ನಮ್ಮ ಬೆಳಗಾವಿ ಗ್ರಾಮ ಪಂಚಾಯಿತಿಯ 24 ಗ್ರಾಮ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ನಿರ್ಣಯದಂತೆ ಬೆಳಮತ್ತೂರಿನಲ್ಲಿ ಆಯೋಜಿಸಿ ನಿರ್ಧಾರವಾಗಿದೆ. ಅದೇ ಥರ ಎಲ್ಲ ವಾರ್ಡ್ ಸಭೆಯನ್ನು ನಾವೆಲ್ಲರೂ ವಾರ್ಡ್ ಸಭೆ ಗ್ರಾಮ ಸಭೆ ಪ್ರಯುಕ್ತ ನಾವೆಲ್ಲ ಸೇರಿದ್ದೀವಿ. ನಮ್ಮೆಲ್ಲರೂ ಇವತ್ತು ಸಭೆಗೆ ಸಭೆಯಿಂದ ಇವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಬೆಳಗಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು ವಹಿಸಿದ್ದಾರೆ. ಅವರು ಮತ್ತು ಉಪಾಧ್ಯಕ್ಷರು ಸರ್ವ ವೇದಿಕೆ ಬರಬೇಕು ಅಂತ ಕೋರ್ತಾ ಇದ್ರು. ಹಾಗೇನೆ ನಮ್ಮ ಇಲಾಖಾಧಿಕಾರಿ ಎಲ್ಲರೂ ಸಹಿತ ವೇದಿಕೆ ಬರಬೇಕು ಅಂತ ಕೋರ್ತಾ ಇದ್ರು. ಹಲೋ ಹಲೋ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇಲಾಖಾಧಿಕಾರಿ ದಯವಿಟ್ಟು ವೇದಿಕೆ ಬನ್ನಿ. ಹಾಗೆಯೇ ನಮ್ಮ ಈ ಗ್ರಾಮ ಸಭೆಗೆ ಕಾರ್ಯದರ್ಶಿ ಅಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಪರವಾಗಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಿಕ್ಷಣ ಇಲಾಖೆಯವರಾದ ಶ್ರೀಯುತ ವಿಶ್ವನಾಥ್ ಅವರವರು ಆಗಮಿಸಿದ್ದಾರೆ. ಅವರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಾವು ನಾಡಗೀತೆಯೊಂದಿಗೆ ಗ್ರಾಮ ಸಭೆಯನ್ನು ಪ್ರಾರಂಭಿಸಲಿದ್ದೀವಿ. ನಮ್ಮ ಈ ಬೆಳಮತೋಟ ಶಾಲಾ ಮಕ್ಕಳಿಗೆ ಶರ್ಷಿಕಲ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ವಂಡಿನ ಗನಿಯೇ ರಾಘವ ಮನಸೂತನರವ ತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಲ ವೇದದ ಘೋಷ ಜನನಿಯ ಜೀವವು ನಿನ್ನ ವೇಷ ಹಸಿರಿನ ಗಿರಿಗಳ ಸಾಲೆ ನಿನ್ನಯ ಕೊರಲಿನ ಮಾಲೆ ಕಪಿಲ ಕದಂತಲ ಗೌತಮ ದಿನರುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕಲ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಗಣ ಹೋಲುವ ದೊರೆ ಕಲಧಾಮ ಕಾಯಕ ವೈದಿಕರ ರಾಮ ಕನ್ನಡ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆ ಈ ಒಂದು ಗ್ರಾಮ ಸಭೆಯನ್ನ ಇವತ್ತು ನಮ್ಮ ಬೆಳಗಾವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ರಜಿಯಾ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಬೆಳಗಾವಿ ಗ್ರಾಮ ಪಂಚಾಯತ್ ಪರವಾಗಿ ಆತ್ಮೀಯವಾಗಿ ಒಂದು ಗ್ರಾಮ ಸಭೆ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಭೆಗೆ ನಮ್ಮ ಕಾರ್ಯದರ್ಶಿ ಅಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಿಂದ ಶಿಕ್ಷಣ ಸಂಯೋಜಕ ಶಿಕ್ಷಣ ಸಮನ್ವಯ ಅಧಿಕಾರಿಯಾಗಿರುವಂಥ ಶ್ರೀಯುತ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಮೇತ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಭೆಗೆ ಮಾಜಿ ಅಧ್ಯಕ್ಷರು ಹಾಗೂ ಈ ವಾರ್ಡಿನ ಸದಸ್ಯರಾದಂಥ ಶ್ರೀಯುತ ಅಬ್ದುಲ್ ಸತ್ತರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಬೆಳಗಾವಿ ಗ್ರಾಮ ಪಂಚಾಯತಿನ ಎಲ್ಲ
ಮಾನ್ಯ ಸದಸ್ಯರು ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಮೇತ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೇನೆ ಎಲ್ಲ ಇಲಾಖೆ ಅಧಿಕಾರಿ ಮಿತ್ರರು ನಾವೆಲ್ಲರೂ ಆಗಮಿಸಿದ್ದೀರಿ. ನಮ್ಮನ್ನೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಸಭೆಗೆ ಆಗಮಿಸ್ತಾ, ವಿಶೇಷವಾಗಿ ಈ ಒಂದು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ, ಹಾಗೇನೆ ಮಾಧ್ಯಮ ಮಿತ್ರರಾದಂಥ ಶ್ರೀಯುತ ಆರಿಫ್ ಮತ್ತು ತಂಡದವರು ಮತ್ತು ಇತರ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ, ಮಾನ್ಯ ಮಾರ್ಗದರ್ಶಿ ಅಧಿಕಾರಿ ಅವರಲ್ಲಿ ಗ್ರಾಮ ಸಭೆಯನ್ನು ನಡೆಸುತ್ತಾ ಮುಂದುವರಿಕೊಡ್ತಾ ಇದ್ದೀವಿ. ಗುರುವಾರ ಅಪರಾಹ್ನ 2:30ಕ್ಕೆ ಸರಿಯಾಗಿ ಬೆಳಗಾವಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಗ್ರಾಮ ಸಭೆಯ ನಡವಳಿಗಳು. ಬೆಳ್ಮ ಗ್ರಾಮದ ಗ್ರೀನ್ ಗ್ರೌಂಡ್ ದೇರಳಕಟ್ಟೆಯ ನಾಗರಿಕರು ಗ್ರೀನ್ ಗ್ರೌಂಡ್ ಎಂಬಲ್ಲಿಗೆ ನೀರಿನ ವ್ಯವಸ್ಥೆ ಮಾಡುವ ಬಗ್ಗೆ ಈ ಬಗ್ಗೆ ಅನುದಾನ ಲಭ್ಯತೆ ಇದ್ದಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಸರ್ವಾನುಮತದಲ್ಲಿ ನಿರ್ಣಯಿಸಲಾಯಿತು. ಶ್ರೀಮತಿ ಸುನೀತಾ, ಅಂಗನವಾಡಿ ಕಾರ್ಯಕರ್ತೆ, ರಿಂಜಾಡಿ ಅಂಗನವಾಡಿ ಕೇಂದ್ರದ ಕಟ್ಟಡ ಬಿರುಕು ಬಿಟ್ಟಿರುವ ಬಗ್ಗೆ, ಸದರಿ ಅಂಗನವಾಡಿಗೆ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು. ತನ್ನ ಕೊಡಿಯಬೇರಿ ಡೋರ್ ನಂಬರ್ 4 ಪಕ್ಕದ ಹಸನ್ ಚೇಂಬರ್ ಹಾಸ್ಟೆಲ್ ಬಿಲ್ಡಿಂಗ್ನ ಡ್ರೈನೇಜ್ ನೀರಿನ ಬಗ್ಗೆ ನೀರು ಪರಿಸರದ ತೆರೆದ ಬಾವಿಗೆ ನೇರ ಹರಿಯ ಬಿಟ್ಟು ಆರೋಗ್ಯ ಜೀವನಕ್ಕೆ ಧಕ್ಕೆ ತಂದ ಬಗ್ಗೆ ಈ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿ ಸದರಿ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಬಾವಿಗಳಿಗೆ ಅಂತರ್ಜಲ ಹಾಳಾಗಿದ್ದು ಈ ಬಗ್ಗೆ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕದ ಇವರು ಕೂಡ ನೀರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ನೀರು ಕಲುಷಿತಗೊಂಡಿರುವ ಬಗ್ಗೆ ವರದಿಯಲ್ಲಿ ಕಚೇರಿಗೆ ತಿಳಿಸಿರುತ್ತಾರೆ. ಕೂಡಲೇ ಹಸನ್ ಚೇಂಬರ್ ಮಾಲಕರಿಗೆ ಹಾಗೂ ಆಸುಪಾಸಿನ ಕಟ್ಟಡದ ಮಾಲಕರಿಗೆ ಕೊಳಚೆ ಮತ್ತು ಡ್ರೈನೇಜ್ ನೀರನ್ನು ನೇರವಾಗಿ ಹರಿಯ ಬಿಡದೆ ಸೂಕ್ತ ವ್ಯವಸ್ಥೆ ಮಾಡುವಂತೆ, ತಪ್ಪಿದ್ದಲ್ಲಿ ಈ ಬಗ್ಗೆ ಪರಿಸರ ಮಾಲಿನ್ಯ ಇಲಾಖೆ ಹಾಗೂ ಇವರ ಕಟ್ಟಡಕ್ಕೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಬೆಸ್ಕಾಂ ಇಲಾಖೆಗೆ ಪತ್ರ ನೀಡುವುದಾಗಿ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸೇವಾಶ್ರಮ ಸೇವಾ ಭಾವ ಚಾರಿಟೇಬಲ್ ಟ್ರಸ್ಟ್ ದೇರಳಕಟ್ಟೆ ಬೆಳ್ಮ ಬೆಲತಡಿ ರಸ್ತೆಯ ದುರಸ್ತಿ ಬಗ್ಗೆ ಸೇವಾಶ್ರಮ ಬಳಿ ಖಾಸಗಿ ಜಮೀನಿನವರು ನೆಲ ಸಮತಟ್ಟು ಮಾಡಿರುವುದಾಗಿ, ಸಾರ್ವಜನಿಕ ರಸ್ತೆಯಲ್ಲಿ ಕೆಸರು ಬಿಟ್ಟುಕೊಂಡು ವಾಹನ ಸಂಚಾರ ಹಾಗೂ ಜನಸಂಚಾರಕ್ಕೆ ಸಮಸ್ಯೆ ಆಗುತ್ತಿರುವ ಬಗ್ಗೆ ನೀಡಿದ ದೂರರ್ಜಿಯಂತೆ ಸದರಿ ಪರಿಶೀಲಿಸಲಾಗಿದೆ. ಈ ಬಗ್ಗೆ ಖಾಸಗಿ ಜಮೀನಿನವರಿಗೆ ಸರಿಪಡಿಸುವಂತೆ ನೋಟಿಸ್ ಕೂಡ ನೀಡಲಾಗಿರುವ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು. ಶ್ರೀಮತಿ ಗಿರಿಜಾ ಕಂಪ ಇವರ ಜಮೀನಿನ ಬಳಿ ನೀರು ತುಂಬಿ ಅಪಾಯ ಸಂಭವಿಸುವ ಸಾಧ್ಯತೆಗಳಿರುವ ಬಗ್ಗೆ ಈ ಬಗ್ಗೆ ಸ್ಥಳ ಪರಿಶೀಲಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಬಹುದೆಂದು ಸರ್ವಾನುಮತ ನಿರ್ಣಯಿಸಲಾಯಿತು. ದೇರಳಕಟ್ಟೆ ಮತ್ತು ನಿತ್ಯಾನಂದ ನಗರ ಎಂಬಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸುವ ಬಗ್ಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಸರ್ವಾನುಮತದಲ್ಲಿ ನಿರ್ಣಯಿಸಲಾಯಿತು. ಬದ್ಯಾರ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯದ ವ್ಯವಸ್ಥೆ ಮಾಡುವ ಬಗ್ಗೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಪತ್ರ ವ್ಯವಹಾರ ಮಾಡಲು ತೀರ್ಮಾನಿಸಲಾಗಿದೆ ಹಾಗೂ ರೀತಿಯನ್ನು ಮಾಡಲಾಗಿದೆ. ಬೆಳ್ಮ ಗ್ರಾಮದ ಬೆಲತಡಿ ಜಾತ್ರೆ ಸೇವಾಶ್ರಮ ರಸ್ತೆ ಅಭಿವೃದ್ಧಿ ಬಗ್ಗೆ ಮಾನ್ಯ ಶಾಸಕರ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಕಾಮಗಾರಿಯನ್ನು ಅಳವಡಿಸಲಾಗಿದ್ದು ಈ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು. ನವಾಜ್ ಕಾಂಪ್ಲೆಕ್ಸ್ ಕೊಳಚೆ ನೀರನ್ನು ಬಿಡುತ್ತಿರುವ ಬಗ್ಗೆ ಕೊಳಚೆ ನೀರನ್ನು ಅವೈಜ್ಞಾನಿಕವಾಗಿ ಸಾರ್ವಜನಿಕ ರಸ್ತೆಗೆ ಬಿಡುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದು ಈ ಬಗ್ಗೆ ಸದರಿಯವರಿಗೆ ನೋಟಿಸ್ ನೀಡುವುದು ಹಾಗೂ ತಪ್ಪಿದಲ್ಲಿ ಇದಕ್ಕೆ ಸ್ಪಂದನೆ ಇಲ್ಲದಿದ್ದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಬೆಸ್ಕಾಂ ಇಲಾಖೆಗೆ ಬರಗೊಳ್ಳುವುದನ್ನು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಪ್ರದೇಶದ ಕಾನಿಕೆರೆ ವಸತಿ ಸಮುಚ್ಚಯಕ್ಕೆ ಸಂಬಂಧಿಸಿದಂತೆ ಬೃಹತ್ಯಾಜ್ಯ ನೀರು ಹಾಗೂ ಡ್ರೈನೇಜ್ ನೀರಿನ ಬಗ್ಗೆ ಸಮರ್ಪಕವಾದ ವಿಲೇವಾರಿ ಮಾಡಿದ ಸಾರ್ವಜನಿಕವಾಗಿ ಹರಿಯ ಬಿಡುತ್ತಿರುವುದು ಕಂಡುಬರುತ್ತಿರುವ ಬಗ್ಗೆ ಸದರಿ ವಿಷಯದ ಬಗ್ಗೆ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಸಾರ್ವಜನಿಕವಾಗಿ ನೀರನ್ನು ಹರಿಯ ಬಿಡುತ್ತಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹಾಗೂ ಸೊಳ್ಳೆಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳಿರುವುದರಿಂದ ವ್ಯಾಪ್ತಿಯಲ್ಲಿರುವ ಕಾನಿಕೆರೆ ಹಾಗೂ ಇನ್ನಿತರ ಎಲ್ಲ ವಸತಿ ಸಮುಚ್ಚಯಗಳಿಗೆ ನೋಟಿಸು ನೀಡುವುದೆಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ವ್ಯಾಪಾರ, ವಾಣಿಜ್ಯ, ವಸತಿಯೇತರ ವ್ಯವಹಾರ ಉದ್ದಿಮೆ ಪರವಾನಗಿ ಲೈಸೆನ್ಸ್ ಪಡೆಯದೆ ವ್ಯಾಪಾರ ಪರವಾನಗಿ ನಡೆಸುತ್ತಿರುವ ಬಗ್ಗೆ ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಬಂದಿದ್ದು, ವ್ಯಾಪಾರ, ವಸತಿಯೇತರ ವ್ಯವಹಾರ ಉದ್ದಿಮೆ ಪರವಾನಗಿಯಂತಹ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪರವಾನಗಿ ಪಡೆಯದೆ ವ್ಯವಹಾರ ನಡೆಸುವವರಿಗೆ ಕೂಡಲೇ ನೋಟಿಸ್ ನೀಡಿ ವ್ಯಾಪಾರ ಪರವಾನಗಿ ಪಡೆಯುವಂತೆ ಸೂಚಿಸುವುದು. ಆದಾಗ್ಯೂ ಮುಂದುವರೆದು ವ್ಯಾಪಾರ ಪರವಾನಗಿ ಪಡೆಯದೆ ವ್ಯಾಪಾರ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದೆಂದು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು.
ವಿವಿಧ ಕಾಮಗಾರಿಗಳ ಬಗ್ಗೆ ವಾರ್ಡ್ ಸಭೆಗಳಲ್ಲಿ ಬಂದಿರುವ ಅರ್ಜಿಗಳನ್ನು ದಾಖಲು ಮಾಡುವ ಬಗ್ಗೆ, ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ರಸ್ತೆ ರಚನೆ ಬಗ್ಗೆ, ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ನಲ್ಲಿ ಹೊಸ ಬೋರ್ವೆಲ್ ರಚನೆ, ದೇರಳಕಟ್ಟೆ ರೆಂಜಾಡ್ಗೆ ಹೋಗುವ ಗ್ರೀನ್ ಗ್ರೌಂಡ್ ನಲ್ಲಿ ಹಂಸ್ ರಚನೆ, ಬದ್ಯಾರು ಮಹಮ್ಮದ್ ಅಲಿ ಮನೆ ಬಳಿ ಮೋರಿ ರಚನೆ, ಬದ್ಯಾರು ಫಾರೂಕ್ ಮಸೀದಿ ಬಳಿವರೆಗೆ ಚರಂಡಿ ರಚನೆ, ಮೂರಿಯ ಶೇಖಪ್ಪ ಮನೆ ಬಳಿ ಚರಂಡಿ ರಚನೆ, ಬದ್ಯಾರು ಹೈಮಾಸ್ ಲೈಸ್ ದುರಸ್ತಿ, ಮಹಮ್ಮದ್ ಅಲಿ ಕೆಐ ಇವರ ಮನೆ ಬಳಿ ಇರುವ ಚರಂಡಿಗೆ ಮೋರಿ ಅಳವಡಿಸುವ ಬಗ್ಗೆ, ಬದ್ಯಾರು ಮದಕ ಬಳಿ ಮೋರಿ ರಚನೆ, ಕಾಣಿಕೇರಿ ಪರಿಸರಕ್ಕೆ ದಾರಿದೀಪದ ವ್ಯವಸ್ಥೆ, ಬಡಕಬೈಲು ವಸಂತನ ಮನೆ ಬಳಿ ಹೋಗುವ 22 ಫೀಟ್ ರಸ್ತೆ ಅತಿಕ್ರಮಣ ಕಾಂಪೌಂಡ್ ಹಾಲ್ ರಚಿಸಿರುವ ಬಗ್ಗೆ, ರೆಂಜಾಡಿ ಪ್ರದೇಶದಲ್ಲಿ ಕಸ ಸಂಗ್ರಹಣೆ ಆಗಿರುವ ಬಗ್ಗೆ, ರೆಂಜಾಡಿ ರಾಜಕಾಲುವೆ ಮತ್ತು ಒಳ ಸಣ್ಣತೋಡಿನ ಹೂಳೆತ್ತುವುದು, ಹೆಣ್ಮ ಗ್ರಾಮದ ಬಡಕಬೈಲು ಮಣ್ಣು ರಸ್ತೆಯಿಂದ ಇಮ್ತಿಯಾಜ್ ಮನೆ ಬಳಿವರೆಗೆ ಇಸ್ಮಾಯಿಲ್ ಮನೆ ಬಳಿ ತನಕ ರಸ್ತೆ ಅಭಿವೃದ್ಧಿ, ಬೆಳ್ಮ ಗ್ರಾಮದ ಮಾಗಂದಡಿ ಪುರುಷ ಮನೆ ಬಳಿಯಿಂದ ತೋಟದ ತನಕ ಚರಂಡಿ ದುರಸ್ತಿ, ಬೆಳ್ಮ ಕನಕೂರು ಆಜಾದ್ ಕಾಲೋನಿ ಸುಂದರಿ ಮನೆ ಬಳಿ ತಡೆಗೋಡೆ ರಚನೆ, ಶ್ರೀಮತಿ ದೇವಕಿ ವೈಭವ್ ಹರೀಶ್ ಕನಕೂರು ಇವರ ಮನೆ ದುರಸ್ತಿ, ಬೆಳ್ಮ ಮಜಲು ರಸ್ತೆಯಿಂದ ಪಾಸ್ಕೋಡೆ ಸುಂದರಿ ಮನೆ ಬಳಿ ತನಕ ಹೊಸ ರಸ್ತೆ ರಚನೆ, ಬೆಳ್ಮ ಗ್ರಾಮದ ಅಡ್ತರೆ ಬಶೀರ್ ಮನೆ ಬಳಿ ತೋಡಿನ ಬದಿ ಕಟ್ಟೋದು, ಬೆಳ್ಮ ಗ್ರಾಮದ ಅಂಬೇಡ್ಕರ್ ಪದವು ರಾಮ ಮನೆ ಬಳಿ ಚರಂಡಿ ರಚನೆ, ಬೆಳ್ಮ ಗ್ರಾಮದ ಬರುವ ಕಲ್ಲುಗುಡ್ಡೆ ರಸ್ತೆಯಿಂದ ಬರುವ ಕರ್ಮಾರ್ ಪ್ರದೇಶಕ್ಕೆ ಹೊಸ ರಸ್ತೆ ರಚನೆ, ಬೆಳ್ಮ ತೋಟದಿಂದ ಕಲ್ಲುಗುಡ್ಡೆಗೆ ಸಂಪರ್ಕ ರಸ್ತೆ ರಚನೆ, ಕಂಪ ಗಿರಿಜಾ ಜಮೀನು ಬಳಿ ನೀರು ತುಂಬಿ ಅಪಾಯದ ಸಾಧ್ಯತೆ ಇರುವುದರಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ, ಬರಿಕೆ ಅಣಿಬೆಟ್ಟು ಎಂಬಲ್ಲಿರುವ ರಸ್ತೆಗೆ ಕಾಂಕ್ರೀಟೀಕರಣದ ವ್ಯವಸ್ಥೆ, ಮೊಯ್ದಿಲ್ ಭಾಸ್ಕರ್ ಮನೆ ಬಳಿ ದಾರಿದೀಪದ ವ್ಯವಸ್ಥೆ, ರೆಂಜಾಡಿ ಪರಿಸರದಲ್ಲಿ ಚರಂಡಿ ರಚನೆ, ಸೇವಾಶ್ರಮದ ಬಳಿ ಇರುವ ರಸ್ತೆಗೆ ಚರಂಡಿ ವ್ಯವಸ್ಥೆ, ರೆಂಜಾಡಿ ಹೊಸ ಅಂಗನವಾಡಿ ಕಟ್ಟಡ, ಕಲ್ಪಾದಿಯಿಂದ ಬಾಕಿಮಾರು ತನಕ ರಸ್ತೆಗೆ ಕಾಂಕ್ರೀಟೀಕರಣ, ಬೆಳ್ಮ ಗ್ರಾಮದ ಮುಗುಳಿಯ ಧೂಮಣ್ಣ ಇವರ ತೋಟದ ಬಳಿ ಕಲ್ಲುಗಾಲು ಸಂಪರ್ಕಕ್ಕೆ ಕಾಲು ಸಂಘರ್ಷ. ವಿವಿಧ ಅನುದಾನಗಳ ಗ್ರಾಮ ಪಂಚಾಯತ್ ಆದಾಯದ ಜಮೆ ಮತ್ತು ಖರ್ಚಿನ ವಿವರ. ಮನೆ ತೆರಿಗೆ 6,35,700, ಆರೋಗ್ಯಕರ 95,355, ಶಿಕ್ಷಣಕರ 63,570, ಗ್ರಂಥಾಲಯ ಕರ 38,142, ಭಿಕ್ಷುಕರ ಕರ 19,071, ವ್ಯಾಪಾರ ಪರವಾನಗಿ ಫೀಸ್ 2,38,500, ಕಟ್ಟಡ ಪರವಾನಗಿ ಫೀಸ್ 26,500, ಅಂಗಡಿ ಕೋಣೆ ಬಾಡಿಗೆ 11,45,500, ಇತರ ಜಮೆ 98,500, ಒಟ್ಟು 23,60,838. ಖರ್ಚಿನ ವಿವರಣೆ: ಕಚೇರಿ ಇಂಟರ್ನೆಟ್ ಬಿಲ್ ಪಾವತಿ 19,701, ಕಚೇರಿ ಸ್ವಚ್ಛಗೊಳಿಸಿದ ಬಗ್ಗೆ ಪಾವತಿ 40,000, ಕಚೇರಿಗೆ ರಾಷ್ಟ್ರಧ್ವಜ ಹಾಕಿ ತೆಗೆದ ಬಗ್ಗೆ ಪಾವತಿ 11,700, ಸದಸ್ಯರ ಸಿಟ್ಟಿಂಗ್ ಫೀಸ್ 40,500, ಪಂಪ್ ಹೌಸ್ ಖರೀದಿಸಿದ ಬಗ್ಗೆ ನ್ಯೂ ಸ್ಟಾರ್ ಇವರಿಗೆ 9,900, ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾರಿದೀಪ ದುರಸ್ತಿ ಸಾಮಗ್ರಿ ತಂದ ಬಗ್ಗೆ ಸನ್ಲೈಟ್ ಇವರಿಗೆ ಪಾವತಿ 2,02,664, ದೇರಳಕಟ್ಟೆ ಮಸೀದಿ ಬಳಿ ಅಂಗಡಿ ಕೋಣೆ ದುರಸ್ತಿ ಮಾಡಿದ ಬಗ್ಗೆ ಶಹೀದ್ ಇವರಿಗೆ ಪಾವತಿ 49,946, ಬದ್ಯಾರು ವಿದ್ಯಾರತ್ನ ಶಾಲಾ ಬಳಿಯಿಂದ ರಸ್ತೆ ಅಗಲೀಕರಣ ಮಾಡಿದ ಬಗ್ಗೆ ಮೇಘ ಕನ್ಸ್ಟ್ರಕ್ಷನ್ ಇವರಿಗೆ ಪಾವತಿ 59,814, ವಿಧಾನಸಭೆ ಚುನಾವಣಾ ಪ್ರಯುಕ್ತ ಬೆಳ್ಮ ದೊಡ್ಡ ಶಾಲೆಗೆ ಬಾಗಿಲು ಕಿಟಕಿ ದುರಸ್ತಿ ಮಾಡಿದ ಬಗ್ಗೆ 7,500, ವಿಧಾನಸಭೆ ಚುನಾವಣಾ ಪ್ರಯುಕ್ತ ಶಾಲೆಗೆ ಶೌಚಾಲಯ ದುರಸ್ತಿ ಮಾಡಿದ ಬಗ್ಗೆ 8,000, ವಿಧಾನಸಭೆ ಚುನಾವಣಾ ಪ್ರಯುಕ್ತ ಶಾಲೆಗೆ ವಿದ್ಯುತ್ ಸಂಪರ್ಕ ದುರಸ್ತಿ ಮಾಡಿದ ಬಗ್ಗೆ 6,500, ವಿಧಾನಸಭೆ ಚುನಾವಣಾ ಪ್ರಯುಕ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆಗೆ ಕಬ್ಬಿಣದ ರ್ಯಾಂಪ್ ಅಳವಡಿಕೆ ಮಾಡಿದ ಬಗ್ಗೆ 4,500, ರೆಂಜಾಡಿ ಉಮ್ಮರಪ್ಪ ಮನೆ ಬಳಿಯಿಂದ ಚರಂಡಿ ರಚನೆ ಬಗ್ಗೆ ಸಲೀಲ್ ಇವರಿಗೆ ಭಾಗಶಃ ಪಾವತಿ 79,479, ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೈಪ್ಲೈನ್ ಸಾಮಗ್ರಿ ತಂದ ಬಗ್ಗೆ ಪ್ರೆಸ್ಟೀಜ್ ಇವರಿಗೆ ಪಾವತಿ 2,69,947, ಚೆಲ್ಲಿ ಎಡ್ಕ ರಸ್ತೆಗೆ ಸೋಲಾರ್ ಲೈಟ್ ಖರೀದಿಸಿದ ಬಗ್ಗೆ 4,130, ದಾರಿದೀಪ ದುರಸ್ತಿ ಮಾಡಿದ ಬಗ್ಗೆ ಕೊಂಡಾನ ಎಲೆಕ್ಟ್ರಿಕಲ್ಸ್ ಇವರಿಗೆ ಪಾವತಿ 1,36,180, ಪೈಪ್ಲೈನ್ ದುರಸ್ತಿ ಮಾಡಿದ ಬಗ್ಗೆ ಮೊಹಮ್ಮದ್ ಅಶ್ರಫ್ ಇವರಿಗೆ ಮಜೂರಿ ಪಾವತಿ 1,09,200, ಕಚೇರಿ ಮೆಸ್ಕಾಂ ಬಿಲ್ ಪಾವತಿ 42,487, ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸಿಟಿ ಗ್ರೌಂಡ್ ಕಾರ್ಯಕ್ರಮಕ್ಕೆ ತಂಪು ಮಾನ್ಯತೆ ನೀಡಿದ ಬಗ್ಗೆ ಪಾವತಿ 5,015, ಮಕ್ಕಳ ಗ್ರಾಮ ಸಭೆಗೆ ಶಾಲಾ ಮಕ್ಕಳಿಗೆ ಉಪಹಾರ ನೀಡಿದ ಬಗ್ಗೆ 2,198, ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ಬಳಿ ಜೆಸಿಬಿಯಿಂದ ಚರಂಡಿ ಮಾಡಿದ ಬಗ್ಗೆ 5,400, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿತ್ಯಾನಂದ ನಗರ, ಮರ್ಕೇದು, ಬಡಕಬೈಲು, ಬರಿಕೆ, ಕಲ್ಪಾದಿ ರಸ್ತೆ ಬದಿ ಹುಲ್ಲು ಕಡಿದ ಬಗ್ಗೆ ಮಜೂರಿ
ಮಿಷನ್ ಬಾಡಿಗೆ 39,450. ಶೇಕಡ 25ರಲ್ಲಿ ಮಾಗಂದಡಿ ಜಯರಾಮ್ ಮನೆ ಬಳಿ ಚರಂಡಿ ರಚನೆ 39,005. ಶೇಕಡ 25ರಲ್ಲಿ ಬರಿಕೆ ದೇವಸ್ಥಾನಕ್ಕೆ ಹೋಗುವ ರಸ್ತೆ ರಚನೆ ಬಗ್ಗೆ ಮೊಹಮ್ಮದ್ ಅಶ್ರಫ್ ಇವರಿಗೆ ಪಾವತಿ 39,042. ಶೇಕಡ 25ರಲ್ಲಿ ಬೋರಿಯ ಮೋನಪ್ಪ ಮನೆ ಬಳಿ ಚರಂಡಿ ರಚನೆ ಬಗ್ಗೆ ಮುತ್ತಲೀಫ್ ಇವರಿಗೆ ಪಾವತಿ 59,948. ಶೇಕಡ 25ರಲ್ಲಿ ಅಂಬೇಡ್ಕರ್ ಪದವು ಸತೀಶ್ ಸನ್ ಆಫ್ ಶೀನಾ ಇವರಿಗೆ ವೈದ್ಯಕೀಯ ಸಹಾಯಧನ 5,000. ಶೇಕಡ 25ರಲ್ಲಿ ಬರಿಕೆ ಅವಿನಾಶ್ ಬಿನ್ ನಾಗಪ್ಪ ಇವರಿಗೆ ಸಹಾಯಧನ 5,000. ಬರಿಕೆ ಶೇಕಡ 25ರಲ್ಲಿ ಬರಿಕೆ ಹೇಮಾವತಿ ಕೋಗ್ರಾಮ ಇವರ ಮನೆಗೆ ಶೌಚಾಲಯ ರಚನೆ 14,400. ಶೇಕಡ 25ರಲ್ಲಿ ಅರ್ಪಿತಾ ಎಲ್ ಬಿನ್ ಲಕ್ಷ್ಮಣ ಮಾಗಂದಡಿ ಇವರಿಗೆ ನರ್ಸಿಂಗ್ ಶಿಕ್ಷಣಕ್ಕಾಗಿ ಸಹಾಯಧನ 5,000. ಶೇಕಡ 25ರಲ್ಲಿ ಬರಿಕೆ ಗಂಗಾಧರ್ ಮನೆ ಬಳಿ ಅಪಾಯದಲ್ಲಿರುವ ಮರ ಕಡಿದ ಬಗ್ಗೆ ಪಾವತಿ 6,500. ಶೇಕಡ 25ರಲ್ಲಿ ಹೇಮಾವತಿ ಇವರ ಮನೆ ಬಳಿ ಅಪಾಯದಲ್ಲಿರುವ ತೆಂಗಿನ ಮರ ಕಡಿದ ಬಗ್ಗೆ ಪಾವತಿ 6,000. ಶೇಕಡ 25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಇವರಿಗೆ ವೀಡಿಗೆ ಸಹಾಯಧನ 5,000. ಬರಿಕೆ ಕೋರ್ಟ್ ದೇವಸ್ಥಾನಕ್ಕೆ ಹೋಗಲು ರಸ್ತೆ ರಚನೆ ಮಾಡಿದ ಬಗ್ಗೆ ಪಾವತಿ 4,800. ಶೇಕಡ 25ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಾಲಾ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಕೊಡೆ ಹಾಗೂ ಇತರ ಕಲಿಕಾ ಸಾಮಗ್ರಿ ನೀಡಿದ ಬಗ್ಗೆ ಐಡಿಯಲ್ ಬುಕ್ ಸೆಂಟರಿಗೆ ಪಾವತಿ 68,179. ಕೂಡ್ತಪ್ಪು ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ ಮಣ್ಣು ಹಾಕಿದ ಬಗ್ಗೆ 4,600. ಶೇಕಡ 25ರಲ್ಲಿ ಬದ್ಯಾರು ಹೊನ್ನಮ್ಮ ಓಂ ಗುರುವಪ್ಪ ಇವರಿಗೆ ವೈದ್ಯಕೀಯಕ್ಕಾಗಿ ಸಹಾಯಧನ 5,000. ಶೇಕಡ 25ರಲ್ಲಿ ಅಂಬೇಡ್ಕರ್ ಪದವು ಸತೀಶ್ ಶೀನಾ ಇವರಿಗೆ ವೈದ್ಯಕೀಯ ಸಹಾಯಧನ 5,000. ಶೇಕಡ 25ರಲ್ಲಿ ದೇರಳಕಟ್ಟೆ ಪ್ರವೀಣ್ ಬಿನ್ ಕೃಷ್ಣಪ್ಪ ಕಂಪ್ಯೂಟರ್ ಕಲಿಕೆಗೆ ಸಹಾಯಧನ 5,000. ಶೇಕಡ 5ರಲ್ಲಿ ಸಫಾ ಸಲ್ಮಾನ್ ಬಿನ್ ಅಬುಬಕರ್ ಇವರಿಗೆ ಸಹಾಯಧನ 5,000. ಶೇಕಡ 5ರಲ್ಲಿ ರಿಂಜಡಿ ಅಬ್ದುಲ್ ಲತೀಫ್ ಬಿನ್ ಸಾದಬ್ ವೈದ್ಯಕೀಯ ಸಹಾಯಧನ 5,000. ಶೇಕಡ 5ರಲ್ಲಿ ರಿಂಜಡ್ ಮೊಹಮ್ಮದ್ ಮುಫೀಸ್ ಬಿನ್ ಮುಸ್ತಾಫಾ ಕಂಪ್ಯೂಟರ್ ಕಲಿಕೆಗಾಗಿ ಸಹಾಯಧನ 5,000. ಬೆಳ್ಮದೋಟ ಅಂಗಡಿ ಬಳಿ ಗುಡ್ಡ ಜರಿದು ಚರಂಡಿ ದುರಸ್ತಿ ಬಗ್ಗೆ SR ಕಿಟಚ್ ಇವರಿಗೆ ಪಾವತಿ 6,900. ಕಚೇರಿಗೆ 1 HP ಮೋಟಾರ್ ಖರೀದಿಸಿದ ಬಗ್ಗೆ ಪಾವತಿ 6,600. ಬದ್ಯಾರ ಅಂಗನವಾಡಿಗೆ ಕುಡಿಯುವ ನೀರಿನ ಸಿಂಟೆಕ್ಸ್ ತಂದ ಬಗ್ಗೆ 4,900. ಬದ್ಯಾರ ಅಂಗನವಾಡಿಗೆ ಕುಡಿಯುವ ನೀರಿನ ಸಿಂಟೆಕ್ಸ್ಗಳು ಕಬ್ಬಿಣದ ಸ್ಟ್ಯಾಂಡ್ ಅಳವಡಿಸಿದ ಬಗ್ಗೆ ಪಾವತಿ 8,000. ಬೇರಳಕಟ್ಟೆ ರಿಕ್ಷಾ ಪಾರ್ಕ್ ಬಳಿ ಇಂಟರ್ಲಾಕ್ ಅಳವಡಿಕೆ 99,977. ಕಲ್ಕಾದೆಂಬಲ್ಲಿ ಚರಂಡಿ ರಚನೆ ಬಗ್ಗೆ ಶಂಶುದ್ದೀನ್ ಇವರಿಗೆ ಪಾವತಿ 89,274. ಜಲ್ಲಿ ಅಡಿಕ ರಸ್ತೆಗೆ ಸೋಲಾರ್ ಲೈಟ್ ಖರೀದಿಸಿದ ಬಗ್ಗೆ 4,130. ಕಚೇರಿಗೆ ಹೊಸ 2 ಕಬ್ಬಿಣದ ಕಪಾಟು ತಂದ ಬಗ್ಗೆ 26,000. ಕಚೇರಿ ಕಂಪ್ಯೂಟರ್ ದುರಸ್ತಿ ಮತ್ತು ಇಂಕ್ ಹಾಕಿದ ಬಗ್ಗೆ ಆಸಿಸ್ ಇವರಿಗೆ ಪಾವತಿ 13,852. ನಿತ್ಯಾನಂದ ಪ್ರದೇಶಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಿದ ಬಗ್ಗೆ ಕೋಸ್ಟಲ್ ವಾಟರ್ ಸಪ್ಲೈ ಇವರಿಗೆ ಭಾಗಶಃ ಪಾವತಿ 22-23ನೇ ಸಾಲಿನದ್ದು 45,800. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಎಲ್ಲ ಬೂತ್ಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಿದ ಬಗ್ಗೆ ಪಾವತಿ 3,880. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಬೆಳ್ಮದೋಟ ಶಾಲೆಗೆ ವರಂಡಕ್ಕೆ ಶಾಮಿಯಾನ ಹಾಕಿದ ಬಗ್ಗೆ 2,000. ಕಚೇರಿ ಆಡಿಟ್ ಬಗ್ಗೆ TCP ತಯಾರಿಸಿದ ಪಾವತಿ ಹನ ಎಂಟರ್ಪ್ರೈಸಸ್ ಇವರಿಗೆ ಪಾವತಿ 8,950. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಎಲ್ಲ ಬೂತ್ಗಳಿಗೆ ಉಪಹಾರ ತಂದ ಬಗ್ಗೆ ಪಾವತಿ 6,000. ದೇರಳಕಟ್ಟೆ ಟ್ಯಾಂಕ್ ಬಳಿ ಅಂಗಡಿ ಕೋಣೆ ದುರಸ್ತಿ ಮಾಡಿದ ಬಗ್ಗೆ ಶಹೀದ್ ಇವರಿಗೆ ಪಾವತಿ 9,300. ಬರಿಕೆ ಕಟ್ಟೆಗುಣಿ ಬಳಿ ಸಮತಟ್ಟು ಮಾಡಿದ ಬಗ್ಗೆ 2,500. ಗ್ರಾಮ ಪಂಚಾಯತ್ ಕಚೇರಿಗೆ ಹೊಸ ಸಿಂಟೆಕ್ಸ್ ತಂದ ಬಗ್ಗೆ ಪಾವತಿ 8,430. ಸರ್ಕಾರಕ್ಕೆ ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 39,896. ಸರ್ಕಾರಕ್ಕೆ GST ಪಾವತಿ 29,880. ಸರ್ಕಾರಕ್ಕೆ ರಾಜಧನ ಪಾವತಿ 29,569. ಸರ್ಕಾರಕ್ಕೆ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 22,484. ಸರ್ಕಾರಕ್ಕೆ ಆದಾಯ ತೆರಿಗೆ ಪಾವತಿ 21,394. ಸರ್ಕಾರಕ್ಕೆ ಗುತ್ತಿಗೆದಾರರ ಕಲ್ಯಾಣ ನಿಧಿ ಪಾವತಿ 1,697. ಸರ್ಕಾರಕ್ಕೆ 23-24ನೇ ಸಾಲಿನ ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ 1,000. ಕಚೇರಿ ಕುಡಿಯುವ ನೀರಿನ ಅಕ್ವಾಗಾರ್ಡ್ ದುರಸ್ತಿ ಮಾಡಿದ ಬಗ್ಗೆ ಪಾವತಿ 1,750. ಬರುವ ಕಲ್ಲುಗುಡ್ಡೆ ರಸ್ತೆಗೆ ಗುಡ್ಡ ಜರಿದು ಬಿದ್ದು ಮಣ್ಣು ತೆರವುಗೊಳಿಸಿದ ಬಗ್ಗೆ JCB ಖಾದರ್ ಇವರಿಗೆ ಪಾವತಿ 6,200. ಬೆಳ್ಮ ಗ್ರಾಮ ಪಂಚಾಯತ್ VA ಕಚೇರಿ ದುರಸ್ತಿ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಸಿದ ಬಗ್ಗೆ ಅಹಮದ್ ಶಹೀದ್ ಇವರಿಗೆ ಪಾವತಿ 19,536. ಗಣತ್ಯಾಜ್ಯ ವಿಲೇವಾರಿ ಮಾಡುವ ವಾಹನಕ್ಕೆ ಗಾಡಿ ಕಟ್ಟಿದ ಬಗ್ಗೆ ಶ್ರೀದುರ್ಗ ಆಟೋ ಇವರಿಗೆ ಪಾವತಿ 80,980. ಕಚೇರಿಗೆ 2 ಹೊಸ ಕಂಪ್ಯೂಟರ್ ಖರೀದಿ ಬಗ್ಗೆ ಆಸಿಸ್ ಎಡ್ಕೋಟೆಕ್ ಇವರಿಗೆ ಪಾವತಿ 78,500. ಬದ್ಯಾರು ಮಸೀದಿ ಬೆಳೆಯಿಂದ ರಸ್ತೆ ಬದಿಯವರಿಗೆ ಚರಂಡಿ ರಚನೆ 4,800. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಪು ದುರಸ್ತಿ ಸಾಮಗ್ರಿ ತಂದ ಬಗ್ಗೆ ನ್ಯೂ ಸ್ಟಾರ್ ಎಲೆಕ್ಟ್ರಿಕಲ್ಸ್ ಇವರಿಗೆ ಪಾವತಿ 4,100. ಬದ್ಯಾರು ಅಪ್ನಾ ಬಜಾರ್ ಬಳಿಯಿಂದ ರಸ್ತೆ ಬದಿ ಚರಂಡಿ ರಚನೆ 4,800. ಕಚೇರಿ ವಸುಧಾವಂತನ್ ಕಾರ್ಯಕ್ರಮಕ್ಕೆ ಗಿಡ ತಂದ ಬಗ್ಗೆ ಪಾವತಿ 3,600.
ಕಚೇರಿ ಕಾರ್ಯಕ್ರಮ ಸಭೆಗೆ ಉಪಹಾರ ತಂದ ಬಗ್ಗೆ ಕಿಶೋರ್ ಇವರಿಗೆ ಪಾವತಿ 12,680. ಕಚೇರಿಗೆ ಪೇಪರ್, ಪುಸ್ತಕ, ಇತರ ಲೇಖನ ಸ್ಟೇಷನರಿ ತಂದ ಬಗ್ಗೆ ಪಾವತಿ 9,758. ಕಚೇರಿಗೆ ಫಿನೈಲ್, ಮಾಪ್, ಇತರ ಸಾಮಗ್ರಿ ತಂದ ಬಗ್ಗೆ ಶಮೀರ್ ಇವರಿಗೆ ಪಾವತಿ 6,935. ಅಣ್ಣಿಬೆಟ್ಟು ಮತ್ತು ಕುಯ್ದಿಗೆ ಹೋಗುವ ರಸ್ತೆಗೆ ಮಣ್ಣು ಹಾಕಿದ ಬಗ್ಗೆ ನಜೀಬ್ ಇವರಿಗೆ ಪಾವತಿ 7,000. ಕಾನೆಕೆರೆ ಮತ್ತು ವಿದ್ಯಾರತ್ನ ಶಾಲೆ ಬಳಿ ಕಸ ವಿಲೇವಾರಿ ಮಾಡಿದ ಬಗ್ಗೆ ಪಾವತಿ 5,500. ಒಟ್ಟು ಖರ್ಚು 22,40,547. ಆರಂಭದ ಶುಲ್ಕ ಇದ್ದದ್ದು 37,895. ಜಮೆ 20,60,60,838. ಒಟ್ಟು ಜಮೆ 23,98,733. ಖರ್ಚು 22,40,547. ಉಳಿಕೆ 1,58,186. ನೀರು ತೆರಿಗೆಯಿಂದ ಬಂದದ್ದು 5,75,300. ಆರಂಭದ ಶುಲ್ಕ ಇದ್ದದ್ದು 3,600. ಒಟ್ಟು ಜಮೆ 5,78,900. ಪಂಪು ಚಾಲಕರಿಗೆ ವೇತನ ನೀಡಿದ್ದು 5,71,500. ಉಳಿಕೆ ಇರೋದು 4,05,000. ಜಮೆ ಮತ್ತು ಖರ್ಚಿನ ಬಗ್ಗೆ ಏನಾದರೂ ಕೇಳಿ ಚುನಾವಣಾ ಇದರಿಂದ ಇದು ಗ್ರಾಮ ಪಂಚಾಯತ್ ತಯಾರು ಮಾಡೋದು ಏನಾದ್ರು ಬರ್ತದೆ. ಬೇರೆ ಬೇರೆ ಚುನಾವಣೆಗೆ ಅಂತ ಸುಮಾರು ಖರ್ಚಾಗಿದೆ. ವಿಧಾನಸಭಾ ಚುನಾವಣೆಗೆ ಅಂತ ಕೊಟ್ಟಿದ್ದಾರೆ. ಸುಮಾರು ಒಂದು 4-5 ಕಡೆ ನೋಡಿದೆ. ವಿಧಾನಸಭೆ ಚುನಾವಣೆ ಖರ್ಚುಗಳೆಲ್ಲ ಸಣ್ಣ ಪುಟ್ಟ ಅತಿಥಿ ಸತ್ಕಾರದಿಂದ ಹಿಡಿದು ಎಲ್ಲ ಸುಮಾರು ಕಾಣ್ತಾ ಉಂಟು. ಇದಕ್ಕೆ ಏನಾದರೂ ಕನ್ಸರ್ನ್ ಚುನಾವಣಾ ಇದರಿಂದ ಏನಾದ್ರು ಬರ್ತದೆ ಪಂಚಾಯತಿ? ಚುನಾವಣೆ ಸರ್ಕಾರದಿಂದ ಆದೇಶ ಆಗಿತ್ತು ಇದು ಮಾಡಬೇಕು ಅಂತೇಳಿ. ಆಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಬಿಡುಗಡೆ ಮಾಡಿಲ್ಲ. ಬಟ್ ಇದೀಗ ಸದ್ಯದಲ್ಲಿ ಪಂಚಾಯತಿಂದ ಬರ್ತಿದೆ. ಈಗ ಪಂಚಾಯತ್ ಬರ್ಸಿ ಆಗಿದೆ. ಆದರೆ ಅದು ಎಷ್ಟು ಹಣ ಇದರಿಂದ ಬರ್ತದೆ ಏನಾದ್ರು ಮಾಹಿತಿ ಇಲ್ಲ, ಆ ಥರ ಏನಿಲ್ಲ. ಈಗ ಯಾಕೆಂತ ಹೇಳಿದ್ರೆ ಚುನಾವಣಾ ಖರ್ಚಿಗಾಗಿ ಒಂದು ಸೆಪರೇಟ್ ಬಜೆಟ್ ಇಟ್ಟಿರ್ತಾರೆ ಸರ್ಕಾರ. ಈಗ ಮೂಲಭೂತ ಸೌಕರ್ಯ, ಈಗ ಬೂತ್ಗಳಿದ್ದಾವೆ, ಅದು ಆ ಥರ ತುರ್ತು ಅಂತೇಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೂತ್ಗಳಿರೋದ್ರಿಂದ ಅದು ಮಾಡಿರೋದು ಅಲ್ಲ ಅಂತ ಹೇಳುದಿಲ್ಲ. ಈಗ ಪಂಚಾಯತ್ ಈಗ ಚುನಾವಣಾ ವೆಚ್ಚ ಅಂತೆಲ್ಲ ಒಂದು ಇಟ್ಟುಕೊಳ್ಳುವ ಕ್ರಮ. ಈಗ ನಾವು ಒಂದು ಚುನಾವಣೆ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಆಫೀಸರ್ಸ್ ಮಾಡ್ತಾರೆ, ಅವರಿಗೆ ಎಕ್ಸ್ಟ್ರಾ ಪೇಮೆಂಟ್ ಆಗ್ತದೆ. ಅದೇ ಥರ ಚುನಾವಣಾ ಖರ್ಚಿನಲ್ಲಿ ಸರ್ಕಾರ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸಂಬಂಧಪಟ್ಟ ಶಾಲೆಗೆ ಏನೇನು ಅವರು ಮೂಲಭೂತ ಸೌಕರ್ಯ ಒದಗಿಸಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ. ಪಂಚಾಯತಿಗೆ ಯಾವುದೂ ಬಂದಿಲ್ಲ, ಯಾವುದು ಸಹ ಇನ್ನೂ ಸಹ ಬಂದಿಲ್ಲ. ಚುನಾವಣೆ ಆಗಿ ವರ್ಷ ತಿಂಗಳು 8 ಆಯಿತು, ಇನ್ನೂ ಚುನಾವಣೆ ಬರ್ತಾ ಇದೆ, ಇನ್ನೊಂದು ಚುನಾವಣೆಗೆ ಲೋಕಸಭೆ ಬರ್ತಾ ಇದೆ. ಅದೇ ಹೇಳಿದ್ರು, ಇದು ಯಾಕಂದ್ರೆ ಬರ್ಡನ್ ಆಗ್ತಾ ಇದೆ. ಆಕ್ಚುಲಿ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಪ್ರತಿಯೊಂದು ಚುನಾವಣೆಗೆ ಇಷ್ಟು ಅಂತಲೇ ಅದು ಚುನಾವಣಾ ಆಯೋಗವೇ ಉಂಟು, ಅದಕ್ಕೆ ಇಷ್ಟು ಬಜೆಟ್ ಅಂತ ತೆಗೆದುಕೊಡ್ತಾರೆ. ಅವರು ಅದನ್ನು ತಳಮಟ್ಟದವರೆಗೆ ಕೊಡಬೇಕಾದ್ರೆ ಅವರ ಚುನಾವಣಾ ಏನು ಆಯೋಗ ಇದೆ ಅದರ ಕರ್ತವ್ಯ ಆಗಿದೆ. ಹಾಗೆ ನಿಮಗೇನಾದ್ರು ಮಾಹಿತಿ ಇದೆ? ಏನಿಲ್ಲ. ಯಾಕೆಂದ್ರೆ ಚುನಾವಣೆ ಇದರಲ್ಲೇ ಇದು ನಾವು ಖರ್ಚು ಮಾಡ್ತಾ ಹೋದರೆ ಪಂಚಾಯತಿ ಮತ್ತೆ ಆಡಳಿತ ವರದಿಯಲ್ಲಿ ಅದೇ ಈಗ ನನಗೆ ಅದು ಅವರು ಏನು ಓದಿದ್ದಾರೆ ಎಂತಂತ ನನಗೆ ಗೊತ್ತಾಗಿದೆ. ಹಿಂದಿನ ಗ್ರಾಮಸಭೆಯ ನಿರ್ಣಯಗಳ ಬಗ್ಗೆ ಈಗ ಅವರು ಓದಿದ್ರು ಪಾಪ. ನಮಗೆ ಕ್ವಶನ್ ಹೇಗೆ ನಾವು ಮಾಡ್ತೀವಿ ಕೇಳಿ, ಏನು ನಿರ್ಣಯ ಆಗಿದೆ? ಕಾಮಗಾರಿಗಳು ಎಲ್ಲವೂ ಕಾಮಗಾರಿ ಅದರಲ್ಲಿ ನಾವು ನಿರ್ಣಯ ಮಾಡಿದ ಕಾಮಗಾರಿಗಳು ಗ್ರಾಮ ಪಂಚಾಯತ್ ನಲ್ಲಿ ಮಾಡ್ಲಿಕ್ಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ ನಮ್ಗೆ ಬರುವ ಬಜೆಟ್ ನಲ್ಲಿ ಆ ಬಜೆಟ್ ನಲ್ಲಿ 60-40 ಮೇಂಟೈನ್ ಮಾಡಬೇಕು. ಅದರ ನಂತರ SC ST 25%, SC ST ಚರ್ಚೆ ಆಮೇಲೆ ಮತ್ತೆ ಇದು ಈ ಲೆಕ್ಕ ಮಂಡನೆಯದು ಮಾಡಿರೋ ವಿಚಾರದಲ್ಲಿ ಮಾತ್ರ ಈಗ ಮಾತಾಡಿ ಇದರ ಇಲಾಖಾ ಇದು ಮುಗಿದ ತಕ್ಷಣ ಮಾನ್ಯ ಅಧ್ಯಕ್ಷರ ಅನುಮತಿ ಮೇರೆಗೆ ನಾವು ಮಾಡಬಹುದು. ಈಗ AC ಕೋರ್ಟಿಗೆ ಇದೆ 22 ತನಕ, 20 ತಾರೀಕು 26ಗೆ AC ಕೋರ್ಟಿಂದ ಅಬ್ಜೆಕ್ಷನ್ ಆಗ್ಲಿಕ್ಕೆ ಟೈಮಿಂಗ್ಸ್ ಇದೆ. AC ಕೋರ್ಟಿಂದ ಬಂದ ಮಾಹಿತಿ ಅಲ್ಲ, ನಾವು ಇತ್ಲಾಗಿಂದ ಪಂಚಾಯತ್ ನಾವು ಗ್ರಾಮ ಪಂಚಾಯತ್ ಕೊಟ್ಟು ಅಲ್ಲಿ ದಂಡಾಧಿಕಾರಿ ಅವರೊಂದು ಆದೇಶವನ್ನು ನೀಡಿದ್ದಾರೆ. ಅವರಿಗೆ ನಾವು ಕರೆಂಟ್ ಅನ್ನ ಕಟ್ ಮಾಡಬೇಕಂತ ಕೊಟ್ಟಿದ್ದೇವೆ. ಅವರ ವಿದ್ಯುತ್ ಸಂಪರ್ಕವನ್ನ ಸ್ಥಗಿತ
ಕಡಿತಗೊಳಿಸಬೇಕು ಅಂತ ಅದು ಎಸಿಗೆ ಇರುವ ರೈಟ್ಸ್ ಅವರು ಕೂಡ ಬೋರ್ಡ್ ತೀರ್ಮಾನ ಮಾಡಿ ಮಾಡಬೇಕಾಗ್ತದೆ. ಅವರಿಗೆ 22ರ ಒಳಗಡೆ ಅಬ್ಜೆಕ್ಷನ್ ಇದ್ರೆ 26ರ ಒಳಗಡೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇದೆ. ಸಿಬ್ಬಂದಿ ವೆಚ್ಚಕ್ಕೆ ಇಲ್ಲೇ ಇದೆ. ಅನುಮೋದನೆ ನಿಮ್ಮ ಇಲ್ಲದೆ ನೀವು ಒಬ್ರು ಹೇಳ್ಬೇಕು ಅನುಮೋದಿಸಿದೆ ಅಂತ, ಇನ್ನೊಬ್ರು ಅನುಮೋದನೆ ಗ್ರಾಮಸಭೆಯ ಪೂರ್ವಭಾವಿಯಾಗಿ ಮೊನ್ನೆ 14 ವಾರ್ಡ್ ಸಭೆ ನಡೆಸಿದ್ದೇವೆ. ಈ ವಾರ್ಡ್ ಸಭೆಗೆ ಬಂದಂತಹ ಬೇಡಿಕೆಗಳನ್ನು ಬೆಳ್ಮ ಗ್ರಾಮದ ನೋಂದಣಿ ಮಾಡಿದ್ದು, ಬೆಳ್ಮ ಗ್ರಾಮದ ಕನಕೂರು ಮುಖ್ಯ ರಸ್ತೆಯಿಂದ ಚಂದ್ರಾಸ ಮನೆವರೆಗೆ ರಸ್ತೆ ದುರಸ್ತಿ, ಬೆಳ್ಮ ಗ್ರಾಮದ ಕನಕೂರು ಮುಖ್ಯ ರಸ್ತೆಯಿಂದ ಚಂದ್ರಾಸ ಮನೆವರೆಗೆ ಚರಂಡಿ ರಚನೆ, ಬೆಳ್ಮ ಗ್ರಾಮದ ಇಬ್ರಾಹಿಂ ಮನೆ ಬಳಿ ತೋಟದ ಬಳಿ ಕಾಲುಸಂಕ ರಚನೆ, ಕಲ್ಲುಗುಡ್ಡೆ ಗೀತಾ ಮನೆ ಬಳಿ ಮಳೆಗಾಲದಲ್ಲಿ ಮೇಲಿನ ನೀರು ಜರಿದು ಹರಿದು ಹೋಗುತ್ತಿದ್ದು ಮಣ್ಣು ಜರಿದು ಬೀಳುವ ಸಾಧ್ಯತೆಗಳಿರುವ ಬಗ್ಗೆ ಕಲ್ಲುಗುಡ್ಡೆ ಅವ್ವಮ್ಮ ಮನೆ ಬಳಿಯಿಂದ ಕಲ್ಲುಗುಡ್ಡೆ ಮಸೀದಿವರೆಗೆ ರಸ್ತೆ ಕಾಂಕ್ರೀಟ್. ಎರಡನೇ ಮಾಡಿದ್ದು ಬರಿಕೆ ಹೇಮಾವತಿ ಮನೆ ಬಳಿ ಚರಂಡಿ ರಚನೆ, ಬರಿಕೆ ಹೇಮಾವತಿ ಮನೆ ಬಳಿ ಚರಂಡಿ ಮತ್ತು ಸ್ಲ್ಯಾಬ್ ರಚನೆ, ಬರಿಕೆ ಸುಂದರಿ ಮನೆ ಬಳಿ ಕಾಲುದಾರಿ ರಚನೆ, ಗಂಗಾಧರ ಮನೆ ಬಳಿ ತಡೆಗೋಡೆ ರಚನೆ, ಬರಿಕೆ ವಿಶಾಲಾಕ್ಷಿ ವೈಫ್ ಆಫ್ ಮಾಧವ ಇವರ ಮನೆ ದುರಸ್ತಿ, ಮಾಧವಿ ವೈಫ್ ಆಫ್ ಹೊನ್ನಯ್ಯ ಇವರ ಮನೆ ದುರಸ್ತಿ, ಗಂಗಾಧರ ಬರಿಕೆ ಇವರ ಮನೆ ದುರಸ್ತಿ, ವಿಶಾಲಾಕ್ಷಿ ವೈಫ್ ಆಫ್ ಸುಂದರ ಇವರ ಮನೆ ದುರಸ್ತಿ, ಪಾರ್ವತಿ ವೈಫ್ ಆಫ್ ಕೃಷ್ಣಪ್ಪ ಇವರ ಮನೆ ದುರಸ್ತಿ, ವೆಂಜಡಿ ಸಂಘದ ಬಳಿ ತ್ಯಾಜ್ಯ ಹಾಕುವ ಬಗ್ಗೆ, ವೆಂಜಡಿ ಸಂಘದ ಬಳಿ ನಾಯಿಗಳ ಸಂಖ್ಯೆ ಜಾಸ್ತಿ ಇದ್ದು ಈ ಬಗ್ಗೆ ಗ್ರಾಮ ಪಂಚಾಯತ್ ವಿವಿಧ ಸವಲತ್ತುಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ಪ್ರಚಾರಪಡಿಸುವ ಕುರಿತು. ಮೂರನೇ ವಾರ್ಡಿನ ಬೇರಳಕಟ್ಟೆ ಗ್ರೀನ್ ಗ್ರೌಂಡ್ ಬಳಿ ಮಳೆ ನೀರಿನ ಚರಂಡಿ ರಚನೆ ಮಾಡುವ ಬಗ್ಗೆ, ಬದಿಯಾರು ಮಳೆ ನೀರು ಹೋಗುವ ಚರಂಡಿಯಲ್ಲಿ ಕೊಳಚೆ ನೀರು ಬಿಡುತ್ತಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವ ಕುರಿತು. ಬದಿಯಾರು ಕೆರೆ ಬಳಿ ರಸ್ತೆಗೆ ತಡೆಗೋಡೆ ಮತ್ತು ಚರಂಡಿ ರಚನೆ, ಬದಿಯಾರು ಅಂಗನವಾಡಿ ಬಳಿಯಿಂದ ಮಸೀದಿ ತನಕದ ಚರಂಡಿಯಲ್ಲಿ ಕೊಳಚೆ ನೀರು ಬಿಡುತ್ತಿದ್ದು ಇದನ್ನು ಮುಚ್ಚಿ ಇಂಟರ್ಲಾಕ್ ಹಾಗೂ ಸ್ಲ್ಯಾಬ್ ಅಳವಡಿಕೆ ಮಾಡುವ ಬಗ್ಗೆ, ಅಂಗನವಾಡಿ ಬಳಿ ಹಂಸ್ ರಚನೆ, ಬದಿಯಾರು ಅಂಗನವಾಡಿ ಮುಂಭಾಗ ಇಂಟರ್ಲಾಕ್ ಅಳವಡಿಕೆ. 4 ಮತ್ತು 5ರಂದು ಆನೆಕೆರೆ ಪ್ರೆಸ್ಟೀಜ್ ಸಿಸಿಯು ಕಟ್ಟಡದ ತ್ಯಾಜ್ಯ ನೀರಿನ ಬಗ್ಗೆ ಸಾರ್ವಜನಿಕರ ದೂರು. ಆನೆಕೆರೆ ಪ್ರೆಸ್ಟೀಜ್ ಹಾಗೂ ಸಿಸಿಯು ಕಟ್ಟಡದ ತ್ಯಾಜ್ಯ ನೀರು ಹಲವಾರು ಸಮಯದಿಂದ ಸಾರ್ವಜನಿಕವಾಗಿ ಹರಿಯ ಬಿಡುತ್ತಿದ್ದು ಈ ಬಗ್ಗೆ ಕಟ್ಟಡದ ಮಾಲಕರಿಗೆ ಮೌಖಿಕ ಹಾಗೂ ಪತ್ರ ವ್ಯವಹಾರ ಮಾಡಿ ತ್ಯಾಜ್ಯ ನೀರಿನ ಸೂಕ್ತ ವಿಲೇವಾರಿಗೆ ತಿಳಿಸಿದರೂ ಯಾವುದೇ ಆಸಕ್ತಿ ತೋರದೆ ಪದೇ ನೀರನ್ನು ಬಿಡುತ್ತಿರುವುದರಿಂದ ಆ ಪ್ರದೇಶದಲ್ಲಿ ವಾಸಿಸುವ ಜನರ ಅನಾರೋಗ್ಯದಿಂದ ನರಳುತ್ತಿದ್ದು ಕೂಡಲೇ ಈ ಕಟ್ಟಡಕ್ಕೆ ನೀಡಲಾಗಿರುವ ನೀರಿನ ಸಂಪರ್ಕ ಹಾಗೂ ಇತರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂತೆ ವಾರ್ಡ್ ಸಭೆಯಲ್ಲಿ ಕೂಡ ವಾರ್ಡಿನ ಸದಸ್ಯರಾದ ಪುಷ್ಪ, ಪಾವನ, ಶ್ರೀಮತಿ ವಿಜಯ, ರಜಾಕ್, ಇಕ್ಬಾಲ್ ಹಾಗೂ ರಮ್ಲತ್ ಹಾಗೂ ಪಂಚಾಯತ್ ಅಧ್ಯಕ್ಷರು ತಿಳಿಸಿದರು. ಹಾಗೂ ಈ ಬಗ್ಗೆ ಆರಕ್ಷಕ ಠಾಣೆ, ಪೊಲೀಸ್ ಇಲಾಖೆ, ಕೊಣಜಿ ಇವರಿಗೆ ನೀರಿನ ಸಂಪರ್ಕ ಕಡಿತಗೊಳಿಸುವ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡುವಾಗ ರಕ್ಷಣೆಗಾಗಿ ಬರಲು ಪತ್ರ ವ್ಯವಹಾರ ಮಾಡುವಂತೆ ವಾರ್ಡ್ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಾನೆಕೆರೆ ರಸ್ತೆ ಅಸ್ತವ್ಯಸ್ತಗೊಂಡಿರುವ ಬಗ್ಗೆ, ಬೆಳ್ಮ ಗ್ರಾಮದ ಕಾನೆಕೆರೆ ರಸ್ತೆಯಲ್ಲಿ ಪ್ರತಿನಿತ್ಯ ಮಣ್ಣು ತುಂಬಿಕೊಂಡು ಲಾರಿ ಹಾಗೂ ಟಿಪ್ಪರ್ಗಳು ಹಲವಾರು ಬಾರಿ ಓಡಾಡುತ್ತಿರುವುದಾಗಿ ಆ ಪರಿಸರದ ನಿವಾಸಿಗಳು ತಿಳಿಸಿದ್ದು ಇದರಿಂದಾಗಿ ರಸ್ತೆಯು ಅಸ್ತವ್ಯಸ್ತಗೊಂಡು ಬಹಳಷ್ಟು ಹದಗೆಟ್ಟಿರುತ್ತದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಪತ್ರ ವ್ಯವಹಾರ ಮಾಡಲು ನಿರ್ಣಯಿಸಲಾಯಿತು. ನಿತ್ಯಾನಂದ ನಗರ ಪ್ರದೇಶದಲ್ಲಿ ಹೊಸ ಅಂಗನವಾಡಿ ಕೇಂದ್ರ ರಚನೆ ಬಗ್ಗೆ ಬೆಳ್ಮ ಗ್ರಾಮದ ಕಾನೆಕೆರೆ ಎಂಬಲ್ಲಿಯ ಪ್ರದೇಶಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟ್ಯಕಲ್ಲ ಇವರು ಭೇಟಿ ನೀಡುವ ಕುರಿತು. ಕಾನೆಕೆರೆ ಪರಿಸರದ ಫಾರೂಕ್, ಅಬೂಬಕರ್ ಮತ್ತು ಇಸ್ಮಾಯಿಲ್ ಇವರ ಮನೆಯ ಬಾವಿಯ ನೀರು ಕಲುಷಿತಗೊಂಡಿರುವ ಕುರಿತು. ಕಾನೆಕೆರೆ ಪ್ರದೇಶದಲ್ಲಿ ಹೊಸ ದಾರಿದೀಪದ ಅಳವಡಿಕೆ, ಕ್ಲಾಮ ನೆಸ್ಟಿನ ತ್ಯಾಜ್ಯ ನೀರು ಹಾಗೂ ಕಲುಷಿತ ನೀರು ಹರಿದು ಬಿಡುತ್ತಿರುವ ಬಗ್ಗೆ. ಕಾನೆಕೆರೆ ಸಲಾಂ ಮನೆಯಿಂದ ಅಬೂಬಕರ್ ಮನೆ ಬಳಿಯವರಿಗೆ ದಾರಿಯ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ದಾರಿಯ ವ್ಯವಸ್ಥೆ ಮಾಡುವ ಕುರಿತು. ವಾರ್ಡ್ ಸಭೆಯಲ್ಲಿ ಎಷ್ಟು ಜನ ಇದ್ರು? ನಾನು 10:30 11:30 11:45 ಇದ್ದೆ ಇಲ್ಲಿ ಇದರ ವಾರ್ಡ್ ಸಭೆ. ಒಟ್ಟಾರೆ
ಗ್ರಾಮ ಸಭೆ ಮೆಂಬರ್ಸ್ಗಳನ್ನು ನೋಡಿದ್ದೇನೆ ಅಂದರೆ ನಾನು ಒಬ್ಬ ಇದ್ದೆ, ಅದು ನನ್ನ ಹೆಸರಿನ ಪ್ರಸ್ತಾವ ನಾನು ವಿಷಯ ಹೇಳಿದ್ದೇನೆ, ಪ್ರಾಬ್ಲಮ್ ಇದೆ ಅಲ್ಲಿ ಕಾಣಲಿಲ್ಲ, ಯಾವುದೋ ಇನ್ನಿಬ್ಬರ ಹೆಸರು ಹಾಕಿ ಅವಾಗ ಹೇಳಿದ್ದೇವೆ ನಾವು ತಕ್ಷಣ ಮಾಡ್ತೇವೆ ಅಂತ ಹೇಳಿದ್ರು, ಮರು ದಿವಸ ಮಾಡ್ತೇವೆ ಅಂತ ಹೇಳಿದ್ರು, ಹೇಳೋದು ಮಾಡಲೇ ಇಲ್ಲ. ಇವತ್ತು ನಿನ್ನೆ ಅಧ್ಯಕ್ಷರು ಇದ್ರಲ್ಲ, ಅಧ್ಯಕ್ಷ ಏನು ಹೇಳಿದ್ರು, ಅಧ್ಯಕ್ಷ ನೀವು ಹೇಳಿದ್ದು ನಾವು ತಕ್ಷಣ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಏನು ಮಾಡಲಿಲ್ಲ ಅದು? ನೀವು ಸ್ಪಾಟಿಗೆ ಬರ್ತೇವೆ ಅಂತ ಹೇಳಿದ್ರೆ ಯಾಕೆ ಬರಲಿಲ್ಲ? ನಾಳೆ ಬರುವುದಲ್ಲ, ಅದು ಅದೇ ಥರನೇ ಇದೇ ಥರನೇ ಸಮಸ್ಯೆ ಆಗುದು. ನಾಳೆ ಬರುದು, ನಾಡಿದ್ದು ಬರುದು, ಸಮಸ್ಯೆ ಆಗುದು. ಅಧ್ಯಕ್ಷರಿಗೆ ಮಾಡ್ಬೋದಿತ್ತಲ್ಲ, ಆದ ಕಾರಣದಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ಇದೇ ಸಮಸ್ಯೆ ನಮ್ಮ ಬಿಲ್ಮ ಗ್ರಾಮದ ಸಮಸ್ಯೆ ಇದೆ. ಒಂದು ಗ್ರಾಮದ ಯಾರಾದರೂ ಸದಸ್ಯರಿಲ್ಲ, ಇಲ್ಲಾಂದರೆ ಯಾರು ಅಧಿಕಾರಿ ಇಲ್ಲ ಅಂತ ಹೇಳಿ ಇದು 10 ವರ್ಷ ಇತ್ತು ನಮ್ಮ ಕಾಣಕೆರೆಗೆ. ಲೆಟರ್ ಬೇಕಾ ನಿಮಗೆ? 10 ವರ್ಷದಿಂದ ಏನಾದರೂ ಆಯ್ತಾ ನಮ್ಮ ಕಾಣಕೆರೆಗೆ? ಎಷ್ಟು ಸಮಸ್ಯೆ ಇದೆ ಕಾಣಕೆರೆಯಲ್ಲಿ? ಯಾರು ಏನು ಅವರು ಅಲ್ಲ ಬರ್ತಾ ಇದ್ರು, ಇಲ್ಲ ಅಂತ ಹೇಳಲ್ಲ ನಾವು, ಆದರೆ ಅದು ಸೊಲ್ಯೂಷನ್ ನೀವು ಮುನ್ನೆ ಮಾಡಿದ್ದೇವೆ. ತೆಗೆದು ಕೂತ್ಕೊಳ್ಳಿಕ್ಕೆ ನೀವೆಲ್ಲ ಹೋಗಿ ಒಂದು ದಿವಸ ಅಲ್ಲಿ ಸ್ಟೇ ಆಗಿ ಅವಾಗ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಆ ಫ್ಲಾಟ್ ಅಲ್ಲಿ ಇರುವಂತ ಎಲೆಕ್ಟ್ರಿಕ್ ಅನ್ನು ಕಟ್ ಮಾಡಿ, ಅವಾಗ ಅವ್ರು ಬುದ್ಧಿ ಬರ್ತದೆ. ಅದಕ್ಕೆ ಏನಾದ್ರೆ ಅವರು ರಾಜರಸ್ತೆಗೆ ನೀರು ಬಿಡ್ತಾ ಇದ್ದಾರೆ, ರಸ್ತೆಯಲ್ಲಿ ಬಿಡ್ತಾ ಇದ್ದಾರೆ, ಅಲ್ಲಿ ನಿಲ್ಲಿಕ್ಕೆ ಆಗಲ್ಲ. ಎಷ್ಟು ಸಾಂಕ್ರಾಮಿಕ ರೋಗ ಬಂದಿದೆ ಗೊತ್ತಿದೆ ನಿಮಗೆ? ಅಲ್ಲಿ ಯಾವುದರ ಪರಿಸ್ಥಿತಿ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಿದೆಯಾ? ಎಷ್ಟು ಮೆಂಬರ್ ಇದ್ದಾರೆ? 4 ಮೆಂಬರ್ ಇಲ್ವಾ? ನೀವಿಲ್ವಾ? ಅಧ್ಯಕ್ಷರು ಇಲ್ವಾ? ಏನು ಅದಕ್ಕೇನು ಸರಿ? ಹೌದು, ಅದ ನಮ್ಮ ಸದಸ್ಯರು ಅದು 4ನೇ ವಾರ್ಡ್, ಅದು 5ನೇ ವಾರ್ಡ್ ಆಗಿದೆ ಅಂತ ಅಲ್ಲ, ನಿಮಗೆ ಹಾಗೆ ಅಲ್ಲ. ಒಂದು ನಿಮಿಷ ಪುಷ್ಪಕ್ಕ, ನೀರು ಈಗ ಬಂದಿದೆ ಗೊತ್ತುಂಟ ಈಗ ವಾರ್ಡ್ ವೈಸ್ ಇಲ್ಲಿ ಬೇಡ, ಒಂದು ಕೂಡ ಸಮಸ್ಯೆಗಳಾದರೆ ಎಲ್ಲರಿಗೂ ಕೂಡ ಅದನ್ನ ಮಾತಾಡುವಂತ ಅವಕಾಶ ಇದೆ. ಎಲ್ಲಾ ಸದಸ್ಯರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಾಗ್ತದೆ ಗ್ರಾಮ ಪಂಚಾಯತ್ನ ನಿಯಮದಲ್ಲಿ. ಒಂದು. ಎರಡನೇದು, ಈಗಾಗಲೇ ನಾನು ನೀವು ಕೇಳದ ಒಂದು ಕ್ವಶನ್ ಈಗಾಗಲೇ ಅಧ್ಯಕ್ಷರ ಪರವಾಗಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ನಾನು ಮಾನ್ಯ ಭಟ್ರವರು ಪ್ರಸ್ತಾವನೆಯನ್ನ ಮಾಡಿದ್ರು, ಈ ನಿರ್ಣಯಗಳನ್ನ ಮಾಡಿದ್ದೀರಿ. ಆ ನಿರ್ಣಯಗಳು ಯಾವುದು ಆಗಿದೆ, ಯಾವ್ದು ಆಗಲಿಲ್ಲ ನೋಡಿ. ಗ್ರಾಮ ಪಂಚಾಯತ್ನಲ್ಲಿ ನಮಗೆ ಸಾಧ್ಯವಾಗುವಷ್ಟು ಕೆಲಸಗಳು ನಾವು ಕಾಣಕೆರೆಗೂ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸದಲ್ಲೂ ಮಾಡಿದ್ದೀವಿ, ಇನ್ನಿತರ ಭಾಗಗಳಲ್ಲೂ ಕೂಡ ಅಭಿವೃದ್ಧಿಯ ಕೆಲಸ ಮಾಡಿದ್ದೀವಿ. ಸರ್ಕಾರದ ನೋಡಿ, ನಮ್ಮ ಮನೆಯ ಮುಂಭಾಗಕ್ಕೆ ಬರುವಂತಹ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆಯನ್ನು ಮಾಡಿರೋದು ಗ್ರಾಮ ಪಂಚಾಯತ್ ವತಿಯಿಂದ, ಸರಿನಾ? ಒಂದು. ಎರಡನೇದು, ಒಂದ್ ನಿಮಿಷ. ಎರಡನೇದು, ಹಲವಾರು ಮನೆಗಳಿಗೆ ಹೋಗುವ ನನ್ನ ಅವಧಿಯಲ್ಲಿ ಹಲವಾರು ಮನೆಗಳಿಗೆ ಹೋಗುವಂತಹ ರಸ್ತೆಗಳು ಕೂಡ ಸರಿ ಇರಲಿಲ್ಲ, ಒಂದೇ ಒಂದು ಮೆಟ್ಟಲುಗಳು ಕೂಡ ಸರಿ ಇರಲಿಲ್ಲ. ನನ್ನ ವಾರ್ಡ್ನ ಸಂಬಂಧಪಟ್ಟ ಕೆಲಸವನ್ನ ಬದಿಗಿಟ್ಟು ನಮ್ಮ ಕಾಣೆಕೆರೆಯಲ್ಲಿರುವಂತಹ ಪ್ರದೇಶಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಅಲ್ಲಿರುವ ಪ್ರದೇಶಕ್ಕೆ ಹಲವಾರು ಕಾಮಗಾರಿಗಳನ್ನ ನನ್ನ ಅವಧಿಯಲ್ಲಿ ಮಾನ್ಯ ರಜಾಕ್ ಮತ್ತು ಪುಷ್ಪಲತಾ ವಿಜಯಕ್ಕ ಮತ್ತು ಪವನಕ್ಕ ಇವರ ಒಂದು ಸದಸ್ಯರ ಜೊತೆ ಸೇರಿ ಹಲವಾರು ಕೆಲಸಗಳನ್ನ ಮಾಡಿದ್ದೇವೆ. ಸಿಟಿ ಮತ್ತು ಪ್ರೆಸ್ಟೇಜ್ ಈ ಎರಡೂ ಸಮಸ್ಯೆಗಳು ನಿನ್ನೆ ಬಂದದ ಸಮಸ್ಯೆಗಳಲ್ಲ. ಹಲವಾರು 20 ವರ್ಷಗಳಿಂದ ಆ ಸಮಸ್ಯೆಗಳು ಅಲ್ಲಿ ಇದೆ. ಗ್ರಾಮ ಪಂಚಾಯತಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದೆಲ್ಲವೂ ಕೂಡ ನಾವು ಆ ಒಂದು 2 ಬಿಲ್ಡಿಂಗ್ ಮಾಡಿದ್ದೇವೆ. ಈಗಾಗಲೇ ಕೋರ್ಟಿಗೆ ಕೂಡ ನಾವು ಹೋಗಿದ್ದೇವೆ. ನಮ್ಮಲ್ಲಿ ಕೂಡ ನಾವು ಹೇಳಿದ್ದೀವಿ, ಸಾರ್ವಜನಿಕರ ಪರವಾಗಿ ಯಾವಾಗಲೂ ಕೂಡ ಕೋರ್ಟಿಗೆ ಹೋಗುವ ಅಬ್ಜೆಕ್ಷನ್ ಆಗಿ ಯಾರು ಕೂಡ ಮುಂದೆ ಬಂದಿಲ್ಲ. ಅದಕ್ಕೆ ಯಾರಾದ್ರೂ ಬಂದಿದ್ರೆ ಯಾರು ಬಂದಿಲ್ಲ. ಈಗ ಗ್ರಾಮ ಪಂಚಾಯತ್ ಅಲ್ಲೇ ನಾವೇ ಮಾಡಿ, ಗ್ರಾಮ ಪಂಚಾಯತ್ ಇಂದ ನಾವು ನಿರ್ಣಯ ಮಾಡಿ ಮಾನ್ಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ 17 ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನ ಮಾಡಿ ಆ ನಿರ್ಣಯದ ಕಾಪಿಯನ್ನು ಇಟ್ಟು ನಾವು ಮಾನ್ಯ ತಹಶೀಲ್ದಾರರಿಗೆ ಮತ್ತು AC ಅವರಿಗೆ, DC ಅವರಿಗೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಪತ್ರವನ್ನು ನಾವು ರವಾನಿಸಿದ್ದೀವಿ. ಆ ಪತ್ರದ ಪ್ರತಿಫಲವಾಗಿ ಇವತ್ತು ಮೇಲ್ ಕೂಡ ನಮಗೆ ಗ್ರಾಮ ಪಂಚಾಯತ್ಗೆ ಬಂದಿದೆ. ಇನ್ನು ಇದಕ್ಕೆ ಅಬ್ಜೆಕ್ಷನ್ ಆಗ್ಲಿಕ್ಕೆ 26ನೇ ತಾರೀಕು ತನಕ ಇದೆ. ನಾವು ಸಡನ್ ಆಗಿ ನೀವು ಹೇಳಿದ ತಕ್ಷಣ ಕರೆಂಟ್ನ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಕೂಡ ಕಾನೂನಿದೆ. ಒಂದ್ ನಿಮಿಷ, ಅದಕ್ಕೆ ಕೂಡ ನೋಡಿ ಫಾರು ಅಸೈನರ್, ಅದಕ್ಕೂ ಕೂಡ ಕಾನೂನಿನಲ್ಲಿ ನಮಗೆ ತೊಂದರೆಗಳಿತ್ತು. ನಾವು ಕಟ್ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ KB ಅವರಿಂದ ಮಾಹಿತಿ ಬಂದ ತಕ್ಷಣ ನಾವೀಗ AC ಅವರ ಮೊರೆ ಹೋಗಿದ್ದೇವೆ.
ACA ಅವರು ಆದೇಶವನ್ನು ಕೂಡ ನಾವು ಇದರಲ್ಲಿ ನಾವು ಓದ್ತೀನಿ. ಒಂದ್ ನಿಮಿಷ ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ದೂರ್ದಾರ್ ದೇರ್ಲಕಟ್ಟೆ ಉಳ್ಳಾಲ ಮಾಲಕರು ಎದುರುದಾರರು ಮತ್ತು ಪ್ರೆಸ್ಟೇಜ್ ಹಾಗೂ ಸಿಟಿ ವಸತಿ ಸಮುಚ್ಚಯ ದೇರ್ಲಕಟ್ಟೆ ಉಳ್ಳಾಲ ತಾಲೂಕು. ವಿಷಯ ಬೆಲ್ಮ ಗ್ರಾಮ ದೇರ್ಲಕಟ್ಟೆಯ ಬಳಿಯ ಪ್ರೆಸ್ಟೇಜ್ ಹಾಗೂ ಸಿಟಿ ವಸತಿ ಸಮುಚ್ಚಯದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ನಿರಂತರವಾಗಿ ಹರಿಯ ಬೀಳುತ್ತಿರುವುದರಿಂದ ಸದರಿ ಘಟ್ಟದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಮೆಸ್ಕಾಂ ಇಲಾಖೆ ನಿರ್ದೇಶನ ನೀಡುವ ಕುರಿತು ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ದೇರ್ಲಕಟ್ಟೆ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ. ಇದರ ಪತ್ರ ಸಂಖ್ಯೆ ಬೆಲ್ಮ ಗ್ರಾಮ ಪಂಚಾಯತ್ 97/1/2023 ದಿನಾಂಕ 9/2/2024 ಸ್ವೀಕೃತ ಅರ್ಜಿ. ಇದರಲ್ಲಿ ಆದೇಶ ದಂಡ ಆದೇಶವನ್ನು ವಿವಾದಿತ ಸ್ಥಳದಲ್ಲಿ ಕಟ್ಟಡ ವಸತಿ ಸಮುಚ್ಚಯ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಯ ಬಿಡುತ್ತಿರುವುದನ್ನು ತಕ್ಷಣದಲ್ಲಿ ನಿಲ್ಲಿಸುವಂತೆ ಹಾಗೂ ಸದರಿ ತ್ಯಾಜ್ಯ ನೀರನ್ನು ವಿಸರ್ಜನೆಗೆ ಸೂಕ್ತ ವೈಜ್ಞಾನಿಕ ಕ್ರಮ ಕೈಗೊಳ್ಳುವಂತೆ ಈ ಪ್ರಕರಣ ಎದುರಾಳಿಗೆ ಈ ಮೂಲಕ ಆದೇಶಿಸಲಾಗಿದೆ ಹಾಗೂ ಈ ಆದೇಶವನ್ನು ಪಾಲನೆ ಮಾಡದ ಬಗ್ಗೆ ಈ ನ್ಯಾಯಾಲಯಕ್ಕೆ ಲಿಖಿತವಾಗಿ ವರದಿಯನ್ನು ನೀಡಲು ಕೂಡ ಆದೇಶಿಸಲಾಗಿದೆ. ಈ ಆದೇಶವನ್ನು ಯಾಕೆ ಕಾಯಂಗೊಳಿಸಬಾರದು ಎಂಬ ಬಗ್ಗೆ ಕಾರಣಗಳನ್ನು ಆಕ್ಷೇಪಗಳನ್ನು ಸಲ್ಲಿಸುತ್ತಿದ್ದಲ್ಲಿ ದಿನಾಂಕ 26/2/2024 ಸಮಯ ಅಪರಾಹ್ನ 3 ಗಂಟೆಗೆ ಈ ನ್ಯಾಯಾಲಯದ ಸಹಾಯಕ ಆಯುಕ್ತರ ಕಚೇರಿ ತಾಲೂಕು ಆಡಳಿತ ಸೌಧ ಮಂಗಳೂರು ತಾಲೂಕು ಖುದ್ದಾಗಿ ಅಥವಾ ನಿಮ್ಮ ನ್ಯಾಯವಾದಿಯವರ ಅಥವಾ ನಿಮ್ಮ ಅಧಿಕೃತ ಪ್ರತಿನಿಧಿಯವರ ಮೂಲಕ ಹಾಜರಾಗಿ ಸಲ್ಲಿಸಲು ನಿರ್ದೇಶಿಸುತ್ತೇನೆ. ತಪ್ಪಿದಲ್ಲಿ ಮತ್ತಷ್ಟು ತಿಳುವಳಿಕೆಯನ್ನು ನೀಡದೆ ಕಾನೂನು ಪ್ರಕಾರ ಮುಂದಿನ ಸೂಕ್ತ ಕ್ರಮ ಜರುಗಿಸುವುದು. AC ಅವರೇ ಆದೇಶವನ್ನು ಮಾಡಿದ್ದಾರೆ. 26/2/2024 ಫೆಬ್ರವರಿ 24ಕ್ಕೆ 26ಕ್ಕೆ ಇದೆ ಕೋರ್ಟ್ 3 ತಾರೀಕು 3 ಗಂಟೆಗೆ ಹೋಗ್ಬೋದು. ಅಲ್ಲಿ ಅದಕ್ಕಿಂತ ಮೊದಲಿಂದ ಅದನ್ನು ಹೋರಾಟ ಮಾಡಿದವರು ರಜಾಕ್ ಅವರು ನೀವೆಲ್ಲ ಸೇರಿದ್ರೆ ಅದು ಕರೆಕ್ಟ್ ಆಗ್ತದೆ. ಇನ್ನು ರಜಾಕ್ ಅವರು ಎಲ್ಲರೂ ಕೂಡ ನಾವಿದ್ದೇವೆ. ಲಾಸ್ಟ್ ವರೆಗೆ ಬಂದವರು ಅವರೊಬ್ಬರೇ, ಮತ್ತೆ ಯಾವ ಮೆಂಬರ್ಗಳು ಬರಲಿಲ್ಲ ಅಲ್ಲಿ ಅವರು ಮಾತ್ರ ಅದ್ರ ವಿಷಯ ಎಲ್ಲರೂ ಕೂಡ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಇದಕ್ಕೆ ಕಷ್ಟವೂ ಕೂಡ ಬಂದಿದ್ದೀವಿ. ಜೊತೆಯಲ್ಲಿ ಯಾರು ಕೆಲಸ ಮಾಡ್ತಾರೆ? ಈಗ ಅಧ್ಯಕ್ಷ ಹೇಳಿದ್ರು ನಾವು ಬರುವಾಗ ಅಲ್ಲಿ ಬೇರೆ ಮೆಂಬರ್ಗಳು ಇರಲಿಲ್ಲ ಅಂತ. ಜೊತೆಯಲ್ಲಿ ಕೆಲಸ ಮಾಡೋರು ಹಾಗೆಲ್ಲ 4 ಜನ ಇದ್ರು, ಅಲ್ಲಿ ಒಬ್ಬರು ಇರ್ಬೋದು. ಆಯ್ತು, ಈಗ ಏನು ನಿಮ್ಗೆ ಸಮಸ್ಯೆಗೆ ಪರಿಹಾರ ಬೇಕಾ ಮಾತು ಮುಂದುವರಿಸ್ಬೇಕಾ? ಈಗ ನಿಮ್ಗೆ ಮಾತು ಮುಂದುವರಿಸ್ಬೇಕಾ ಅಲ್ಲ ಪರಿಹಾರ ಬೇಕಾ? ಮಾತು ಮುಂದುವರಿಸೋದು ಬೇಡ, ಪರಿಹಾರ ಸಿಕ್ಕಿದ್ರಾಯ್ತು ಅಷ್ಟೇ ಅಲ್ವಾ? ಪರಿಹಾರ 26ಕ್ಕೆ ನಾವು ಕೋರ್ಟ್ ಅಲ್ಲಿ ಏನು ತೀರ್ಮಾನ ಬರ್ತದೆ ಆ ತೀರ್ಮಾನದ ಪ್ರಕಾರ ಕ್ರಮವನ್ನು ಕೈಗೊಳ್ಳುವ. ಈಗ ಸದ್ಯಕ್ಕೆ ಆ ರಸ್ತೆಯಲ್ಲಿ ಹೋಗುವಂತ ನೀರನ್ನು ತ್ಯಾಜ್ಯ ಯಾವುದು ನೀರಿದೆ ನಾನೇ ಖುದ್ದಾಗಿ ಬರ್ತೇನೆ. ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲ ವಾರ್ಡ್ ಸಂಬಂಧಪಟ್ಟ ಸದಸ್ಯರ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ಅದಕ್ಕೆ ನಿರ್ಣಯ ಏನಾಗಿದೆ ಗೊತ್ತಿದೆಯಾ? ಅವರೆಲ್ಲ ಮೆಂಬರ್ಸ್ ಹೇಳಿದೆ, ಎಲ್ಲರ ಹತ್ರ ಹೇಳಿದ್ದೇನೆ ಅಂತಂದ್ರೆ ಅದು ಕಟ್ ಮಾಡಿ ಅದಕ್ಕೆ ಹ್ಯಾಂಡ್ ಕ್ಯಾಪ್ ನೋಡಿ, ನಾನು ಹ್ಯಾಂಡ್ ಕ್ಯಾಪ್ ಹಾಕ್ಲಿಕ್ಕೆ ಏನು ಸುಲಭ, ಏನು ಕಷ್ಟ ಇಲ್ಲ. ಹ್ಯಾಂಡ್ ಕ್ಯಾಪ್ ಹಾಕಿ ಕೂಡ ನಾವು ಆಗಿದೆ. ಒಂದು ಸಲ ಪೈಪನ್ನು ಒಡೆದಾಕಿದ್ದೇನೆ, ಒಡೆದಾಕಿ ನಿಮ್ಮ ಇದರಲ್ಲೇ ಅದಕ್ಕೆ ಹ್ಯಾಂಡ್ ಕ್ಯಾಪ್ ಕೂಡ ಹಾಕಿದ್ದೀವಿ. ಅದರ ನಂತರ ಅದು ಎಲ್ಲ ಆಗಿದೆ ಅಂತೆಲ್ಲ ಕೂಡ ಗೊತ್ತಿದೆ. ಅದು ಶಾಶ್ವತ ಪರಿಹಾರ ಅಲ್ಲ. ಅಷ್ಟರವರೆಗೆ ಏನಾದ್ರೂ ವ್ಯವಸ್ಥೆ ಮಾಡುವ. ಫಸ್ಟಿಗೆ ಅದಕ್ಕೆ ಹ್ಯಾಂಡಿಕ್ಯಾಪ್ ಎಲ್ಲಿ ಹಾಕ್ಬೇಕಂತ ಹೇಳಿದ್ರೆ ಎಷ್ಟೇ ಹ್ಯಾಂಡಿಕ್ಯಾಪ್ ಎಲ್ಲಿ ಹಾಕ್ಬೇಕಂದ್ರೆ ಅವರು ತೋಟದವರು ಜಾಗ ಬಿಟ್ಟ ಕಾರಣ ಅವರಿಗೆ ನೀರು ಹೋಗ್ಲಿಕ್ಕೆ ಅವಕಾಶ ಆಯ್ತು. ಅದನ್ನ ಅಲ್ಲಿ ನೀವು ಹ್ಯಾಂಡಿಕ್ಯಾಪ್ ಹಾಕಿ ಕಷ್ಟನೇ ಇಲ್ಲ, ನೀರು ಹೋಗ್ಲಿಕ್ಕೆ ಜಾಗನೇ ಇಲ್ಲ ಅವರಿಗೆ. ಅದೆಲ್ಲ ನಾ ಹೇಳ್ತಾ ಇರೋದು, ಒಬ್ಬ ನಾವು ಮಾಡಿದ ತಪ್ಪನ್ನು ನಾವು ತಿದ್ದಬೇಕಾಗ್ತದೆ. ನೀವು ಜನರೆಲ್ಲ ಸೇರಿ ಅಲ್ಲಿ ಪೈಪ್ ಯಾಕೆ ಹಾಕಿದ್ದೀರಾ ಅದನ್ನ ಇದು ಮಾಡಿ, ಯಾಕೆ ನೀವು ಬಿಡ್ಬೇಕಿತ್ತು ಅಲ್ಲಿ ಹಾಕ್ಲಿಕ್ಕೆ? ನಾವು ಪಂಚಾಯತಿಗೆ ಸಂಬಂಧಪಟ್ಟ ನೋಡಿ ಫಾರೂಕ್, ಅಲ್ಲಿ ತೋಟದವರು ಕೃಷಿಗೆ ಬೇಕಾಗಿ ನೀರು ಒಳ್ಳೆಯ ನೀರನ್ನ ಅವರಿಗೆ ಕೊಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿರೋದು, ಹೌದಾ? ಆ ನೀರನ್ನ ದಾಖಲೆ ಖಾಸಗಿ ಜಾಗಕ್ಕೆ ಯಾಕೆ ಹೇಗೆ ನೀರು ಬಿಡ್ತಾರೆ? ಬಟ್ಟೆ ನೋಡಿ, ನಿಮ್ಮ ಖಾಸಗಿ ಜಾಗಕ್ಕೆ ನೀರು ಬಿಡುವಾಗ ನೀವು ಅದಕ್ಕೆ ಆಕ್ಷೇಪ ಹಾಕ್ಬೇಕಲ್ವಾ? ನೀವು ಆಕ್ಷೇಪ ಪೈಪ್ ತೆಗಿಸಿ, ಪೈಪನ್ನ ಹಾಕಿರೋ ಪೈಪನ್ನ ತೆಗಿಸಿ, ಮುಗೀತಲ್ವಾ? ನೋಡಿ
ನಮ್ಮ ಹತ್ರ ಮಾತ್ರ ಬಂದು ಹೇಳೋದಲ್ಲ, ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ನಿಮ್ಮ ಖಾಸಗಿ ಜಾಗದಲ್ಲಿ ಮತ್ತೊಂದು ಬಿಲ್ಡಿಂಗ್ ನವನು ಅನಾವಶ್ಯಕ ಅಲ್ಲ, ಇದು ಅನಾವಶ್ಯಕ ಅಲ್ಲ. ಕರೆಕ್ಟ್ ಆಗಿ ನಾನು ದಾಖಲೆ ಸಮೇತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿದ್ದ ವಿಚಾರವೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಸುಳ್ಳು ಆಶ್ವಾಸನೆ, ಸುಳ್ಳು ಮಾತನ್ನ ಯಾವತ್ತೂ ಹೇಳುದಿಲ್ಲ, ಯಾರ ಮುಂದೆ ಎಲ್ಲಿಟ್ಟು ಹೋಗುದಿಲ್ಲ. ಒಂದು, ನೀವು ನಿಮ್ಮ ಖಾಸಗಿ ಜಾಗದಲ್ಲಿ ಪೈಪನ್ನು ಹಾಕುವಾಗ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೂ ಗೊತ್ತಿರ್ತದ? ನಿಮ್ಮ ಜಾಗಕ್ಕೆ ಮತ್ತೊಬ್ಬ ಬಂದು ಪೈಪ್ ಹಾಕುವಾಗ ನೀವು ಅದನ್ನು ನಿಲ್ಲಿಸಬೇಕಿತ್ತು, ನೀವು ನಿಲ್ಲಿಸಲಿಲ್ಲ. PWD ರೋಡಿನ ಬದಿ ನಿಮ್ಮ ತೋಟದ ಒಳಗಡೆನೆ ಇದೆ ಪೈಪು. ಇಲ್ವರ ಸರ್? PWD ರೋಡಿನ ಬದಿ ರೋಡ್ ಬದಿ ಇರೋದಾ ಅಲ್ಲ? PWD ರೋಡ್ ಅದು ಅಲ್ಲ, PWD ಪರ್ಮಿಷನ್ ಕೊಟ್ಟಿದ್ಯಾ? ಅದು PWD ರೋಡಿನ ಕರೆಯಲ್ಲೇ ತಂದ ಒಂದು ನಿಮಿಷ. ಈಗ ನಾವು ಬಿಲ್ಡಿಂಗ್ ಅವರ ಹತ್ರ, ಪ್ರೆಸ್ಟೇಜ್ ಮತ್ತು ಸಿದ್ಧಿಯವರ ಹತ್ರ ಹೋಗುವಾಗ ಅವರು ಹೇಳ್ತಾ ಇರೋದು, ನಾವು ಭಟ್ರನ ತೋಟದಲ್ಲಿ ಪರ್ಮಿಷನ್ ಕೇಳಿ ಆ ಪೈಪ್ ಅನ್ನು ಹಾಕ್ತಾ ಇರೋದು. ಅದು ಅಲ್ಲದೆ ಈಗ ಇದು 1 ವರ್ಷದಿಂದಲ್ಲ ಪೈಪ್ ನಿಮ್ಮ ಬಿಲ್ಡಿಂಗ್ ತೋಟದಲ್ಲಿ 20 ವರ್ಷದಿಂದಲೇ ಬಿಲ್ಡಿಂಗ್ ಆದ ಟೈಮಿಂದಲೇ ಆ ಪೈಪ್ ಉಂಟಲ್ಲ. ಪರ್ಮಿಷನ್ ಅಲ್ಲ, ಈಗ PWD ಅದು ನನ್ನ ಜಾಗದಲ್ಲಿ ಒಂದು ನಿಮಿಷ ನಾವು ಮಾತಾಡೋದನ್ನ ನೀವು ಆಲೋಚನೆ ಮಾಡಿ. ನಾವು ಕೂಡ ನಿಮ್ಮಾಗೆ ಮನುಷ್ಯರೇ, ನಮ್ಗೆ 2 ತಲೆ ಇಲ್ಲ, 2 ಕೈ, 4 ಕೈ ಇಲ್ಲ, 4 ಕಾಲಿಲ್ಲ. ನಿಮ್ಮ ತರನೇ ನಾವು ಕೂಡ. ನಾವೇನು ಜನಪ್ರತಿನಿಧಿಗಳ ಹೊರತು ನಾವೇನು ದೇವರಲ್ಲ ಅಲ್ಲ. ಮತ್ತೊಂದು ಇಲ್ಲಿ ಡೈರೆಕ್ಟ್ ಆಗಿ ಭೂಲೋಕಕ್ಕೆ ಬಂದವರು ಕೂಡ ಅಲ್ಲ. ನಾನು ಹೇಳೋದು ಕೇಳು, ನಾನು ಹೇಳೋ ವಿಚಾರ ನೀವು ಇದು ಮಾಡಿ. ಈಗ ಹಾಕಲಿಲ್ಲ ಯಾಕಂತ ಹೇಳಿದ್ರೆ, ಈಗ ಆಲ್ರೆಡಿ ಆಗಿ ಒಂದು ಲೆಟರ್ ಈಗ ಬಂದಿದೆ. ಈ ಲೆಟರ್ ಬಂದದ್ದು ನಿಮಗೆ ಬೇಸರಿದೆಯಾ? ನಮ್ಗೆ ಸಂತೋಷನೇ. 26 ತಾರೀಕಿನವರೆಗೆ ನೀವು ಕಾಯಲೇಬೇಕಾಗ್ತದೆ. ಯಾಕಂದ್ರೆ ಅದು ದೊಡ್ಡ ಅಧಿಕಾರಿಯಿಂದ ಬಂದಂತ ಲೆಟರ್, ಕೆಬಿಯಿಂದ ಡೈರೆಕ್ಟ್ ಬಂದದಲ್ಲ. ಸಮಸ್ಯೆಗೆ ಪರಿಹರಿಸುವಾಗಲೇ ನೀವು ಇವತ್ತೇ ಸಿಗ್ಬೇಕಂತ ಹೇಳಿದ್ರೆ ಆಗೋದಿಲ್ಲ. ಸಮಸ್ಯೆಗೆ ಪರಿಹಾರ ಆಗ್ತಾ ಇದೆ, ಪರಿಹಾರ 26 ತನಕ ವೇಟ್ ಮಾಡುವ. ನೋಡಿ, ಈ ಗ್ರಾಮ ಸಭೆ ಇದ್ದ ಕಾರಣ ಅಲ್ಲ, ಹೊರತು ನಿಮಗೆ ಈ ಸಮಸ್ಯೆಗೆ ಪರಿಹಾರ ಬೇಕಾ? ಇದೀಗಲೇ ಮುಂದುವರಿಸಿಕೊಂಡು ಹೋಗ್ಬೇಕಾ? ಭಾರತ್ ಮುಂದಿನ ಗ್ರಾಮ ಸಭೆಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅದೇನಾದ್ರೂ ಬೇಸರ ಇದೆಯಾ? ಮಾಜಿ ಅಧ್ಯಕ್ಷರು 1 ನಿಮಿಷ ನಿಲ್ಲಿ. ನಾವು ಅಧಿಕಾರಿ ಹತ್ರ ಮಾತಾಡೋದು. ಸರ್, ನಿಮ್ಗೆ ಲೆಟರ್ ಕೊಟ್ಟಿದ್ವಲ್ಲ ಇದಕ್ಕಿಂತ ಮುಂಚೆ ಎಷ್ಟು ಲೆಟರ್ ಕೊಟ್ಟಿದ್ದೀವಿ ಸರ್? ಇಷ್ಟೆಲ್ಲ ಲೆಟರ್ ಕೊಟ್ಟಿದ್ದ ಫಲಿತಾಂಶನೇ ಇದೆ. ಯಾಕಂದ್ರೆ ಇದಕ್ಕೆಲ್ಲ ಖಾಲಿ ಲೆಟರ್ ಜೊತೆಗೆ ಪೂರಕ ದಾಖಲೆಗಳು, ವಾದ ವಿವಾದಗಳು ಆಗಿ ಈಗ ಹಿಯರಿಂಗ್ ಅಂದ ತಕ್ಷಣ ನ್ಯಾಯಾಲಯದ ಮೊನ್ನೆ ಲೆಟರ್ ಕೊಟ್ಟು ಸಡನ್ ಆಗಿ ಇವತ್ತು ಆಗೋದಿಲ್ಲ. ವರ್ಷದ ಸಮಸ್ಯೆ ಕೂತ್ಕೊಳ್ಳಿ. 10 ವರ್ಷದ ಸಮಸ್ಯೆ. 10 ವರ್ಷದಲ್ಲಿ ಹಲವಾರು ಬಾರಿ ನಾವು ಪತ್ರ ಕೊಟ್ಟಿದ್ದೀರಿ, ನಾವು ನಿರ್ಣಯ ಮಾಡಿದ್ದೇವೆ, ಹಲವಾರು ಇಲಾಖೆಗಳಿಗೂ ಹೋಗಿದೆ. ಈ ಹಿಂದಿನ PDO ಪ್ರಯತ್ನ ಪಟ್ಟಿದ್ದಾರೆ, ಹಿಂದಿನ ಸದಸ್ಯರು ಪ್ರಯತ್ನ ಪಟ್ಟಿದ್ದಾರೆ. ಇವಾಗಿರೋ ಆಡಳಿತ ಮಂಡಳಿ ಅದರ ಹಿಂದೆನೇ ಇದ್ದಾರೆ. ಇದು ಚರ್ಚೆನೇ ಅಲ್ಲ, ಇದಕ್ಕಿಂತ ಜಾಸ್ತಿಯಾಗಿ ಚರ್ಚೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಆಗುತ್ತೆ. ನಮ್ಮ ಸದಸ್ಯರು ಅಷ್ಟು ವಾದ ವಿವಾದವನ್ನು ಮಂಡಿಸ್ತಾರೆ. ಇದು ಇವತ್ತು 26 ತಾರೀಕು ಕೊಟ್ಟಿದ್ದಾರೆ. ಮೆಸ್ಕಾಂ ಕಳೆದ ಬಾರಿ ಈ ಪತ್ರ ಹೋಗಿತ್ತು, ಮೆಸ್ಕಾಂ ಇಲಾಖೆಗೆ ಹೋಗಿತ್ತು, ಅಲ್ಲಿಂದ ರಿಪ್ಲೈ ಬಂದಿದೆ, ಕಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಅದು ಅವ್ರು ವೈಯಕ್ತಿಕ. ಅದು ಒಂದ್ ವೇಳೆ ನಾಳೆ ನಾವು ಕಟ್ ಮಾಡಕ್ ಹೋದ್ರೆ ಕಟ್ ಮಾಡೋ ವಿರುದ್ಧವಾಗಿ ಅಫೇರ್ ಆಗುತ್ತೆ. ಸೊ ಇದೆಲ್ಲ ನಿಯಮಾನುಸಾರ ಇರೋದ್ರಿಂದ ಕಳೆದ ಬಾರಿ ನಾವು ಏನು ಪ್ರತಿದಿನ ಯಾರೆಲ್ಲ ನಮಗೆ ನವಾಜ್ ಆಗಿರ್ಬೋದು, ಸುತ್ತಮುತ್ತವರು ನಮಗೆ ನ್ಯೂಸ್ ಬಂದ ತಕ್ಷಣ ನಾವು ಆಫೀಸ್ಗೆ ಕಮಲ್ ಹೋಗ್ತಾರೆ ವಿಡಿಯೋ ಮಾಡಿ ನಮ್ಮ ಹತ್ರ ಸಿಸ್ಟಮ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನದ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ದಾಖಲೆಗಳು ಉಂಟು. ಈಗ ಇದುವರೆಗೆ 26 ತಾರೀಕು ತನಕ ನಾವು ಸಮೇತ ಅದೆಲ್ಲವೂ ರೆಕಾರ್ಡ್ ಮಾಡ್ತಾ ಇದೀವಿ. ಎಷ್ಟು ನಮ್ಗೆ ಸಾಕ್ಷಿ ಇದೆ ಅಷ್ಟನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಅದು ಚಿಕ್ಕ ಮನೆ ಅಲ್ಲ, ದೊಡ್ಡ ಫ್ಲಾಟ್, ದೊಡ್ಡ ವ್ಯವಹಾರ ಆಗುವಂಥದ್ದು. ಅವರು ಹಾಗೆ ಅದನ್ನ ಓವರ್ಕಮ್ ಮಾಡಿ ಅವರು ಪ್ರಯತ್ನ ಪಡ್ತಾರೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಸಾಕ್ಷಿಗಳು ನಮಗೆ
ಅದನ್ನ ಪುರಾವೆಗಳನ್ನ ನಮ್ಗೆ ಸಾಧ್ಯ ಮಾಡಿ ಕಲೆಕ್ಟ್ ಮಾಡೋಕ್ಕಾಗತ್ತೆ, ಅದನ್ನ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅದೆಲ್ಲ ಮಾಡಿ ಕೊನೆ ಫಲಿತಾಂಶ ಇದು. ಇನ್ನೂ ಅವರಿಗೆ ಟೈಮ್ ಕೊಟ್ಟಿದ್ದಾರೆ 26 ತಾರೀಕು, ಅಷ್ಟರೊಳಗೆ ಅವ್ರ ಆಕ್ಷೇಪಣೆ ಕೊಡಬೇಕು. ನೆಕ್ಸ್ಟ್ ಅವರು ಏನು ಮುಂದಿನ ಆದೇಶ ಏನ್ ಮಾಡ್ತಾರೆ ಎ ಸಿ ಕೋರ್ಟ್ ಅಲ್ಲಿ, ಅದು ಮತ್ತೆ ಮುಂದಿನ ಹೋಗುತ್ತೆ. ಅದು ಆ ಆದೇಶವನ್ನ ಪೊಲೀಸ್ ಇಲಾಖೆಗೂ ಹಾಕಿದ್ದಾರೆ, ತಹಸೀಲ್ದಾರ್ ಅವರಿಗೂ ಹಾಕಿದ್ದಾರೆ. ಗ್ರಾಮ ಪಂಚಾಯತ್ ನಾವು ದೂರುದಾರ ಇದ್ದೀವಿ, ನಮಗೂ ಹಾಕಿದ್ದಾರೆ. ದೂರುದಾರ ಗ್ರಾಮ ಪಂಚಾಯತ್ ಅಂದ್ರೆ ನಾವಲ್ಲ, ಅದು ನೀವೇ, ಪರೋಕ್ಷವಾಗಿ ಅದು ನೀವೇ. ಹಾಗಾಗಿ ಇದರ ಕೊನೆಯ ಒಂದು ಫಲಿತಾಂಶ ಬರುವ ಸಮಯ ಮಧ್ಯದಲ್ಲಿ ಇದೆ. ದಯವಿಟ್ಟು ಇದುವರೆ ನಮ್ಗೆ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಅದು ನಾವು ಸಮೇತ ನಮ್ಮ ಜೊತೆ ಇರಿ, ಅದಕ್ಕೆ ಒಂದು ಅಂತ್ಯ ಹಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೀಗ ವಿವಿಧ ಇಲಾಖೆಗಳ ಮಾಹಿತಿ. ಮೊದಲಿಗೆ ಮೆಸ್ಕಾಂ ಇಲಾಖೆ. ಹಲೋ, ನಮಸ್ಕಾರ. ನನ್ನ ಹೆಸರು ನಿತೇಶ್ ಅಂತ, ಮೆಸ್ಕಾಂ ಉಳ್ಳಾಳದಿಂದ ಬಂದಿದ್ದೇನೆ. ಈಗ ಮೆಸ್ಕಾಂನಲ್ಲಿರುವ ಸೌಲಭ್ಯ ಅಂದ್ರೆ ಗೃಹಜ್ಯೋತಿ ಅಂತ. ಈಗ ಆಲ್ಮೋಸ್ಟ್ ಈಗ ಎಲ್ರಿಗೂ 200 ಯೂನಿಟ್ ಬಿಲೋ ಇದ್ದವರಿಗೆ ಗೃಹಜ್ಯೋತಿಯಲ್ಲಿ ಫ್ರೀ ಬರ್ತಾ ಇದೆ ಅನ್ಕೊಳ್ತೇನೆ. ರಿಜಿಸ್ಟ್ರೇಷನ್ ಮಾಡೋದಿದ್ದವರು ಇನ್ನೂ ಕೂಡ ನಮ್ಮ ಸೇವಾ ಸಿಂಧು ಪೋರ್ಟಲ್ ಇದೆ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬಹುದು. ಆಮೇಲೆ ಈಗ ಗ್ರಾಹಕರ ವಿನಂತಿ ಏನಂದ್ರೆ ವಿದ್ಯುತ್ ಸುರಕ್ಷತೆಯ ಬಗ್ಗೆ. ಇನ್ನು ಕೂಡ ಅದು ಗೃಹಜ್ಯೋತಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೇವಾ ಸಿಂಧು ಪೋರ್ಟಲ್ ಇದೆ, ಗೂಗಲ್ ಅಲ್ಲಿ ಸೇವಾ ಸಿಂಧು ಅಂತ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಈಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಆಯ್ತು. ಯಾವಾಗ ಮಾಡಿದ್ವಿ? ಎಲ್ಲಿ ಹೋಗಿದ್ವಿ? ಎಲ್ಲಿ? ಅದು ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಆಯ್ತು. ಇಲ್ಲ, ಅದು ಎಲೆಕ್ಷನ್ ನಮ್ಮ ಸಾಫ್ಟ್ವೇರ್ ಚೇಂಜ್ ಇದೆ. ಆಕ್ಚುಲಿ ಮೆಸ್ಕಾಂ ಸಾಫ್ಟ್ವೇರ್ ಚೇಂಜ್ ಆಗಿ ನಮ್ದು ಯೂನಿಟ್ ಕೋಡ್ ಚೇಂಜ್ ಆಗಿ ಈಗ ಅಪ್ಡೇಟ್ ಮಾಡ್ತಾ ಇದೆ, ಸ್ಟಾರ್ಟ್ ಆಗ್ತದೆ. ಆಮೇಲೆ ವಿದ್ಯುತ್ನ ಸುರಕ್ಷತೆಯ ಬಗ್ಗೆ ಈಗ ಅಲ್ಲಿಯೇ ಗಾಡ್ ಪ್ರದೇಶ ಆಗಿದ್ದರಿಂದಾಗಿ ಹೆಚ್ಚಾಗಿ ಈಗ ಮಳೆಗಾಲಿ ಬಂದಾಗ ಅಥವಾ ವೈರ್ ತುಂಡಾಗಿದ್ದಿದ್ರೆ ಅಂತ ಟೈಮಲ್ಲಿ ಆ ವೈರ್ನ ಕೂಡ ಮುಟ್ಟಿಗೆ ಹೋಗ್ಬಾರ್ದು. ಮುಖ್ಯವಾಗಿ ನಿಮ್ಮ ಮನೆಯವರ ಮಕ್ಕಳಿಗೆ ಎಲ್ಲಾದ್ರೂ ವೈರ್ ತುಂಡಾಗಿ ಬಿದ್ದಿದ್ರೆ ಅದನ್ನು ಮುಟ್ಬಾರ್ದು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಕೂಡ ಸ್ವಲ್ಪ ಹೇಳ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ನಮ್ಮ ನಂಬರ್ ಇರ್ತದೆ 9448289597 ಅಥವಾ ನಮ್ದು ಟೋಲ್ ಫ್ರೀ ನಂಬರ್ ಇದೆ 1912, ಅದಕ್ಕೆ ತಿಳಿಸ್ಬೇಕಂತ ವಿನಂತಿ. ಆಮೇಲೆ ಎಲ್ಲಾದ್ರೂ ಲೋ ವೋಲ್ಟೇಜ್ ಸಮಸ್ಯೆ ಅಥವಾ ಎಲ್ಲಾದ್ರೂ ಪದೇ ಟ್ರಾನ್ಸ್ಫರ್ ಫೀಸ್ ಹೋಗುವಂಥದ್ದು ಅಂಥದ್ದಿದ್ರೆ ಕೂಡ ಈ ಸಂದರ್ಭ ಹೇಳ್ಬೋದು. ಆ ಕಾಣೆಕೆರೆಯಲ್ಲಿ ಈಗ ಅದು ಲೋ ವೋಲ್ಟೇಜ್ ಇತ್ತು, ಅದು ಟ್ರಾನ್ಸ್ಫರ್ ಹಾಕಿದ್ದೇವೆ, ಮೋಸ್ಟ್ಲಿ ಸರಿಯಾಗಿದೆ ಅಂತ ಹೇಳ್ಕೊಳ್ತೇವೆ. ಅದು ಕಂಬ ಕೂಡ ಸರಿಯಾಗಿದೆ, ಆ ಟ್ರಾನ್ಸ್ಫರ್ ಹಾಕುವಾಗಲೇ ಕಂಬ ಕೂಡ ಸರಿ ಮಾಡಿದ್ದೇವೆ. ಆಮೇಲೆ ಇದು ಮೊನ್ನೆ ಈಗ ನಮ್ಮ ಮೆಂಬರ್ ಅವ್ರು ಹೇಳಿದ್ರು, ಅಲ್ಲಿ ಜಲಕಟ್ಟೆಯಲ್ಲಿ ಗಾಡಿ ಹೋಗುವಾಗ ವೈರ್ ತಾಗ್ತದೆ ಅಂದ್ರೆ ಅದು ಕೂಡ ಇವತ್ತು ಕಂಬ ಹಾಕಿ ಸರಿ ಮಾಡಿದ್ದೇವೆ. ಬೇರೆ ಏನಾದರೂ ಮೆಸ್ಕಾಂನಿಂದ ಇಲ್ಲಿ ಬದಿಯಾರ್ ರೋಡಲ್ಲಿ ಮತ್ತೆ ಕೇರಳಗಟ್ಟೆ ಈ ರೋಡ್ ಸೈಡಲ್ಲಿ ಈ ರೋಡ್ ಹಾಳಾಗ್ತದೆ, ಕಂಬ ಇಲ್ಲಿ ಹಾಕಿದ್ದೀವಿ ಅಷ್ಟು ಅಲ್ಲಿಂದ ಅಲ್ಲಿ ಮತ್ತೆ ನಮ್ಮ ಬಾರ್ ಇದೆಯಲ್ಲ ಬಿಲ್ಡಿಂಗ್ ಪಾಯಿಂಟ್ ಎಲ್ಲ ತೆಗ್ದಾಗಿದೆ, ನಮ್ಮ ಮತ್ತೆ ಬಿದ್ದಲಾಗಿದೆ ಇಲ್ಲಿ ನಮ್ಮ ಮೀಟಿಂಗ್ ಪಾಯಿಂಟ್ ಉಳ್ಳಾಲಕ್ಕೆ ಹೋಗುವ HT ಲೈನ್ ದೊಡ್ಡ ತೋರದ ಕಂಬವನ್ನು ನೀವು ರೋಡಲ್ಲಿ ನಾವು ಹಾಕಿದ್ದಲ್ಲ, PWR ಹೇಳಿ ತೋರಿಸಲ್ಲ, ನಮ್ದು ವರ್ಕ್ ಅಲ್ಲ. ಇನ್ನೊಂದು ಇದೆ ಅಲ್ಲಿ ಅತಿಥಿ ಹೋಟೆಲ್ ಮುಂಭಾಗದಲ್ಲಿ ಇದೆ. ಈಗ ವರ್ಕ್ ಕಂಪ್ಲೀಟ್ ಆಗಲಿಲ್ಲ, ವರ್ಕ್ ಆಗ್ತಾ ಇದೆ. ಹೇಳಿ ಕಂಬ ಹಾಕಿದೆ ಅಲ್ಲಿ ಪಂಚಾಯತ್ ಮೆಂಬರ್ ಇದ್ದಾರೆ ಕೇಳಿ. ಅದೇ ಕಂಬ ಹಾಕುವ ಅಬ್ಜೆಕ್ಷನ್ ಆ ಟೈಮಲ್ಲಿ ಹೇಳ್ಬೇಕು. ಅಲ್ಲಿ ಕಂಬ ಹಾಕಿದ್ಮೇಲೆ ನಮ್ಮ ನಂಬರ್ ಎಲ್ಲರಿಗೆ ನನ್ನ ಕೊಟ್ಟು ಪರಿಚಯ ಇರ್ತದೆ. ಅದೇ ಹೇಳುದು, ಮನೆ ಮುಂದೆ ಹಾಕುವ ನನ್ನ ನಂಬರ್ ಇರ್ತದಲ್ಲ,
ತೋಟದ ಮಧ್ಯದಲ್ಲಿ ಹೋಗುವುದನ್ನೆಲ್ಲ ಸಿಟಿ ಲೈನಲ್ಲಿ ಶಿಫ್ಟ್ ಮಾಡ್ಬೋದು, ಬಟ್ ಸಿಟಿ ತೋಟದಲ್ಲಿ ಎಲ್ಲಿ ಕೂಡ ಇಲ್ಲ. ನಮ್ಮ ತೋಟದ ಮಧ್ಯದಲ್ಲಿ ಎಲ್ಲಿ ಇರೋದು ಅದನ್ನೆಲ್ಲ ಈಗ ಚಿಕ್ಕ ಇನ್ನೂರು ಯೂನಿಟ್ಸ್ ಕೂಡ ಹೇಳಿಕ್ಕಾಗಲ್ಲ. ಕೆಲವರು ಹೋದ ವರ್ಷ ನಮಗೆ ಅವರೇಜ್ 40 ಯೂನಿಟ್ಸ್ ಯೂಸ್ ಮಾಡಿರ್ತಾರೆ. ಅವ್ರು ಈ ವರ್ಷ ಕೂಡ ಯೂಸ್ ಮಾಡಲಿಕ್ಕೆ 40 ಯೂನಿಟ್ಸ್ ಮಾತ್ರ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಅವ್ರು ಬಿಲ್ ಕಟ್ಟಬೇಕು. ಪಕ್ಕದ ಮನೆಯಲ್ಲಿ 4 AC ಉಂಟಂತೆ, ಅವ್ರಿಗೆ ಫ್ರೀ ಉಂಟಂತೆ. ಇವ್ರ ಮನೆಯಲ್ಲಿ AC ಸಹ ಇಲ್ಲ, ಅವ್ರಿಗೆ ಫ್ರೀ ಇಲ್ಲ. ಅದೇ ನಾನು ಹೇಳುದು ಅಲ್ಲ, ನಾನೇನು ಹೇಳ್ತಿದ್ದೇನೆ ಅಲ್ಲಲ್ಲ, ನಾನು ಹೇಳುದು ಕೇಳಿ. ಈಗ ಪಕ್ಕದ ಮನೆಯಲ್ಲಿ AC ಇರ್ತದೆ, ಅವ್ರದ್ದು ಯೂನಿಟ್ಸ್ 199 ಯೂನಿಟ್ಸ್ ಇರ್ತದೆ. ಅವರಿಗೆ ಈ ಸರ್ತಿ ಈ ವರ್ಷ 199 ತನಕ ಯೂಸ್ ಮಾಡ್ಬೋದು. ಬೇರೆಯವರಿಗೆ ಪಾಪದ ಚಿಕ್ಕ ಮನೆ ಇರ್ತದೆ, ಅವರ ಅವರೇಜ್ ಒಂದು ಸರ್ತಿ 40 ಯೂನಿಟ್ಸ್ ಮಾತ್ರ ಇರ್ತದೆ. ಅವ್ರಿಗೆ 40 ಯೂನಿಟ್ಸ್ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಬೆಳ್ಮ ಗ್ರಾಮದಲ್ಲಿ ಟೋಟಲ್ ಏಜ್ 131. ಪ್ರತಿ ತಿಂಗಳು BSc ನಾಟಿಕಲ್ಲಿ 9ನೇ ತಾರೀಕಿಗೆ ಗರ್ಭಿಣಿಯರಿಗೆ ಪರೀಕ್ಷೆಯನ್ನು ಮಾಡಿಸ್ತಾರೆ. ಅದೇ ರೀತಿ ಈ 131 ANCಯಲ್ಲಿ 15 ಗಂಡಾಂತರ ಗರ್ಭಿಣಿದ್ದಾರೆ. ಇವರಿಗೆ 24ನೇ ತಾರೀಕಿಗೆ BSc ನಾಟಿಕಲ್ಲಲ್ಲಿ ಅವರಿಗೆ ಸ್ಪೆಷಲ್ ಆಗಿ ನಾವು ಟೆಸ್ಟ್ ಅನ್ನು ಮಾಡ್ತೇವೆ. ಅವರು 3 ಸಲ ಭೇಟಿ ಕೊಟ್ಟಾಗ ಅವರಿಗೆ 300 ರೂಪೀಸ್ ಅನ್ನು ಪೇ ಮಾಡ್ತಾ ಇದ್ದೇವೆ. ಅದು ಡೈರೆಕ್ಟ್ ಆಗಿ ಅಕೌಂಟಿಗೆ ಕೈಯಲ್ಲಿ ಕೊಡೋದಿಲ್ಲ ಯಾವುದೇ. ಅದೇ ರೀತಿ ಬೆಳ್ಮ ಗ್ರಾಮದಲ್ಲಿ ಟೋಟಲ್ ಹೆರಿಗೆ 124. ಅದರಲ್ಲಿ ಹುಟ್ಟಿದ ಮಗುವಿನಿಂದ 5 ವರ್ಷದ ಮಕ್ಕಳಿಗೆ ರೆಂಜಾಡಿ ಅಂಗನವಾಡಿಯಲ್ಲಿ ಇಂಜೆಕ್ಷನ್ ಅನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಗುರುವಾರ BSc ನಾಟಕದಲ್ಲಿ ಕೂಡ ಇಂಜೆಕ್ಷನ್ ಅನ್ನು ನೀಡ್ತಾ ಇದ್ದೇವೆ. ಶಾಲೆಯಲ್ಲಿ 5, 10, 16 ವರ್ಷದ ಮಕ್ಕಳಿಗೆ EPT, TT ಇಂಜೆಕ್ಷನ್ ಅನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ನೀಡ್ತಾ ಇದ್ದೇವೆ. ಅದೇ ರೀತಿ TB ಕೇಸ್ ಬೆಳ್ಮ ಗ್ರಾಮದಲ್ಲಿ 6 ಇದೆ. ಅದರಲ್ಲಿ ಇವಾಗಲೇ 2025ನೇ ಸಾಲಿನಲ್ಲಿ ನಾವು TB ಮುಕ್ತ ಭಾರತವನ್ನಾಗಿ ಮಾಡಿಸುವುದಕ್ಕಾಗಿ ಪ್ರತಿ 18 ವರ್ಷದ ಎಬವ್ ಇದ್ದವರಿಗೆ ಎಲ್ರಿಗೂ ಈಗ BCG ಇಂಜೆಕ್ಷನ್ ಅಂದ್ರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ನಾವು ಕೊಡ್ತಾ ಇರುವಂತಹ ಇಂಜೆಕ್ಷನ್ ಅನ್ನು ಈಗ ದೊಡ್ಡವರಿಗೂ ಕೂಡ ಕೊಡ್ತಾ ಇದ್ದೇವೆ. ಇದೇ 27 ತಾರೀಕಿಗೆ ಪ್ರಾರಂಭವಾಗುತ್ತೆ. ಅದು ಹೈ ರಿಸ್ಕ್ ಇರುವಂತಹ ಎಲ್ರಿಗೂ, ನಾರ್ಮಲ್ ಆಗಿದ್ದವರಿಗೆ ಕೊಡ್ತಾ ಇಲ್ಲ, ಹೈ ರಿಸ್ಕ್ ಇರುವಂತಹವರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಎಲ್ರಿಗೂ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಇಚ್ಛೆಯ ಮೇರೆಗೆ ತಗೊಳ್ಬೇಕಾಗ್ತದೆ. ಅದೇ ರೀತಿ ಶುಗರ್ ಇದ್ದವರು ಕಡ್ಡಾಯವಾಗಿ ಈ ಇಂಜೆಕ್ಷನ್ ಅನ್ನು ತಗೊಳ್ಬೇಕು. ಅಂದ್ರೆ ಇದು ಗಾಳಿಯಿಂದ ಬರುವ ಕಾಯಿಲೆಯಾಗಿರುವುದರಿಂದ, ಇದು ಎಲ್ಲರಲ್ಲಿ ಈ ಬ್ಯಾಕ್ಟೀರಿಯಾವು ಇರುವುದರಿಂದ ಇದರಿಂದ ನಾವು BCG ಇಂಜೆಕ್ಷನ್ ಮುಖಾಂತರ ಈ ರೋಗವನ್ನು ಹೋಗಲಾಡಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಫೆಬ್ರವರಿ 27 ತಾರೀಕಿಗೆ ಆರಂಭವಾಗ್ತಾ ಇದೆ. ಅದೇ ರೀತಿ ಬೆಳ್ಮ ಉಪಕೇಂದ್ರದಲ್ಲಿ ನಾವು ಪ್ರತಿ 9:30ಯಿಂದ 4:30 ತನಕ CHO ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಯವರಿಂದ ಹೊಸ ಪೋಸ್ಟಿಂಗ್ ಆಗಿದೆ. ಆರೋಗ್ಯ ಕ್ಷೇಮ ಅಂತ ಹೇಳ್ಕೊಂಡು ಈಗ ಅಲ್ಲಿ ಎಲ್ಲಾ ಚಿಕಿತ್ಸೆಯನ್ನು ಕೂಡ ಅದೇ ರೀತಿ ಇಂಜೆಕ್ಷನ್ ಕೂಡ ಅಲ್ಲಿ ನೀಡ್ತಾ ಇದ್ದಾರೆ. ಅದೇ ರೀತಿ NCD ಕ್ಯಾಂಪ್ ತಿಂಗಳಲ್ಲಿ 2 ಸಲ ಬೇಳಕಟ್ಟೆ, ಬೆಳ್ಮ, ಕನಕೂರು ಇಲ್ಲಿ ಮಾಡ್ತಾ ಇದ್ದೇವೆ, 2 ಕ್ಯಾಂಪಲ್ಲಿ. ಅದೇ ರೀತಿ ಅಂತರ ಇಂಜೆಕ್ಷನ್, ಮಕ್ಕಳು ಬೇಡದವರಿಗೆ ಅಂತರ ಇಂಜೆಕ್ಷನ್ ನಮ್ಮ ಬೆಳ್ಮ ಗ್ರಾಮದಲ್ಲಿ 14 ಜನ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಶಸ್ತ್ರಚಿಕಿತ್ಸೆ, ಮಕ್ಕಳು ಬೇಡ ಅವರಿಗೆ ಹೆಂಗಸರಿಗೆ 15 ಜನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾರೆ. ಅದೇ ರೀತಿ IFA ಮಾತ್ರೆ ಸಣ್ಣ ಮಕ್ಕಳಿಗೆ 1 ಬಾಟಲ್ಗೆ ವಾರದಲ್ಲಿ 1 ಸಲ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಶಾಲೆಯಲ್ಲಿ ಪ್ರತಿ ಸೋಮವಾರ ಮಕ್ಕಳಿಗೆ IFA ಮಾತ್ರೆಯನ್ನು ಕೂಡ ನೀಡ್ತಾ ಇದ್ದೇವೆ. ಮಾತ್ರವಲ್ಲದೆ ಲ್ಯಾಬ್ ಟೆಕ್ನಿಷಿಯನ್ ನಮ್ಮ BScಯಲ್ಲಿ ಇಲ್ಲದೆ ಇರುವುದರಿಂದ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲಾ ಟೆಸ್ಟ್ ಅನ್ನು ಕೋಳಿಯರ್ ಲ್ಯಾಬ್ ಟೆಕ್ನಿಷಿಯನ್ ಬಂದು ಮಾಡ್ತಾ ಇದ್ದಾರೆ. ಮಾಹಿತಿ ಪ್ರತಿ ಆಶಾ ಕಾರ್ಯಕರ್ತ ಅವರು ಹೇಳ್ತಾ ಇದ್ದಾರೆ. 96
86703146 ಇದು ಮನೆಗೆ ಯಾವಾಗ ಆಶಾ ಕಾರ್ಯಕರ್ತರು ಹೋಗಕ್ಕೆ ಬರ್ತಾ ಇದ್ದಾರಲ್ಲ ಪ್ರತಿ ಸಲನು. ಅದೇ ರೀತಿ ಇದೇ ಬರುವ 3 ತಾರೀಕಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ. ಸೊ ಹುಟ್ಟಿದ ಮಗುವಿನಿಂದ 5 ವರ್ಷದ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿಸುವಂತೆ ವಿನಂತಿ. ಆರೋಗ್ಯಾಧಿಕಾರಿಯಾಗಿ ನೀವು ಬಂದಿದ್ದೀರಾ? ಹಾಗಾದ್ರೆ ಮೊನ್ನೆ ನಾವು ಹಸೀನಾ ಮೇಡಮ್ ಮೊನ್ನೆ ನಿಮ್ಗೆ ನಾವು ಲೆಟರ್ ಒಂದು ಕೊಟ್ಟಿದ್ದೀವಲ್ಲ ಕಾಣಿಕೆರೆಯಲ್ಲಿ ಆದ ಇದಕ್ಕೆ, ಯಾಕೆ ಅದು ಸ್ವೀಕರಿಸಿಲ್ಲ? ಕೊಟ್ಟ ಲೆಟರ್ಗೆ ಯಾಕೆ ಸ್ವೀಕರಿಸಿಲ್ಲ? ಅದು ಮೇಡಮ್ ಬರ್ಲಿಲ್ಲ. ಕೇಳಿದ್ದು ನಾನು ಇದು ಅಧಿಕಾರಿ ನೀವು ಅಂತ ಕೇಳಿದ್ದೆ. ಅವರ ಪರವಾಗಿ ಬಂದಿದ್ದೇನೆ, ಅವರು ಈಗ ಇಲ್ಲ ಮೇಡಮ್. ಯಾಕೆ ಸ್ವೀಕರಿಸಬೇಡ ಅಂತ ಹೇಳಿದ್ರಾ? ಯಾರಾದ್ರೂ ಹೇಳಿದ್ರಾ? ಇಲ್ಲ, ಅವರು ಸ್ವೀಕರಿಸಬಾರ್ದು ಅಂತ ಇದೆಯಾ ಸರ್? ಇವರಿಗೆ ನಾವು ಲೆಟರ್ ಕೊಟ್ಟಿದ್ವಿ, ಅಲ್ಲಿ ನಮ್ಮ ಸಮಸ್ಯೆ ಇದ್ದು ನಾವು ಲೆಟರ್ ಕೊಟ್ಟಿದ್ವಿ. ಅವ್ರು ಹೇಳಿದ್ದು ಬೇಡಪ್ಪ, ಅದಕ್ಕೆ ನಾವು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ, ಅಲ್ಲಿಗೆ ಅವರಿಗೆ ಯಾರಿಗೆ ನಿಮ್ದು ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರು. ಅವರು ಲೆಟರ್ ತೆಗಲೇ ಇಲ್ಲ. ಆಲ್ರೆಡಿ ನಮಗೆ ಅದು ಗೊತ್ತಿದೆ. ನಾವು ನಮ್ದು ಸ್ವೀಕರಿಸಬೇಕಲ್ಲ, ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ಓದಿ ಹೇಳ್ಬೇಕಲ್ಲ ನೀವು. ಯಾಕೆ ತೆಗಿಲಿಲ್ಲ ನೀವು? ಮೇಡಮ್ ಅಂತ ಕೇಳ್ತೇನೆ. ಮತ್ತೆ ನೀವು ಕಾಣಿಕೆರೆಗೆ ಯಾವ ವಿಸಿಟ್ ಮಾಡಲ್ಲ ಅಲ್ಲಿ, ಯಾಕೆ ಮಾಡಲ್ಲ? ಅಲ್ಲಿ ಯಾವ ತರ ಸಮಸ್ಯೆ ಇದೆ ಗೊತ್ತಿದೆ ನಿಮಗೆ? ಯಾರು ಮಾಡ್ತಾ ಇಲ್ಲ. ಮೊನ್ನೆ ವಾಟರ್ ಸ್ಯಾಂಪಲ್ ನಾವೆಲ್ಲ ತಗೊಂಡು ಬಂದು ಟೆಸ್ಟ್ ಮಾಡ್ತಾ ಇರೋದು ಮೇಡಮ್. ವಾಟರ್ ಸ್ಯಾಂಪಲ್ ಮಾಡಿ ಅದಲ್ಲ, ಮತ್ತೆ ಬೇರೆ ಲಾಭ ಸರ್ವೆ ಮಾಡ್ತಾ ಇದ್ದೇವೆ. ನಮ್ಮ ಆಶಾ ಕಾರ್ಯಕರ್ತರು ಬರ್ತಾ ಇದ್ದಾರೆ. ನೀವು ನೋಡಿದ್ರಾ ಡ್ರೈನೇಜ್ ನೀರಿನ ಸಮಸ್ಯೆ? ಡ್ರೈನೇಜ್ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ, ನಾವು ಅದನ್ನು ಸರಿ ಮಾಡಕ್ಕಾಗಲ್ಲ. ನಿಮ್ಗೆ ಹೇಳಿದ್ದೇವೆ. ಹಾಕುವಂತ ಯಾವ್ದಾದ್ರು ಮದ್ದಿಲ್ವಾ? ಅದನ್ನು ಮದ್ದು ನಾವು ಹಾಕ್ತಾ ಇದ್ದೇವೆ. ಪ್ರತಿ ಸಲ ಸರ್ವೆಗೆ ಬಂದಾಗ ಹಾಕಿದ್ದೇವೆ. ಯಾರು ಅವರ ಅಣ್ಣ ಯಾರು ಇರುವಾಗ ಅವರು ನೋಡಿದ್ದಾರೆ. ಲಾರ್ವಾ ಸರ್ವೆ ಬಂದ ನಿಮ್ಮ ಮನೆಯಿಂದ ವಾಟರ್ ಸ್ಯಾಂಪಲ್ ತಗೊಂಡು ಹೋದ ನಾವು ಹಾಕಿದ್ದೇವೆ. ಹೌದು, ಅವತ್ತು ನೀರು ಪಾಸ್ ಆಗ್ತಾ ಇತ್ತು. ಅವರನ್ನು ಪಾಸ್ ಆಗ್ತಾ ಇತ್ತು, ಮನೆಗೆ ಬಂದು ಹಾಕಿಲ್ಲ. ಅಲ್ಲಿಂದ ನೀರು ಒಬ್ಬನಿಗಲ್ಲ ಸಮಸ್ಯೆ ಬರುತ್ತೆ, ನನ್ಗೆ ಒಬ್ಬನಿಗಲ್ಲ. ನಾನು ಮಾತಾಡುದು ಮಾತ್ರ, ನಮ್ಮ ಊರಿಗೆಲ್ಲ ಸಮಸ್ಯೆ ಬರುತ್ತಾ ಇದೆ. ಕಾರಣ ನೀವು ಗೊತ್ತಿದ್ಯಾ? ನೀವು ಟಿಬಿಯ ಬಗ್ಗೆ ಹೇಳಿದ್ದೀರಿ ಸರಿ. ಈಗ ಅಲ್ಲಿಯೇ ನಮಗೆ ಎಷ್ಟು ಜನರಿಗೆ ಡೆಂಗ್ಯೂ ಬಂತು. ಅದೇ ಇದರಿಂದ ತೊಂದರೆ ಆಗ್ತಿದೆ. ಅದು ನೀವು ನೆಗ್ಲೆಕ್ಟ್ ಯಾವತ್ತೂ ಮಾಡಬಾರ್ದು. ಯಾರು ಬರುವುದೇ ಇಲ್ಲ ಅಲ್ಲಿ. ದೊಡ್ಡ ಸಮಸ್ಯೆ ಅದು. ಈಗ ಪಿಡಿಒ ಅಧಿಕಾರಿ ಅವರು ಹೇಳಿದ್ರು, ನಾವು ವರ್ಷ ನಿಮಗೆ ಕರೆಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿ. ಇದು 5 ವರ್ಷ ಆಯಿತು ನಾವು ಇದರ ಬಗ್ಗೆ ನಾವು ಪ್ರತಿ ಗ್ರಾಮ ಸಭೆಯಲ್ಲಿ ಸಹ ಮಾತಾಡ್ತಾ ಇದ್ದೇವೆ. ಒಂದೇ ಒಂದು ಕೆಲಸ ಆಗಲಿಲ್ಲ. ಈಗ ಸಹ ನಮಗೆ ನೀವು ಭರವಸೆ ಕೊಟ್ಟಿದ್ದೀರಿ ಅಷ್ಟೇ. ಪಿಡಿಒ ಅಧಿಕಾರಿ ಅವರು ಹೇಳಿದ್ರು ನಿಮಗೆ ಮುಂದಿನ ದಿನಗಳ ಈ ಮುಂದಿನ ದಿನ 5 ವರ್ಷ ಆಯಿತು. ಇನ್ನು ಎಷ್ಟು ವರ್ಷ ನಾವು ಕಾಯ್ಬೇಕು ಹೇಳಿ? ನಾವು ಮನುಷ್ಯರಲ್ವಾ? ಮೊನ್ನೆ ನನಗೆ ಸಹ ಡೆಂಗ್ಯೂ ಬಂತು. ಬೇಕಿದ್ರೆ ನಾಳೆ ನಿಮಗೆ ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ತೇನೆ. ಇಷ್ಟು ವರ್ಷದಲ್ಲಿ ಬರೋದು ವಾಸನೆಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ನೀವು ಬಂದಲ್ಲಿ ಸಮಸ್ಯೆ ಬರೆದು ಕೊಟ್ಟರೆ ಉಂಟಲ್ಲ, ಅದು ಯಾವತ್ತೂ ಅದು ಇದಾಗ್ತಿಲ್ಲ. ನೀವು ಬರದ ಕಾರಣದಿಂದ ಆ ಥರ ಸಮಸ್ಯೆ ಬರುತ್ತೆ ಅಂತ ನಿಮ್ಮ ಸುಪ್ರೀಂ ಪಂಚಾಯತಿಯಲ್ಲಿ ಹೋಗಿ ಹೇಳ್ಬೇಕು ಅಂತೇಳಿ ಪಂಚಾಯತ್ ಅವ್ರ ಹತ್ರ ಹೇಳಿದ್ರೆ ಅದೇ ರಾಗ ಅದೇ ಹಾಡು. ನಿಮ್ಗೆ ನಾವು ಏನ್ ಮಾಡ್ಬೇಕು ಹೇಳಿ? ಈಗ 5 ವರ್ಷ ಆಯ್ತು. ಈಗ ನಮ್ಮ ಮಾನ್ಯ ಸತ್ತಾರು ಅವರಿಗೆ ಗೊತ್ತಿದೆ, ಅವರ ಉಪಾಧ್ಯಕ್ಷರಿರುವಾಗ ಅಧ್ಯಕ್ಷರಿರುವಾಗ ಕೊಡ್ತೇವೆ. ಮೇಲಿನ ತಲೆ ಡೆವಲಪ್ ಆಗ್ತಾ ಇದ್ದಾಗೆ ಬರುವುದು ಸೀದಾ ಕೆಳಗೆ, ಅದು ಸ್ವಾಭಾವಿಕ ಅರಿವು. ಆದ್ರೆ ಇದಕ್ಕೊಂದು ಪರಿಹಾರ ಕಾರಣ ಇದ್ರೆ ಕೆಳಗಿನವರ ಪರಿಸ್ಥಿತಿ ಏನಾಗಬಹುದು, ಕೆಳಗೆ ಕೂತವರ ಪರಿಸ್ಥಿತಿ ಏನಾಗಬೇಕು ಹೀಗೆ ಹೋದ್ರೆ? ಈಗ ನೋಡಿ, ಡೆಂಗ್ಯೂ ಜ್ವರ ಬರ್ತಾ ಇದೆ. ಯಾರು ಬರ್ತೀರಂತ ಇಲ್ಲ ಅಂದ್ರೆ ನಾವು ಆರೋಗ್ಯ ಕೇಂದ್ರ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ. ಸರ್ಕಾರಕ್ಕೆ ಎಲ್ಲ ಕೊಟ್ಟಿದೆ, ಏನು ಕೊಡೋದಿಲ್ಲ, ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ನೀವು ನಮಗೆ ಮುಟ್ಟಿಸ್ತಾ ಇಲ್ಲ. ಅದು ಯಾಕೆ ಮುಟ್ಟಿಸ್ತಿಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವ್ರು ಯಾರು ಕೇಳಿದ್ರೆ ಅವ್ರಿಗೇನು ಗೊತ್ತಿರಲ್ಲ. ನೀವು ಬಂದು ಆ ಮನೆ ಹತ್ರ ಹೋಗಿ ಡೆಂಗ್ಯೂ ಟೆಸ್ಟ್ ಮಾಡಬೇಕು, ಎಲ್ಲ ಕರ್ಕೊಂಡು ಬೇಕು. ಅಲ್ಲಿಂದ ಪಂಚಾಯತ್ ಮೆಂಬರ್ ಬರ್ತಾರೆ, ಅವ್ರು ಕರ್ಕೊಂಡು ಹೋಗಿ ಕಡು. ನೀವು ಮಾಡದಿದ್ರೆ ನಾವು ಬಂದು ಸರ್ ಅವ್ರ ಹತ್ರ ಹೇಳಿ ಒಂದು ಸರ್, ಲೆಟರ್ ಒಂದು ಕೊಟ್ಟರೆ ಉಂಟಲ್ಲ ಸರ್, ಅದು ಸ್ವೀಕರಿಸಲಿಕ್ಕೆ ಹೌದು ಲೆಟರ್ ಸ್ವೀಕರಿಸಿದ್ದು ತಪ್ಪಲ್ಲ. ಒಳ್ಳೆ ಸಜೆಷನ್ ನಮಗೊಂದು ಕೊಡಿ, ಹಾಗೆ ಎಸಿಯವರಿಗೆ ಒಂದು ಕಾಪಿ ಹಾಕಿ. ಅಧಿಕೃತ ವರದಿ ನಮ್ಮ ವೈದ್ಯಾಧಿಕಾರಿ ಮಕ್ಕಳನ್ನು ನೋಡುದ ಇಲ್ಲಿ ಇದನ್ನ ಟೆಸ್ಟ್ ಅಲ್ಲ ಅವಕಾಶ ಉಂಟಲ್ಲ, ಇದಕ್ಕೆ ಪೂರಕ ಇದಕ್ಕೆ ಪೂರಕ ಆಗ್ತದೆ. ಆ ತರ ಮಾಡಿದ ಕೂಡಲೇ ಅವಕಾಶ ಇದೆ ಅಂತ ಒಪ್ಕೊಂಡಿದ್ದಾರೆ. 1 ವಾರದಲ್ಲಿ ಬರ್ತಾರೆ. ಒಂದು ವಾರದ ಬಾದ ಪಂಚಾಯತಿಗೆ ಬರ್ತೇವೆ. 1 ವಾರ 1 ವಾರ ಕಚೇರಿ ದಿನ, ರಜಾ ದಿನ ಅಲ್ಲ. ತೊಂದರೆ ಇಲ್ಲ. ಸರ್ ಅದು ಲೆಟರ್ ಹೇಳಿ ಸರ್ ಅವರಿಗೆ, ನಾವು ಲೆಟರ್ ಸ್ವೀಕರಿಸಿದ್ದು ಬಂದಾಗ ಕೇಳುವ, ಅಲ್ಲಿ ಅದರಲ್ಲಿ ಬರ್ತಾರಲ್ಲ. ಈಗ ಲೆಟರ್ ಸ್ಪೀಕರ್ ಇಮಿಡಿಯೇಟ್ ಹೈಯರ್ ಅಥಾರಿಟಿ ನಮಗೆ ತರಬೇಕಿತ್ತು. ಇಲ್ಲಿ ಪ್ರಸ್ತುತ ಮಾಡಿ ಸರಿಯಾಗುತ್ತೆ. ಮುಂದಿನ ದಿನಗಳು ಯಾರೇ ಸಂಬಂಧಿಸಿದ ಕಚೇರಿ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಹೈಯರ್ ಅದು ಮೆಸೇಜ್ ಹೋಗ್ತದೆ.
ಆಗ ನಿಮಗೆ ಅಲ್ಲಿ ಅವರು ರಿಸೀವ್ಡ್ ಕೊಡ್ತಾರೆ. ಟಪಾಲಲ್ಲಿ ಆಗಿ ಎಲ್ಲ ಯಾವುದೇ ಕಚೇರಿಗಳಲ್ಲಿ ಯಾವುದೇ ಎಲ್ಲ ಗೌರ್ಮೆಂಟ್ ಕಚೇರಿಗಳಲ್ಲಿ ಟಪಾಲು ವಿಭಾಗ ಅಲ್ಲಿ ತಗೊಳ್ಳೋದಿಲ್ಲ ಅಂತ ಏನು ಹೇಳ್ತೀವಿ, ತಗೊಂಡೇ ತಗೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದೇನೆ. ನಮ್ಮಲ್ಲಿ ಅಂಗನವಾಡಿ 5 ಅಂಗನವಾಡಿ ಇಲ್ಲಿ ಈ ವ್ಯಾಪ್ತಿಯಲ್ಲಿ ಬೆಳಗಾವಿ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಅಂಗನವಾಡಿ ಕೇಂದ್ರಗಳು ಬರುತ್ತದೆ. ಈ 5 ಅಂಗನವಾಡಿ ಕೇಂದ್ರದಲ್ಲಿ ನಾವು ಫಸ್ಟ್ ಅಂಗನವಾಡಿಯಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನ ಕೊಡ್ತಾ ಇದ್ದೇವೆ. ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೇವೆ. ಮತ್ತೆ ಗರ್ಭಿಣಿ ಬಾಣಂತಿಯರಿಗೆ ಅಕ್ಕಿ, ತೊಗರಿ ಬೇಳೆ ಮತ್ತೆ ಮೊಟ್ಟೆಯನ್ನ 25 ಮೊಟ್ಟೆ ಪ್ರತಿ ತಿಂಗಳು 25 ಮೊಟ್ಟೆಯನ್ನ ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಅಂಗನವಾಡಿ ಕೇಂದ್ರದಲ್ಲಿ ವಾರದಲ್ಲಿ 2 ದಿವಸ ಒಂದು ಸ್ವಲ್ಪ ಮೆನು ಚೇಂಜ್ ಆಗಿದೆ. ಈಗ ಅವರಿಗೆ ಅನ್ನ ಸಾಂಬಾರ್ ಕಿಚಡಿ ಮತ್ತೆ 2 ದಿನ ವಾರದಲ್ಲಿ 2 ದಿವಸ ಮೊಟ್ಟೆಯನ್ನ ಕೊಡ್ತಾ ಇದ್ದೇವೆ. ಹಾಗೆ ಸೌಲಭ್ಯಗಳಂತ ಹೇಳಿದ್ರೆ ಮಾತೃವಂದನ ಯೋಜನೆ ಇದೆ. ಮಾತೃವಂದನ ಯೋಜನೆಯಲ್ಲಿ ಮೊದಲನೇ ಗರ್ಭಿಣಿ ಯಾರಿದ್ದಾರೆ ಅವರಿಗೆ ಇದು ಪ್ರಧಾನಮಂತ್ರಿಯವರ ಒಂದು ಯೋಜನೆ. ಮೊದಲನೇ ಗರ್ಭಿಣಿಗೆ ಈ ಒಂದು ಸೌಲಭ್ಯ 5,000 ರೂಪಾಯಿ ಅವರ ಖಾತೆಗೆ ಜಮೆ ಆಗುತ್ತೆ. ಅದರ ಎಲ್ಲಾ ದಾಖಲೆಗಳನ್ನ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಕೊಟ್ಟರೆ ಅವರು ಅದನ್ನ ಮೊಬೈಲ್ ಮೂಲಕ ಅದನ್ನ ದಾಖಲಿಸ್ತಾರೆ. ಮೊದಲನೇ ಗರ್ಭಿಣಿ ಹಾಗೆ 2ನೇ ಹೆಣ್ಣು ಮಗು ಇದ್ದವರಿಗೂ ಸಹ ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಬಹುದು. ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2 ಹೆಣ್ಣು ಮಕ್ಕಳಿಗೆ, ಇದು ಸಹ ಹೆಣ್ಣು ಮಕ್ಕಳಿಗೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟು 2 ಹೆಣ್ಣು ಮಕ್ಕಳಿಗೆ ಅವರಿಗೆ 18 ವರ್ಷ ಆದಾಗ ಅವರಿಗೆ ಏನು 1 ಲಕ್ಷ ಹಣ ಅವರ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ಆವಾಗ ಅವರಿಗೆ ಅದು ಫಿಕ್ಸ್ಡ್ ತರ. ಆ ಮಗುವಿಗೆ 18 ವರ್ಷ ಆದಾಗ ಆ ಒಂದು ಸೌಲಭ್ಯವನ್ನ ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಎಲ್ಲ ಗೊತ್ತಿದ್ದ ಹಾಗೆ ಈಗ ನೇರಳಕಟ್ಟೆನಲ್ಲಿ ಒಂದು ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೆಲ್ಲರಿಗೂ ಗೊತ್ತಿದೆ, ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗಿದೆ. ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗಿದೆ. ಇದುವರೆಗೂ ಸಹ ಅಂಗನವಾಡಿಗೆ ಹೋಗಕ್ಕೆ ಸಾಧ್ಯವಾಗಲಿಲ್ಲ. ಅದು ಒಂದು ಈಗ ಶಾಲೆಯ ಇವರು ಇದ್ದಾರೆ ಇಲ್ಲಿ. ಆ ಶಾಲೆಯ ಒಂದು ಸ್ಥಳದಲ್ಲಿ ಈಗ ಅಲ್ಲಿ ಶಾಲೆಯ ಕಚೇರಿ ಮಾಡ್ಕೊಂಡಿದ್ದಾರೆ ಅಂಗನವಾಡಿಯನ್ನು. ಹಾಗಾಗಿ ದಯಮಾಡಿ ಶಾಲೆಯ ಸಚಿವರಿಗೆ, ಶಾಲೆಯ ಒಂದು ಸಂಬಂಧಪಟ್ಟ ಅಧಿಕಾರಿಯವರಿದ್ದಾರೆ. ಹಾಗಾಗಿ ನೇತಾಜಿ ಶಾಲೆಯಲ್ಲಿ ಇರ್ತಕ್ಕಂತ ಒಂದು ಅಂಗನವಾಡಿ ಕೇಂದ್ರಕ್ಕೆ ಆದಷ್ಟು ಬೇಗ ನಮಗೆ ಸ್ಥಳಾಂತರಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈಗಾಗಲೇ ಒಂದು 15 ತಿಂಗಳಲ್ಲಿ ಉದ್ಘಾಟನೆ ಆದ್ರೂ ಸಹ ಇದುವರೆಗೂ ನಾವು ಆ ಹೊಸ ಅಂಗನವಾಡಿ ಕೇಂದ್ರಕ್ಕೆ ನಾವು ಸ್ಥಳಾಂತರಗೊಳ್ಳಿಲ್ಲ. ಈಗ ಶಾಲೆಯ ಒಂದು ಕಚೇರಿಯಲ್ಲಿ ನಡೀತಾ ಇದೆ ಅಂಗನವಾಡಿ ಕೇಂದ್ರದಲ್ಲಿ. ಹಾಗಾಗಿ ದಯಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಪಂಚಾಯತಿಯವರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಹಾಗಾಗಿ ಇನ್ನೊಂದು, ಅದೇ ರೀತಿ ನಿತ್ಯಾನಂದ ನಗರ ಅಂಗನವಾಡಿ ಕೇಂದ್ರ 1 ವರ್ಷ ಆಯ್ತು ಉದ್ಘಾಟನೆ ಆಗಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಈಗ ಹೊಸ ಅಂಗನವಾಡಿ ಕೇಂದ್ರಕ್ಕೆ ಜಾಗವನ್ನ ಗುರುತಿಸಿದ್ದಾರೆ. ಅದು ಅಂಗನವಾಡಿ ಕಟ್ಟಡ ಕಟ್ಟೋವರೆಗೆ ಎಲ್ಲಿ ನಾವು ನಡೆಸಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಅಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಆಗಲಿ ಮಕ್ಕಳಿಗೆ. ಇದು 1 ನಿಮಿಷ, ಇಲ್ಲಿ ಈ ಸ್ಥಳಾವಕಾಶ 1 ನಿಮಿಷ, ಇಲಾಖೆಯಲ್ಲಿ ನೋಡಿ, ಅದು ಸರ್ಕಾರದ ನಮ್ಮ ಕೆಲಸ. ಅದು ಸರ್ಕಾರ ಇಲ್ಲಿಗೆ ಹೇಳೋದಕ್ಕೆ ವಿಚಾರ ಅಲ್ಲ. ಅದೇನಿದ್ರೆ ಆಫೀಸಲ್ಲಿ ಬಂದು ಮಾತಾಡಿ, ನಿಮ್ಮ ಅಧಿಕಾರಿಗಳಿಗೆ ಹೇಳಿ. ನೀವು ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮೇನ್ ಕೆಲಸ ಇದೆ ಅಷ್ಟು ಕೆಲಸ ಮಾಡಿ ಅಷ್ಟೇ. 1 ನಿಮಿಷ, ನಮ್ಗೆ ಒಂದು ಸ್ಥಳಾವಕಾಶವನ್ನ ಕೊಟ್ರೆ, ಇಲಾಖೆಯಲ್ಲಿ ನಿಮಗೆ ಸ್ಥಳಾವಕಾಶವನ್ನ ಕೊಟ್ರೆ ಅಲ್ಲಿ ಇಲಾಖೆಯಿಂದ ಕಟ್ಟಿಸಿಕೊಡುವಂತ ವ್ಯವಸ್ಥೆಗಳು ಇದೆ. ಅಧಿಕಾರಿಗಳಿಗೆ ಮಾತನಾಡಬೇಕು. ನಾವು ಜಾಗ ಕೊಟ್ಟರೆ ಆಗ್ತದಾ? ನೀವು ಒಂದು ಕೆಲಸ ಮಾಡಿ, ನಾವಲ್ಲಿ ಹೈವೇ ನೀವು ಕಟ್ತೀರಾ? 1 ನಿಮಿಷ, ಈಗ ಎಲ್ಲಾ ಕಡೆ ಸ್ಥಳ, ಈಗ ನೀವು ಬೇರೆ ಕಡೆ ಅಂಗನವಾಡಿ ನೋಡಿದ್ದೀರಾ? ಸಾಗಿಲ್ ಆಪೋಸಿಟ್ ಒಂದು ಜಾಗ ಉಂಟು, ಅಲ್ಲಿ ಕಟ್ಟುವ. ಏನು ಪ್ಲಾನ್ ಮಾಡುವ? ನೋಡಿ, ಇದು ಅಂಗನವಾಡಿಗೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಇದನ್ನ ನಮ್ಮ ಪ್ರಾಬ್ಲಮ್ ಮಾತ್ರ ಹೇಳಿ ಮೇಡಮ್. ಅದಕ್ಕೋಸ್ಕರ ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಬರ್ತದೆ ನೋಡಿ, ಅಷ್ಟೇ ನಾನು ಹೇಳ್ತಾ ಇರೋದು. ಸ್ಥಳಾವಕಾಶ ನೋಡಿ, ಇಲಾಖೆಯಲ್ಲಿ ಒಂದು ಅದರದೇ ಆದಂತಹ ಒಂದು ಕಟ್ಟುಪಾಡಿದೆ. ಎಲ್ಲಾ ಕಡೆಗಳಲ್ಲೂ ಸಹ ನಮ್ಗೆ ಸಹಕಾರವನ್ನ ನೀಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಗೆ ಸ್ಥಳಾವಕಾಶವನ್ನ ಕೊಟ್ರೆ ಅದಕ್ಕೆ
ಸಂಬಂಧಪಟ್ಟಂತ ಕಟ್ಟಡ ಕಟ್ಟಿಸುವಂತಹ ವ್ಯವಸ್ಥೆಗಳನ್ನ ನಾವು ಮಾಡ್ಬೋದು. ನಿಮ್ಮ ಸಹಕಾರವೂ ಸಹ ನಮ್ಗೆ ಇಲಾಖೆಗೆ ಅವಶ್ಯವಾಗಿರುತ್ತೆ. ಅದು ಇಲಾಖೆ ಅನುದಾನದಿಂದ ಆಗಿರುವಂತದ್ದು. ಅದಕ್ಕೆ ಇಲಾಖೆ ಅನುದಾನದ ಮೂಲಕ ಶೌಚಾಲಯ ಆಗಿರೋದು. ಎಂತ ಸರ್? ನೀವು ಅಂಗನವಾಡಿಗಳಿಗೆ ಹೋಗಿ ಅಲ್ಲಿ ಅಂಗನವಾಡಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದೇ ನೀವು ಬರ್ಬೇಕು ಅಂತ ಇಲ್ಲ. ನೀವು ಬರುದು ಬೇಡ, ಅದು ಅಂಗನವಾಡಿ ಆಶಕರ ಈಗ ಒಂದ್ ನಿಮಿಷ ನಿಮ್ಮ ಕೆಲಸ ಏನು? ನೀವು ಏನೆಲ್ಲ ಪ್ರತಿಯೊಂದನ್ನು ಸಹ ಈಗ ನಮ್ಮ ಕಾರ್ಯಕರ್ತರು ಇಲ್ಲೇ ಇದ್ದಾರೆ. ನಿಮ್ಗೆ ಯಾರಿಗೆ ಸೌಲಭ್ಯ ಸಿಗ್ಲಿಲ್ಲ ಅದನ್ನ ಹೇಳಿ. ಮೇಡಮ್, ನೀವು ಮಾತನಾಡ್ತೀರಾ, ಅದಲ್ಲ. ನೀವು ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಅವ್ರದ್ದು ಲಿಸ್ಟ್ ಇದೆ, ಅದಕ್ಕೆ ನೀವು ಓದಬೇಕು. ನಾವು ಕಲ್ಮಕ್ಕೆ ಇಷ್ಟು ಕೊಟ್ಟಿದ್ದೇವೆ, ನಾವು ಕಾಣಕೆರೆಗೆ ಇಷ್ಟು ಕೊಟ್ಟಿದ್ದೇವೆ. ಮೇಡಮ್, ನೀವು ಮಾತನಾಡಲಿಕ್ಕೆ ನೀವು ಹೀಗೆ ಮಾತನಾಡ್ಲಿಕ್ಕೆ ಎಷ್ಟು ಜನ ಗರ್ಭಿಣಿಯರಿಗೆ ಅದು ಕೊಟ್ಟಿದ್ದೇವೆ, ಎಷ್ಟು ಜನಕ್ಕೆ ಅದು ತಲುಪಿದೆ, ಯಾರದು ತಗೊಂಡಿಲ್ಲ. ಅದೇ ನಮಗೆ ಕಟ್ಟಡ ಜಾಗ ಉಂಟು, ಅದಕ್ಕೆ ನೀವು ಜಾಗ ಕೊಡಿ. ಅದು ನಮ್ಮ ಹತ್ರ ಹೇಳಿದ್ರೆ ಆಗ್ತದಾ? ನನ್ನ ಹತ್ರ ಒಂದು ಎರಡು ಸೆನ್ಸ್ ಉಂಟು, ಅಲ್ಲಿ ಮಾಡಿ. ಸುಮ್ಮನೆ ಮೇಡಮ್, ಅವರನ್ನು ನೀವು ಸುಮ್ಮನೆ ಬಲಿವಶ್ ಮಾಡಬೇಡಿ. ಅವ್ರಿಗೆ ಪಾಪ ಅವ್ರಿಗೆ ಏನು ಗೊತ್ತು, ಅವ್ರು ಬಂದ ಮಕ್ಕಳನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಈಗ ಮಕ್ಕಳೆಲ್ಲ ಸ್ಪೀಡಲ್ಲಿ ಬರ್ತಾರಲ್ಲ, ಅದರ ತುಂಬಾ ವಿಪರೀತ ಒಂದೊಂದು ಬುದ್ಧಿ ಇರುತ್ತದೆ. ಅವರನ್ನೇ ಅವರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಬಂದಲ್ಲಿ ನಿಂತು ಇವ್ರ ಹತ್ರ ಅವ್ರು ಕೊಡ್ತಾರೆ ಮಾಹಿತಿ, ಅವ್ರು ಕೊಡ್ತಾರೆ ಮಾಹಿತಿ. ಈಗ ನಾನು ಒಂದ್ ನಿಮಿಷ ಅಂಗನವಾಡಿ ಕೇಂದ್ರದಲ್ಲಿ ಇರುವಂತ ಮಾಹಿತಿಗಳು, ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದ್ರೆ ನಾನು ಸಪರೇಟ್ ಆಗಿ ರೆಡಿ ಮಾಡ್ಬೋಣ. ಯಾರಿಗೆ ಸೌಲಭ್ಯ ಸಿಗಲಿಲ್ಲ ಹೇಳಿ, ನಾನು ಅದನ್ನ ಕೊಡುವ ವ್ಯವಸ್ಥೆಗಳನ್ನ ಮಾಡ್ತೇನೆ. ಇವತ್ತು ಏನಾಗ್ತಾ ಇರೋದು ಇದೇನು ಹೇಳಿ. ಇಲ್ಲಿ ಏನಾಗ್ತಾ ಇರೋದು ಗ್ರಾಮ ಸಭೆ ಅಲ್ವಾ? ಗ್ರಾಮ ಸಭೆಗೆ ಬರುವಾಗ ನೀವು ಯಾರಿಗೆಲ್ಲ ಏನೆಲ್ಲ ಕೊಟ್ಟಿ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಆಗ್ತದಾ? ಪ್ರತಿಯೊಂದು ಮಾಹಿತಿ ಅಂಗನವಾಡಿಗಳಲ್ಲಿ ನಿಮಗೆ ಸೌಲಭ್ಯ ಸಿಗ್ತಾ ಇದೆ. ಸರ್ಕಾರ ಇಷ್ಟೆಲ್ಲ ಸವಲತ್ತು ಕೊಟ್ಟಿದೆ, ಆ ಸರ್ಕಾರ ಸವಲತ್ತು ನೀವು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಬೇರೆ ಹಾಕಿರ್ಬೋದು ಅಲ್ಲ, ಯಾವ್ದು ಹೇಳಿ? ಮತ್ತೆ ಎಷ್ಟೆಲ್ಲ ಸವಲತ್ತುಂಟು, ಯಾವ ಸೌಲಭ್ಯ? ನೀವು ಕೊಟ್ಟದಕ್ಕೊಂದು ಮಾಹಿತಿ ಕೊಡಿ. ನಾವು ಮಾತಾಡ್ತೀವಿ. ಯಾರಿಗೆ ಕೊಟ್ಟಿದ್ರು ಅಂತ ಹೇಳಿ. ಒಂದ್ ನಿಮಿಷ ಸುನೀತಾ, ನಿಮ್ಗೆ ಹೇಳಿ ಸುನೀತಾ, ಒಂದ್ ನಿಮಿಷ. ಯಾರು ಸೌಲಭ್ಯ ಕೊಟ್ಟಿದ್ದು? ಮನೆಯ ಜವಾಬ್ದಾರಿ ನೋಡ್ತಾ ಇರೋದು ಮನೆ ಮಾಲೀಕನ, ಮನೆ ಕೆಲಸದವನ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಎಕ್ಸ್ಪ್ಲೇನ್ ಮಾಡುದು ಕೊಡಿ, ಎಕ್ಸ್ಪ್ಲೇನ್ ಮಾಡುವವರು ಕೊಡಿ. ತಪ್ಪು ಅಂತ ಹೇಳ್ಬೇಕು. ನಾವು ಕೇಳ್ತಾ ಇರೋದು ಏನೆಲ್ಲ ಸವಲತ್ತು ಕೊಟ್ಟಿದ್ದೀರಿ ಬೆಲ್ಮದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಕೊಟ್ಟಿದ್ದೀರಾ? ಯಾರಿಗೆಲ್ಲ ನಾ ಹೇಳು ಸ್ವಲ್ಪ ಕಿವಿಟ್ಟು ಕೇಳಿ ಫಸ್ಟ್, ಮತ್ತೆ ನೀವು ಮಾತನಾಡಿ. ಮತ್ತೇನಲ್ಲ ಏನೆಲ್ಲ ಸರ್ಕಾರದಿಂದ ಇದು ಬಂದಿದೆ, ಸವಲತ್ತು ಬಂದಿದೆ, ಅದನ್ನು ಈ ವರ್ಷ ಅದನ್ನು ಯಾರಿಗೆಲ್ಲ ಕೊಟ್ಟಿದ್ದೇವೆ, ಯಾವ ಏರಿಯಾಕ್ಕೆ ಕೊಟ್ಟಿದ್ದೇವೆ, ಎಷ್ಟು ಜನರಿಗೆ ಕೊಟ್ಟಿದ್ದೀರಿ, ಆ ಮಾಹಿತಿ ನಿಮ್ಮ ಹತ್ರ ಬೇಕು. ಆಶಾ ಕಾರ್ಯಕರ್ತರು ಮತ್ತೆ ಮಾತನಾಡಿ. ಆಶಾ ಕಾರ್ಯಕರ್ತರು ನಿಮ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅಲ್ವಾ? ನಿಮ್ಮ ಹತ್ರ ದಾಖಲೆ ಉಂಟು ಅಂತ ಹೇಳಿದ್ರಲ್ಲ, ಆ ದಾಖಲೆ ತಗೊಂಡು ಮಲಗಲಿಕ್ಕ ಅಲ್ಲ ಎಲ್ಲರಿಗೆ ಹೇಳ್ಬೇಕಾ? ಯಾರಿಗೆ ಕೊಟ್ಟಿದ್ದಾರೆ ಅದು ಓದಿ. ಇದು ಗ್ರಾಮ ಸಭೆ ಇಲ್ಲಿ ಓದಿ. ಆ ಸವಲತ್ತನ್ನು ಇವತ್ತು ಓದಿ. ನೀವೇ ಜನರನ್ನು ದಿಕ್ಕು ತಪ್ಪಿಸ್ತಾ ಇರೋದು. ನೀವು ಸರಿ ನೀವೇ ಜನರನ್ನು ದಿಕ್ಕು ತಪ್ಪಿಸ್ತಾ ಇರೋದು. ಸರ್ಕಾರ ಕೊಟ್ಟಂತ ಸವಲತ್ತನ್ನು ನೀವೇ ತಿಂತಾ ಇರೋದು. ನೀವು ಕೊಡುದಿಲ್ಲ ಸರಿಯಾಗಿ. ಯಾಕೆ ನೀವು ಕೊಡುದಿಲ್ಲ? ಯಾಕೆ ಕೊಡುದನ್ನು ಹೇಳುದಿಲ್ಲ ನೀವು? ಈಗ ನಿಮಗೆಲ್ಲರಿಗೂ ಸಹ ಅದರ ನಿಮಗೆಲ್ಲರಿಗೂ ಸಹ ಅದನ್ನೆಲ್ಲ ರೆಡಿ ಮಾಡಿ ಒಂದ್ ಕೆಲಸ ಮಾಡಿ. ನಿಮ್ಮ ಇಲ್ಲಿ 5 ಅಂಗನವಾಡಿ ಉಂಟಲ್ಲ, 5 ಉಂಟು. 5 ಅಂಗನವಾಡಿಯಲ್ಲಿ ಒಂದು ದಿವಸ ಒಂದೊಂದು ಅಂಗನವಾಡಿ ಒಂದು ಪ್ರೋಗ್ರಾಮ್ ಇಡಿ. ಕೆಲಸ ಬಿಟ್ಟು ಬಂದು ಇಲ್ಲಿ ಮಾಡಿ. ಎಲ್ಲರನ್ನು ಕರೆದು ಬಿಟ್ಟು ನಾವು ಇಷ್ಟು ಜನಕ್ಕೆ ಇಷ್ಟು ಕೊಟ್ಟಿದ್ದೇವೆ, ಸರ್ಕಾರದಿಂದ ಈ ಸವಲತ್ತು ಬಂದಿದೆ, ನಮ್ಮ ಸಭೆಗಳನ್ನ ಮಾಡ್ತಾ ಇದ್ದೇವೆ ನಾವು. ನೋಡಿ ಕೇಳಿ, ಸಭೆಗಳನ್ನ ಮಾಡ್ತಾ ಇದ್ದೇವೆ. ಮೇಡಮ್ ನೀವು ಇಲ್ಲಿ ಸುಚ್ಚಾಕಿದ್ರೆ ಮಾತ್ರ ಅಲ್ಲಿ ಓನ್ ಆಗುದಾ? ಸೌಲಭ್ಯ ತಾಯಂದ್ರ ಸಭೆಗಳಲ್ಲಿ ಹೇಳ್ತಾ ಇಲ್ವಾ ಅವರಿಗೆ? ಹೇಳಿ ಏನಂತ ಹೇಳ್ತಾ ಇದ್ದೀರಿ ಮೇಡಮ್? ಸರಿ, ಇಲ್ಲಿಗೆ ನಾವು ಬಂದು ಇಲ್ಲಿ ಹೇಳ್ಬೇಕಾ? ಒಂದು ವರ್ಷ ನಾವು ನಿಮ್ಮ ಹತ್ರ 70 ವರ್ಷದ ಕೇಳ್ತಾ ಇಲ್ಲ, 1 ವರ್ಷದ್ದು ಮುನ್ನೆಯಿಂದ ಇಲ್ಲಿ ತನಕ ನೀವು ಏನೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಕೇಳ್ತಾ ಇರೋ ಕ್ವಶ್ಚನ್ ನಿಮ್ಮಲ್ಲಿ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಇಟ್ಕೊಟ್ಟಿದ್ದಾರೆ ಒಂದು. ಮತ್ತೊಂದು, ಇವರು ಬೇರೆ ಬೇರೆ ನೀವು ಗ್ರಾಮ ಸಭೆ ಬರಬೇಕಾದ್ರೆ ಬರೀ ಅಧಿಕಾರಿಯಾಗಿತ್ತು, ಗ್ರಾಮ ಸಭೆ ಯಾಕೆ ಬರ್ಬೇಕು? ನನ್ನ ಹತ್ರ ಮಾಹಿತಿ ಅಂತ ಹೇಳಿ ಸಾರ್ವಜನಿಕರು ಕೇಳುವಾಗ ನೀವು ಆನ್ಸರ್ ಆತರ ಆನ್ಸರ್ ಮಾಡಿದ್ರೆ ಆಗ್ತದೆ? ಒಂದ್ ನಿಮಿಷ ಆನ್ಸರ್ ಮಾಡ್ತಾ ಇದ್ದೀರಿ.
ಜನರಿಗೆ ಏನ್ ಆನ್ಸರ್ ಕೊಡ್ತಾ ಇದ್ದೀರಿ? ನಾನು ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ರೆ ಆನ್ಸರ್ ನೀವು ಗ್ರಾಮ ಸಭೆ ಬರುವಾಗ ಎಲ್ಲವನ್ನೂ ನೀವು ಕಲೆಕ್ಟ್ ಮಾಡ್ಬೇಕಲ್ವಾ? ಅಂಗನವಾಡಿಯಿಂದ ಯಾವುದೆಲ್ಲ ಕಲೆಕ್ಟ್ ಮಾಡ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಏನೆಲ್ಲ ಕಲೆಕ್ಟ್ ಬರ್ಬೇಕು ಗ್ರಾಮ ಸಭೆಗೆ? ಬರೀ ನನ್ಗೆ ಅಂಗನವಾಡಿ ಇಲ್ಲ, ಅದು ಇಲ್ಲ, ಇದು ಎಲ್ಲಿ ಅಂಗನವಾಡಿ? ಎಷ್ಟು ನೀವು ಲೆಟರ್ ಕೊಟ್ಟಿದ್ದೀರಿ ಇಲಾಖೆಗೆ? ಜಿಲ್ಲಾ ಪಂಚಾಯತ್ಗೆ ಎಷ್ಟು ಸಲ ಹೋಗಿದ್ದೀರಿ? ಎಷ್ಟು ತಹಸೀಲ್ದಾರ್ ಆಫೀಸಿಗೆ ಹೋಗಿದ್ದೀರಿ? ಎಲ್ಲ ಹೋಗಿದ್ದೀರಿ ತಹಸೀಲ್ದಾರ್ ಆಫೀಸಿಗೆ? ಎಷ್ಟು ನಿಮ್ಮ ಇಲಾಖೆಯಿಂದ ಲೆಟರ್ ಬಂದಿದೆ? ನಮ್ಗೆ ಎಷ್ಟು ಗ್ರಾಮ ಅನುದಾನ ಇಲ್ಲ ಅಂತ ಹೇಳಿ ಒಂದು ಲೆಕ್ಕ ಕೊಡಿ. ಅದು ನನಗೆ ಪಂಚಾಯತ್ಗೊಂದು ನೀವು ಕೊಟ್ಟಿರೋ ಲೆಟರ್ ಕೊಡಿ ನನಗೆ. ಎಷ್ಟು ಕೊಟ್ಟಿದ್ದೀರಿ ನೀವು ಅಂಗನವಾಡಿಗೆ? ನೀವು ಎಷ್ಟು ಇಲಾಖೆಗೆ ನೀವು ಹೋಗಿದ್ದೀರಾ? ಎಷ್ಟು ಮೇಲಾಧಿಕಾರಿಯಿಂದ ಕೆಲಸ? ನೀವು ಕೇಳುವ ಪ್ರಶ್ನೆಯನ್ನ ಮಾತ್ರ ಇಲ್ಲಿ ಕೇಳಿ, ಅವರಿಗೆ ಮಾಹಿತಿಯನ್ನು ಮಾತ್ರ ಕೊಡಿ. ನೀವು ಬೇರೆ ವಿಚಾರ ಇದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಅದಕ್ಕೆ ಬೇಕಾದ ಅಧ್ಯಕ್ಷರು ಇರ್ತಾರೆ, ಅಲ್ಲಿ ಬಂದು ಸಾಮಾನ್ಯ ಸಭೆಗೆ ಎಲ್ಲಿಯಾದ್ರೂ ಬಂದು ಮಾತಾಡಿ. ಅದನ್ನೇ ಬಿಟ್ಟು ಸಾರ್ವಜನಿಕರಿಗೆ ಅವರಿಗೆ ಮಾಹಿತಿಯನ್ನು ಮಾತ್ರ ಕೊಡ್ಲಿಕ್ಕೆ ನಿಮ್ಗೆ ಇರೋದು. ಮಾಹಿತಿ ಕೇಳುವಾಗ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಗ್ರಾಮ ಸಭೆ ಬರುವುದು ಯಾಕೆ? ಅವರಿಗೆ ಮಾಹಿತಿ ಕೊಡ್ಬೇಕು, ಜನರಿಗೆ ನಾವು ಮಾಹಿತಿ ಕೊಡ್ಬೇಕು. ನೋಡಿ, ಒಂದ್ ನಿಮಿಷ. ನಾನು ಈಗ ಕಟ್ಟಡಕ್ಕೆ ಕೇಳಿದ್ದಕ್ಕೆ ತಮ್ಗೆ ಇದು ಆಗಿದ್ರೆ ನೋಡಿ, ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟ ಕೇಳಿದ್ದು. ಹಾಗಾಗಿ ನೋಡಿ, ನಾ ಯಾವುದೇ ಸೌಲಭ್ಯಗಳನ್ನ ಕೊಡದೆ ಬಾಕಿಯನ್ನು ಉಳಿಸಲಿಲ್ಲ. ನಿಮ್ಗೆ ದಾಖಲೆಗಳನ್ನ ನಾನು ಪಂಚಾಯತಿನಲ್ಲಿ ಗ್ರಾಮ ಸಭೆಗಳಲ್ಲಿ ಮಾಹಿತಿಯನ್ನ ಒದಗಿಸ್ತಾ ಇದ್ದೆ. ನಿಮ್ಗೆ ಈಗ ಎಲ್ಲಾ ದಾಖಲೆ ಸಮೇತ ನಿಮ್ಗೆ ಕೊಡುವಂತಹ ದಾಖಲೆ ಸಮೇತ ನಿಮಗೆ ಕೊಡುವಂತಹ ವ್ಯವಸ್ಥೆಗಳನ್ನ ನಾವು ಮುಂದಿನ ದಿನದಲ್ಲಿ ಗ್ರಾಮ ಸಭೆಯಲ್ಲಿ ನಿಮ್ಗೆ ಪ್ರತಿಯೊಂದು, ಯಾಕಂದ್ರೆ ನಾವು ಯಾರಿಗೂ ಸೌಲಭ್ಯ ಕೊಡದೇನೆ ಬಾಕಿ ಉಳಿಸ್ಲಿಲ್ಲ. ಯಾವ್ದಾದ್ರು ಬಾಕಿ ಇದ್ರೆ ಹೇಳಿ, ಮುಂದಿನ ಸಭೆಗಳಲ್ಲಿ ಬರುವಾಗ ನಿಮ್ಗೆಲ್ಲರಿಗೂ ಸಹ ಅದನ್ನ ಒಂದು ದಾಖಲೆ ಸಮೇತ ನಿಮ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಕೊಡುವಂತಹ ಒಂದು ವ್ಯವಸ್ಥೆಗಳನ್ನ ನಾನು ಮುಂದಿನ ಗ್ರಾಮ ಸಭೆಗಳಿಗೆ ಬರುವಾಗ ನಿಮ್ಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಎಲ್ಲ ಬರೆದುಕೊಂಡು ಬಂದು ನಿಮ್ಗೆ ತಿಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ನೋಡಿ, ಇದು ಬಂದಂತಹ ಇಲ್ಲಿರುವಂತಹ ಸಾರ್ವಜನಿಕರಿಗೆ ಯಾವುದೇ ವಾರ್ಡ್ಗಳಲ್ಲಾಗಲಿ ಬೆಳುವ ಗ್ರಾಮ ಸಂಬಂಧಪಟ್ಟಂತ ಒಂದು ನಿಮಿಷ, ಯಾವುದಾದರೂ ಗರ್ಭಿಣಿಯರಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೆ ಏನಾದರೂ ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಕಡಿತವಾದಲ್ಲಿ ನೇರವಾಗಿ ಗ್ರಾಮ ಪಂಚಾಯತಿಗೆ ಬನ್ನಿ. ಗ್ರಾಮ ಪಂಚಾಯತಿ ಒಂದು ನಿಮಿಷ, ಗ್ರಾಮ ಪಂಚಾಯತಿಗೆ ಬಂದು ನಿಮ್ಮ ಏನಾದ್ರು ಇದ್ರೆ ನೀವು ವಂಚಿತರಾಗಿದ್ರೆ ನೀವು ದಯವಿಟ್ಟು ಗ್ರಾಮ ಪಂಚಾಯತಿಗೆ ಬಂದು ತಿಳಿಸಬಹುದು. ಅದಕ್ಕೆ ಬೇಕಾದಂತಹ ಕಾನೂನು ಕ್ರಮವನ್ನ ಗ್ರಾಮ ಪಂಚಾಯತ್ ತೆಗಿದ್ದೀವಿ. ಈಗ ನೋಡಿ, ಈಗ ಕೊಡ್ತಾ ಇರುವಂತದ್ರಲ್ಲಿ ಗರ್ಭಿಣಿ ಮತ್ತು ಬಾಳೆ ಈಗ ಬದಲಾವಣೆ ಆಗಿದೆ. ಅಕ್ಕಿ ಈಗ ಬದಲಾವಣೆ ಆಗಿದೆ. ಒಂದ್ ನಿಮಿಷ ಮೇಡಮ್, ನಮ್ಮ ನಿಮ್ಮ ತೋಟದ ಅಂಗನವಾಡಿಯ ಕಾರ್ಯಕರ್ತರ ಬನ್ನಿ, ಯಾವ್ದು ಏನಾರ ಸಿಗ್ತದೆ ಅಂತ ಮಾಹಿತಿ ಹೇಳಿ. ಈಗ ಬದಲಾವಣೆ ಆಗಿದೆ. ಅಕ್ಕಿ, ತೊಗರಿ ಬೇಳೆ, ಸಾಂಬಾರ್ ಹುಡಿ, ಉಪ್ಪು ಮತ್ತೆ 25 ಮೊಟ್ಟೆಗಳು. 3 kg ತೊಗರಿ ಬೇಳೆ 500 ಮತ್ತು ಸಾಂಬಾರ್ ಪುಡಿ 277 ಗ್ರಾಮ್ಸ್ ಮತ್ತು ಉಪ್ಪು 138 ಮತ್ತೆ 25. ಇದು ಗರ್ಭಿಣಿಯರಿಗೆ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಇಬ್ಬರಿಗೆ. ಮತ್ತೆ ಮಕ್ಕಳಿಗೆ ಪುಷ್ಟಿ ಉಂಟು 3 kg 125 ಗ್ರಾಮ್. ಆಯ್ತು, 3 kg 125 ಗ್ರಾಮ್. ದಯಮಾಡಿ ನೀವು ತಪ್ಪು ಅರ್ಥ ಮಾಡ್ಕೊಳ್ಬೇಕು ಹೋಗ್ಬೇಡಿ. ನಿಮ್ಗೆ ಏನಾದ್ರು ಸೌಲಭ್ಯ ಸಿಗದೆ ಇದ್ರೆ ನೀವು ತಿಳಿಸಿ ನನಗೆ. ನಾನು ಎಲ್ಲಿ ಸೌಲಭ್ಯ ಸಿಗಲಿಲ್ಲ ತಿಳಿಸಿ. ಇನ್ನೊಂದು ಮೇಡಮ್, ಪಂಚಾಯತಿಯಲ್ಲಿ ಒಳಪಟ್ಟಂತ ಸರ್ಕಾರದ ಯಾವ್ದಾದ್ರು ಮೀಟಿಂಗ್ ಮಾಡ್ಬೋದಾ? ಪಂಚಾಯತ್ ನಿಮ್ಮ ಅಂಗನವಾಡಿಯಲ್ಲಿ ಈ ಸರ್ಕಾರದ ಏನಾದ್ರು ಸವಲತ್ತು ವಿಷಯದಲ್ಲಿ ಹೇಳಲಿಕ್ಕೆ ಏನಾದ್ರು ಮಾಹಿತಿಯಲ್ಲಿ ಕೊಡ್ಲಿಕ್ಕೆ ಒಂದು ಮೀಟಿಂಗ್ ಮಾಡ್ಬೋದಾ? ಯಾರು ಮಾಡೋದು ಮೀಟಿಂಗ್? ಸರ್ಕಾರದವರು ಯಾರು ಮಾಡೋದು? ನಾನಲ್ಲ ಸರ್ಕಾರ. ಅಲ್ಲ ಸರ್, ಯಾರು ಮೀಟಿಂಗ್ ಮಾಡೋದು ಬೇಕಲ್ಲ. ಮೆಂಬರ್ಗಳು ಸರ್ಕಾರದವರು ಆಗ್ಬೋದು. ಮತ್ತೆ ಮಧ್ಯಾಹ್ನದಲ್ಲಿ ಇಡ್ಲಿಲ್ಲ? ಅದ್ಯಾಕೆ ನೀವು ಇಡ್ಲಿಲ್ಲ?
ಅಂಗನವಾಡಿ ಸಮಯದಲ್ಲೇ ಸರ್, ಅಂಗನವಾಡಿ ಸಮಯದಲ್ಲಿ IAS ಎಕ್ಸಾಮ್ ಬರೆಯುವುದಲ್ಲ, ಅಂಗನವಾಡಿ ಮಕ್ಕಳು ಹೋದಾಗ ಅವರು ಸ್ವಲ್ಪ ರಜೆ ಮಾಡಿ ಅದನ್ನು ಮಾಡ್ಬೋದು. ಅವರು ಎಲ್ಲೆಲ್ಲ ಗುಡ್ಡೆಯಲ್ಲಿ ಮಾಡ್ಬೋದು ಸರ್, ಮಾಡ್ಲಿಕ್ಕೆ ಸಮಸ್ಯೆ ಏನಿಲ್ಲ. ಸ್ವಲ್ಪ ಅಂಗನವಾಡಿ ಸಮಯದಲ್ಲಿ ಅಂದ್ರೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ಒಂದ್ ಮಧ್ಯಾಹ್ನ ಟೈಮ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸ್ಥಳಾವಕಾಶನೂ ಕಡಿಮೆ ಇದೆ ಅಲ್ಲಿ, ಬಜಾರ್ನಲ್ಲಿ ತುಂಬಾ ಇಕ್ಕಟ್ಟು ಪರಿಸ್ಥಿತಿ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ತಿಳಿಸಿದಾಗ ನಾವು ಒಂದ್ ನಿಮಿಷ, ಈಗ ದುರಸ್ತಿಗಂತ ಹೇಳಿ ಇದು ಕಣಕ್ಕೂರ್ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯಕ್ಕೆ ಅಂತ ಹೇಳಿ ದುರಸ್ತಿಗೆ ಇಟ್ಟಿದೆ. ಹಾಗೆ ರೆಂಜಾಡೆ ಅಂಗನವಾಡಿ ಕೇಂದ್ರಕ್ಕೆ ಈಗ ಸ್ಥಳಾವಕಾಶ ಎಲ್ಲಿದೆ ಅಲ್ಲಿ ಅಂಗನವಾಡಿ ಕಟ್ಟಡವನ್ನ ಕಟ್ಟಿಸುವಂತ ಒಂದು ವ್ಯವಸ್ಥೆ ಇದೆ. ಮತ್ತೆ ದುರಸ್ತಿ ಎಲ್ಲಿ ಬೇಕು ನೀವು ತಿಳಿಸಿದ್ರೆ ಆ ದುರಸ್ತಿಯನ್ನ ಮಾಡುವಂತ ಒಂದು ಅವಕಾಶ ಇದೆ. ಎಲ್ಲಿಗೆ ಬೇಕು ಹೇಳಿ. ಈಗ ನಾವು ಕಣಕ್ಕೂರ್ನಲ್ಲಿ ಶೌಚಾಲಯಕ್ಕೆ ನಾವು ದುರಸ್ತಿಗೆ ಇಟ್ವಿ, ಶೌಚಾಲಯಕ್ಕೆ ಅಲ್ಲಿ ಶೌಚಾಲಯ ಸರಿ ಇರ್ಲಿಲ್ಲ, ದುರಸ್ತಿ ಕಣಕ್ಕೂರ್ ಅಂಗನವಾಡಿ ಕೇಂದ್ರದಲ್ಲಿ ಆಯ್ತು. ರೆಂಜಾಡಿ ಕೇಂದ್ರದಲ್ಲಿ ಒಂದು ದಾಸ್ತಾನು ಕೊಠಡಿಗೆ ಸ್ಥಳಾವಕಾಶ ಇರೋದ್ರಿಂದ ರೆಂಜಾಡಿ ಕೇಂದ್ರಕ್ಕೆ ದಾಸ್ತಾನು ಕೊಠಡಿಗೆ ಈ ಒಂದು ದುರಸ್ತಿ ಈ ವರ್ಷದಲ್ಲಿ ಇಟ್ಟಿದ್ದೇವೆ. ಅಂಗನವಾಡಿಗೆ ನೀವು ಯಾಕೆ ಕೊಡ್ಲಿಲ್ಲ? ನಾವು ತಡೆಗೋಡೆ ಹೇಳಿದ್ವಲ್ಲ, ಎಷ್ಟು ಸಲ ಹೇಳಿದ್ವಿ ಮೇಡಮ್. ಮಧ್ಯಾಹ್ನ ಅಂಗನವಾಡಿ ಕೇಂದ್ರಕ್ಕೆ ಅರ್ಜಿ ನೆಕ್ಸ್ಟ್ ನಿಮಗೆ ಈ ಸತಿ ಮುಂದಿನ ದುರಸ್ತಿಯಲ್ಲಿ ಅದನ್ನ ಮುಂದಿನ ದುರಸ್ತಿ ಅಧಿಕಾರಿಗಳಿಗೆ ಹೇಳಿ, ನೀವು ಈ ಚಿಕ್ಕಬಳ್ಳಾಪುರ ಆ ಕಡೆ ದಾವಣಗೆರೆ ಆ ಕಡೆ ಎಲ್ಲ ಹೋದ್ರೆ ಅಂಗನವಾಡಿ ನೋಡ್ಲಿಕ್ಕೆ ಖುಷಿ ಆಗ್ತದೆ. ನಾವು ಬುದ್ಧಿವಂತರಂತೆ ಹೈಯರ್ ಎಜುಕೇಶನ್ ಇರುವಂತ ಈ ಜಿಲ್ಲೆಯಂತೆ ಇಲ್ಲಿರುವಂತ ಅಂಗನವಾಡಿ ಕೇಂದ್ರ ಹೇಗಿದೆ ಪಾಪ ಅಲ್ಲಿರುವಂತ ನಮ್ಗೆ ಹೇಳ್ಬೇಡಿ ಅಂತೀರಲ್ಲ ಸರ್, ಏನ್ ಹೇಳಿದ್ರು ಮೇಡಮ್? ಅದು ನೀವು ಹೊಸತು ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಜಾಗ ನಮ್ಮ ಹತ್ರ ಕೇಳಬೇಡಿ ಅಂತ ಹೇಳಿದ್ದು. ಅದನ್ನು ನೀವು ಸವಲತ್ತು ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ನಿಮ್ಮ ಹತ್ರ ಜಾಗ ಕೇಳಿದ್ದ ನಮ್ಮ ಮನೆಗಟ್ಟಿಗೆ ಜಾಗ ಇಲ್ಲ. ಅಲ್ಲ, ನೀವು ಏನು ಕೇಳಬೇಡಿ ಅಂತ ಹೇಳಿದ್ರೆ ನಾನು ಏನ್ ಕೇಳೋದು ಸರ್? ಅಲ್ಲಿ ಒಂದೊಂದು ಅಂಗನವಾಡಿಯಲ್ಲಿ ಟೀಚರ್ಗಳಲ್ಲಿ ಅವ್ರು ಇದ್ದಾಗ ಆ ತರ ಕಂಡೀಷನ್ ಇದೆ. ಈಗ ನೋಡಿ, ಈಗ ಇಷ್ಟೆಲ್ಲ ಸೌಲಭ್ಯ ಇದೆ, ಇನ್ನು ಯಾರಾದ್ರೂ ವಂಚಿತರಾದ್ರೆ ದಯವಿಟ್ಟು ಗ್ರಾಮ ಪಂಚಾಯತ್ಗೆ ತಿಳಿಸಿ ಅದಕ್ಕೆ ಬೇಕಾದಂತ ಕಾನೂನು ಕ್ರಮ ಅವರ ಮೇಲೆ ಕೈಗೊಳ್ಳಬೇಕು. ಧನ್ಯವಾದಗಳು. ನಾನು ಮುಂದಿನ ಒಂದು ಮೀಟಿಂಗಿಗೆ ಬರಬೇಕಾದ್ರೆ ನಾವು ಸೌಲಭ್ಯವನ್ನು ನಾವು ತುಂಬಾ ಕೊಟ್ಟಿದ್ದೇವೆ, ಅದನ್ನೆಲ್ಲದೂ ಸಹ ನಿಮ್ಮ ಮುಂದೆ ನಾನು ಓದಿ ಹೇಳ್ತೇನೆ. ಅಧ್ಯಕ್ಷರೇ ಹಾಗೂ ನಾನು ಅರಣ್ಯ ಇಲಾಖೆಯಲ್ಲಿ ಬಂದಿದ್ದೇನೆ. ಅರಣ್ಯ ಇಲಾಖೆಯಿಂದ ಯಾವುದೇ ಯೋಜನೆಗಳು ಇಲ್ಲ. ಹಲೋ, ಮಳೆಗಾಲದಲ್ಲಿ ಯಾವುದಾದ್ರೂ ನೆಡುತುಪ್ಪಗಳನ್ನು ಮಾಡುವಂತ ವ್ಯವಸ್ಥೆ ಮಾಡ್ಬೋದು. ಈಗ ಬೇಸಿಗೆಕಾಲದಲ್ಲಿ ಯಾವುದಿಲ್ಲ. ಅದರೊಂದು ಅರಣ್ಯ ಇದು ಕರ್ನಾಟಕ ಸರ್ಕಾರ ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ನೀಡಿದೆ. ನೀವು ಇತ್ತೀಚೆಗೆ ಟಿವಿಗಳಲ್ಲಿ ವೈರಲ್ ಅದನ್ನ ನೋಡಿರ್ಬೋದು. ವನ್ಯಜೀವಿಗಳ ಅಂಗಾಂಗಗಳು, ಉಗುರು ಅಥವಾ ಹುಲಿ ಉಗುರು ಅಥವಾ ಈ ಆನೆಯ ರೋಮ ಇಂಥದನ್ನೆಲ್ಲ ಧರಿಸಿ ಮನೆಯಲ್ಲಿ ಇಟ್ಟುಕೊಳ್ಳೋದು, ಕೊಂಬು ಅದು ಜಿಂಕೆ ಕೊಂಬು ಇಂಥದ್ದೆಲ್ಲ ದೊಡ್ಡ ಇಶ್ಯೂ ಆದದನ್ನು ನೀವು ನೋಡಿರ್ಬೋದು. ಅದನ್ನ ಕಾನೂನು ಪ್ರಕಾರ ಇಟ್ಟುಕೊಳ್ಳುವ ಹಾಗಿಲ್ಲ, ಅದು ಕ್ರಿಮಿನಲ್ ಅಪರಾಧ ಆಗ್ತದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಈಗೊಂದು ಅವಕಾಶವನ್ನ ನೀಡಿದೆ. ಮುಂದಿನ ಏಪ್ರಿಲ್ 10ನೇ ತಾರೀಕಿನವರೆಗೆ ಅದನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಬಹುದು. ನಮ್ಮ ಇಲ್ಲಿ ಮಂಗಳೂರಿಗೆ ಸಂಬಂಧಪಟ್ಟಂತೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಹೊಯ್ಗೆ ಬಜಾರ್ ಮಂಗಳೂರು ಇಲ್ಲಿಗೆ ಬಂದು ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ತಂದು ಕೊಡ್ಬೋದು. ಯಾವುದೇ ಸಮಸ್ಯೆ ಆಗುದಿಲ್ಲ. ಆ ನಂತರ ಇಟ್ಟುಕೊಂಡ್ರೆ ಅದು ಕ್ರಿಮಿನಲ್ ಅಪರಾಧ ಆಗ್ತದೆ ಮತ್ತು ಮುಂದಕ್ಕೆ ಯಾವುದು ಜಾಮೀನು ಕೂಡ ಸಿಗದಂತ ಒಂದು ಅಪರಾಧ ಆಗ್ತದೆ. ಅದರಿಂದ ದಯವಿಟ್ಟು ಈ ಒಂದು ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಯಾರ ಹತ್ರ ಅದು ಇದ್ದರೆ ಅದನ್ನ ಇಲಾಖೆಗೆ ಸರೆಂಡರ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾಹಿತಿ ಗೊತ್ತಿಲ್ಲ. ಕಾಣಕೆರೆಗೆ ಒಂದು ಇದು ಬಂದಿದ್ದೆ, ಬಂದಿದ್ದೇ ಇಲ್ವಾ? ಬಡಕವೇಲೆ ಕಾಣಕೆರೆಗೆ ವಾರ್ಡ್ ಬರ್ತದೆ.
ಮೊನ್ನೆ 8ನೇ ತಾರೀಕು ಅದನ್ನ ಅಲ್ಲಿಗೆ ನಾನು ಬಂದಿದ್ದೇನೆ. ಮತ್ತೆ ಅಲ್ಲಿ ನಾವು ಕ್ಯಾಮರಾ ಅಳವಡಿಸಿದ್ದೇವೆ. ಕ್ಯಾಮರಾ ಅವರ ಮನೆ ಮುಂದೆ ಕ್ಯಾಮರಾ ಅಳವಡಿಸಿದೆ. ಅದನ್ನ ಪ್ರತಿದಿನ ಹೋಗಿ ನಮ್ಮ ಸ್ಟಾಫ್ ಚೆಕ್ ಮಾಡ್ತಾ ಇದ್ದಾರೆ. ಅದು ಕನ್ಫರ್ಮ್ ಆದ್ರೆ ನಾವು ಅಲ್ಲಿ ಬೋರ್ಡ್ ಇಡ್ತೇವೆ, ಗೂಡು ಇಡ್ತೇವೆ. ಅಲ್ಲ, ಅವರು ಇರ್ತಾರೆ, ಇನ್ನೊಬ್ರು ವಾಚರ್ ಇದ್ದಾರೆ, ವಾಚರ್ ಬಂದು ನೋಡ್ತಾ ಇರ್ತಾರೆ. ಅದು ಇದಾದ್ರೆ ನಾವು ಅದು ಕನ್ಫರ್ಮ್ ಆಗಿಲ್ಲ. ನನಗೆ ಡೌಟ್ ಇದೆ, ಅದು ಅಲ್ಲ ಅಂತ ಅನಿಸ್ತದೆ ನನಗೆ. ಆದ್ರೂ ನಾವು ನಮ್ಮ ಕೆಲಸ ಮಾಡ್ಬೇಕಲ್ಲ. ಅಲ್ಲಿ ಕ್ಯಾಮರಾ ಅಳವಡಿಸ್ತೇವೆ, ಅವ್ರ ಮನೆ ಹತ್ರವೇ ಕ್ಯಾಮರಾ ಅಳವಡಿಸ್ತೇವೆ. ಅದು ಕನ್ಫರ್ಮ್ ಆದ್ರೆ ನಾವು ಬೋರ್ಡ್ ಇಟ್ಟು. ಧನ್ಯವಾದ. ತಮ್ಮ ಹೆಸರು ಮತ್ತು ದೂರವಾಣಿ ನಂಬರ್. ನಾನು ಮಹಾಬಲ ಅಂತ. ನನ್ನ ಖಾಸಗಿ ಸಂಖ್ಯೆ 944-928-4091. ಯಾಕೆಂದ್ರೆ ಚಿರತೆ ಬಂದ್ರೆ ಅದು ನಮ್ಮ ಗಾಡಿಗೆ ಬಸ್ಸಿಗೆ ಬಂದಿತ್ತು. ಅಲ್ಲಿ ಅಷ್ಟು ಖಂಡಿತ ಹೇಳಿ, ನಮ್ಮ ಪ್ರಯತ್ನವನ್ನು ಮಾಡಿ. ಹೈಯೆಸ್ಟ್ ಬಲ್ಲೆ ಇರುವುದು ಈಗ ನಮ್ಮ ಆ ಸೈಡ್ ಅಲ್ಲಿ. ಈ ಸುತ್ತಮುತ್ತ ಪ್ರದೇಶದಲ್ಲಿ ಚಿರತೆ ಇಲ್ಲ ಅಂತ ಬಂದ ಇತಿಹಾಸ ಇಲ್ಲ, ಬರಬಾರ್ದು ಅಂತ ಇಲ್ಲ. ತೆಲಂಗಾಣ ಸೈಡ್ ಅಲ್ಲಿ ಒಂದು ಚಿರತೆ ಉಂಟು ಅಂತ ಸುಮಾರು ಇಲ್ಲ, ಅಲ್ಲಿ ಕೂಡ ನಾವು ಬೋನ್ ಇಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಬಜಪೆ ಸೈಡ್ ಮಾತ್ರ ಒಂದು 3 ಚಿರತೆ ನಮಗೆ ಸಿಕ್ಕಿದೆ. ಈ ಸೈಡು ಎಲ್ಲಿ ಕೂಡ ಸಿಗಲಿಲ್ಲ. ಧನ್ಯವಾದ. ಯಾವುದೆಲ್ಲ ಸ್ಕೂಲ್ಗಳಿವೆ ಈಗ ಇಲ್ಲಿ ಒಂದು ಯಾವುದೇ ಒಂದು ರಾತ್ರಿ ಹೊತ್ತಲ್ಲಿ ಕೂತ್ಕೊಳ್ತಾರೆ. ಇಲ್ಲೆಲ್ಲ ಬಂದು ಸಿಗರೇಟ್ ಎಳೆಯುವುದು ಏನೆಲ್ಲ ವ್ಯವಹಾರಗಳಲ್ಲಿ ರಾತ್ರಿ ಹೊತ್ತು ನಡೀತಾ ಇರ್ತದೆ. ಯಾಕೆಂದ್ರೆ ಯಾರು ಈ ಕಡೆ ಬರ್ತಾ ಇಲ್ಲ. ಯಾಕೆಂದ್ರೆ ಆ ಕಡೆ ಇವರಿಗೆ ಟೀಚರ್ಗಳು ಬೀಗ ಹಾಕಿ ಹೋಗ್ತಾರೆ. ಇದಕ್ಕೊಂದು ನಾವು ಆ ಲೆಕ್ಕವನ್ನು ಪೊಲೀಸ್ ಇಲಾಖೆಗೆ ಗ್ರಾಮ ಪಂಚಾಯತ್ನಿಂದ ಕೊಡ್ತೀವಿ. ನೀವೊಂದು ಗ್ರಾಮ ಪಂಚಾಯತ್ಗೆ ಈಗೀಗೆ ರಾತ್ರಿ ಒಂದು ಕಿಡಿಗೇಡಿಗಳು ಬಂದು ನಮ್ಮ ಶಾಲೆಯ ಆವರಣದ ಒಳಗಡೆ ಸಾರ್ವಜನಿಕ ಆಸ್ತಿಯನ್ನು ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಪಂಚಾಯತ್ ಒಂದು ಲೆಟರ್ ಕೊಡಿ ಮತ್ತು ಪೊಲೀಸ್ ಇಲಾಖೆ ಲೆಟರ್ ಕೊಡಿ. ನಾವು ನೀವು ಕೊಟ್ಟ ಲೆಟರನ್ನ ಪೊಲೀಸ್ ಇಲಾಖೆ ಕೊಡ್ತೇವೆ. ನೀವು ನಮ್ಗೆ ಒಂದು ಇನ್ನೊಂದು ಮತ್ತೊಂದು ನಮ್ಗೊಂದು ಕಸ ತಗೊಂಡು ಹೋಗ್ಲಿಕ್ಕೆ ಒಂದು ವೆಹಿಕಲ್ ಇದೆಯಲ್ಲ, ಅದೊಂದು ಈ ತರ ರೋಡಲ್ಲಿ ಆಗ್ತಾ ಇದ್ದಾರೆ. ಎಲ್ಲ ರೋಡಲ್ಲಿ ಪಾಪ ನೀವು ಇಲ್ಲಿ ಕಳಿಸುವಾಗ ನೀವು ಈಗ ಹೇಳ್ತೀರಿ ಅದಕ್ಕೆ ಚಾರ್ಜ್ ಉಂಟು ಅಂತ. ಇಲ್ಲಿ ಪಾಪ ಎಲ್ಲ ಬಡವರು ಇರೋದು, ಅವರನ್ನೇ ಊಟ ಮಾಡ್ಲಿಕ್ಕೆ ತುಂಬಾ ಕಷ್ಟ. ನಿಮ್ಮ ಗಾಡಿಗೆ ಕಸ ತಗೊಂಡು ಹೋಗ್ಲಿಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ನೀವು ನಿಮ್ಮ ಪಂಚಾಯತ್ ಅನುದಾನದಿಂದ ಒಂದು ಮಾಡಬೇಕು. ಪಂಚಾಯತ್ ಅನುದಾನದಿಂದ ಕಸ ತೆಗೆ ವಿಲೇವಾರಿ ಮಾಡಬೇಕಾದ್ರೆ ಇದ್ದ ಅನುದಾನ ಎಲ್ಲ ಗ್ರಾಮ ಪಂಚಾಯತ್ ಕಸ ವಿಲೇವಾರಿಗೆ ಹೋಗ್ತದೆ. ಒಂದು ನಯಾ ಪೈಸೆ ಸಾರ್ವಜನಿಕ ಇದಕ್ಕೆ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಟಿವಿ ಚಾನಲ್ ಎಷ್ಟು ಕಟ್ತೀರಿ? 450 ರೂಪಾಯಿ. ಮೊಬೈಲ್ ಚಾರ್ಜರ್ 499 ರೂಪಾಯಿ. ಅದೆಲ್ಲ ನಿಮ್ಗೆ ಅವಶ್ಯಕತೆ ಇದೆಯಾ ಇಲ್ವಾ? ಅದಲ್ಲ, ಅವಶ್ಯಕತೆ ಇದೆಯಾ ಇಲ್ವಾ? ನಿಮ್ಮ ಮೊಬೈಲ್ ಚಾರ್ಜ್ ರೀಚಾರ್ಜ್ ಮಾಡ್ಬೇಕಾದ್ರೆ 499 ರೂಪಾಯಿ ರೀಚಾರ್ಜ್ ಮಾಡ್ತೀರಿ. ನಿಮ್ಮ ಮನೆ ಈ ಚಾನೆಲ್ ಸಿನಿಮಾ ನೋಡ್ಲಿಕ್ಕೆ, ಧಾರಾವಾಹಿ ನೋಡ್ಲಿಕ್ಕೆ ನೀವು 400 ಚಾರ್ಜ್ ಮಾಡ್ತೀರಿ. ನೀವು ತಿಂದಂತಹ ಕಸ, ನೀವು ಮನೆಯಲ್ಲಿ ತಿಂದಂತಹ ಕಸವನ್ನ ವಿಲೇವಾರಿ ಮಾಡ್ಲಿಕ್ಕೆ ನಿಮ್ಗೆ 100ರಿಂದ 150 ರೂಪಾಯಿ ಕೊಡ್ಲಿಕ್ಕೆ ಇಲ್ಲ. ಅದು ನೀವು ಬಡವರು. ನಾವು ಕಟ್ಟುವುದಿಲ್ಲ ಅಂತ ಹೇಳಿದ್ದಲ್ಲ, ಇಲ್ಲಿ ಅವರು ಬಡವರಿದ್ದಾರೆ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು. ಮತ್ತೆ ನೀವು ಮೊಬೈಲ್ ವಿಷಯ ಈಗ ನೋಡಿ ತುಂಬಾ ಕಷ್ಟ ಉಂಟು. ನೋಡಿ, ನಾವು ಗಾಡಿಯನ್ನ ವೆಹಿಕಲ್ ಅನ್ನ ಇಲ್ಲಿ ತನಕ ನಿಮ್ಗೆ ಬೇಕು ಅಲ್ಲಿ ತನಕ ನಾವು ಕೊಡ್ತೇವೆ. ನನ್ನ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ನಾನು 2020ರಲ್ಲಿ ಈ ವಾರ್ಡಿಗೆ ಸಂಬಂಧಪಟ್ಟ ಕಸ ವಿಲೇವಾರಿಗೆ ಗಾಡಿಯ ವೆಹಿಕಲ್ ಕಳಿಸಿದ್ದೆ. ಇಲ್ಲಿ ಯಾರು ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಯಾರು ಕೂಡ ದುಡ್ಡು ಕೊಡ್ಲಿಕ್ಕೆ ರೆಡಿ ಇಲ್ಲ, ಮತ್ತೆ ಕಸವು ಕೂಡ ಕೊಡುವುದಿಲ್ಲ. ಅದಕ್ಕಾಗಿ ನಾವು ಸ್ಟಾಪ್ ಮಾಡಿದ್ದೇವೆ. ಮುಂದೆ ನೀವು ಬೇಕಾದ್ರೆ ನಾವು ಗಾಡಿ ಕಳಿಸ್ತೀವಿ. ನೀವು ಉಪಾಧ್ಯಕ್ಷರಾಗಿದ್ದೀರಿ 5 ವರ್ಷ, ಅಧ್ಯಕ್ಷರಾಗಿದ್ದೀರಿ 2 ವರ್ಷ, ಈಗ ಸಹ ಅಧ್ಯಕ್ಷ. ಈ ವಾರ್ಡಲ್ಲಿ 10 ವರ್ಷದಿಂದ ಆಡಳಿತ ಇರುವಂತಹ ವಾರ್ಡ್. ನೀವು ಕರೆದು ಬಿಟ್ಟು ನೀವು ಸ್ವಲ್ಪ ಒಳ್ಳೆ ಮನಸ್ಸು ಮಾಡಿ ಮಾಡಬೇಕು.
ಇಲ್ಲಿಂದನೇ ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಹೋದದ್ದು ಇತಿಹಾಸ ಇರೋದು. ಈಗ ಸಹ ಅಧ್ಯಕ್ಷ ಇಲ್ಲಿ ಇಲ್ಲದೆ ಇರೋದು. ಹಾಗಾಗಿ ನೀವು ಸ್ವಲ್ಪ ಇಲ್ಲಿಗೆ ಮನಸ್ಸು ಮಾಡಿ, ನೀವೊಂದು ಕೆಲಸ ಮಾಡಿ, ನಮ್ಮ ಗ್ರಾಮದ ಈ ವಾರ್ಡ್ನವರನ್ನೆಲ್ಲರನ್ನು ಒಂದು ದಿವಸ ಕರೀರಿ. ಇಲ್ಲಿ ಸಮಸ್ಯೆ ಪರಿಹಾರ ಮಾಡಬಹುದು. ಇಲ್ಲಿ ನಾವು ಗ್ರಾಮ ಸಭೆ ಮಾಡಿದ ಉದ್ದೇಶನೇ ನೇರ್ಲಕಟ್ಟೆಗೆ ಯಾರು ಕೂಡ ಬರುವುದಿಲ್ಲ. ನೇರ್ಲಕಟ್ಟೆಯಲ್ಲಿ ಮಾಡಿದ್ರೆ ವರ್ಷ ನಾವು 6 ತಿಂಗಳಿಗೊಮ್ಮೆ ನೇರ್ಲಕಟ್ಟೆ ನಮ್ಮ ಪಂಚಾಯತ್ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕುಗ್ರಾಮ, ಈ ಒಂದು ಪ್ರದೇಶ ಸ್ವಲ್ಪ ಹಳ್ಳಿ ಪ್ರದೇಶ ಆದ ಕಾರಣ ಇಲ್ಲಿಯ ಜನರಿಗೆ ಯಾವುದೂ ಕೂಡ ಮಾಹಿತಿಗಳು ಸಿಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿಟ್ಟಿರೋದು. ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಹಲವಾರು ಜನ, ಯಾಕೆ ನೀವು ಒಳಗಡೆ ಹೋಗಿ ಮಾಡಿದ್ರಿ? ಇದು ಕೂಡ ಬೆಲ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ವಾರ್ಡ್. ಈ ವಾರ್ಡ್ ನಲ್ಲಿ ಇಟ್ಟಿರೋದು ಇಲ್ಲಿಯ ಸಮಸ್ಯೆ ಕೂಡ ಸ್ಪಂದನೆ ಆಗ್ತದೆ. ನಮ್ಮ ಒಂದು ಆ ಬೇಡಿಕೆಯನ್ನ ಸ್ವಾಗತ ಮಾಡ್ತೇವೆ. ನಮ್ಮ ಬೇಡಿಕೆಯನ್ನ ನಾವು ಖಂಡಿತವಾಗ್ಲೂ ಈಡೇರಿಸ್ತೀವಿ. ತಾವು ಕೂಡ ನಮ್ಮಲ್ಲಿರುವಂತಹ ಎಲ್ಲ ಯುವಕರು ಸೇರಿ ನೀವು ಒಂದು ತಂಡ ರಚನೆ ಮಾಡಿ ನೀವು ಕೂಡ ಅದರಲ್ಲಿ ಭಾಗವಹಿಸಿದ್ರೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ, ನೀವು ನಮ್ಮ ಜೊತೆಯಲ್ಲಿರಿ. ಆ ಕೆಲಸ ಪೂರ್ತಿಯಾಗಿ ಮಾಡುವ. ಇನ್ನು ಮುಂದೆ ಏನಾದ್ರೂ ವಿಷಯ ಇದ್ರೆ ಮಾತ್ರ. ಅದು ಮಾತ್ರ ಅಲ್ಲ, ನೀವಿಲ್ಲಿ ಈ ಗ್ರಾಮ ಸಭೆಯಲ್ಲಿ ಇಟ್ಟಿದ್ದಕ್ಕೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಯಾಕೆಂದರೆ ಈ ಒಂದು ಗ್ರಾಮದಲ್ಲಿ ಟೀಕೆ ಮಾಡುವವರು ತುಂಬಾ ಜನ ಇರ್ತಾರೆ. ಟೀಕೆ ಮಾಡದಿದ್ರೆ ಅದಕ್ಕೆ ಆಗುದಿಲ್ಲ. ಇಲ್ಲ, ಟೀಕೆ ಮಾಡೋರು ಇಲ್ಲಿ ಯಾರು ಬರಲೇ ಇಲ್ಲ. ನೀವು ವ್ಯವಸ್ಥೆ ಮಾಡಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಪಂಚಾಯತ್ ಆಗಿ ಅಲ್ಲ, ಎಷ್ಟು ವರ್ಷ ಆಗಿದೆ ಪಂಚಾಯತ್ ಆಫೀಸ್ ಆಗಿ? ಫಸ್ಟ್ ಟೈಮ್ ಈ ಗ್ರಾಮ ಸಭೆ ಈ ವಾರ್ಡಲ್ಲಿ ಇಲ್ಲಿ ಇಟ್ಟದ್ದು ಅಲ್ವಾ? ಅದಕ್ಕೆ ನಿಮ್ಗೆ ಅಭಿನಂದನೆ. ಅದಕ್ಕೆ ಹೇಳ್ತಾ ಇರೋದು ನಮ್ಮವರ ಬೇಡಿಕೆ ಮಾಡಿ. ನೀರಿಗೆ ಒಂದು ದಿನ ತಿಂಗಳು ನೀವು ಬರ್ತೀರಾ, 100 ರೂಪಾಯಿ ಕಟ್ಲಿಕ್ಕೆ ಎಲ್ಲ ಮನೆಗೆ ನೀವು ಬರ್ತೀರಾ. ಅದೇ ತರ ನೀವು ಮಾಡಿ 100 ರೂಪಾಯಿ ಕಟ್ಲಿಕ್ಕೆ ಅಂತ ಯಾರು ದುಡ್ಡು ಕೊಡ್ತಾ ಇಲ್ಲ. ಅವರ ಕಸ ತೆಗಿಬೇಡಿ. ಯಾರು ಕೊಡುದಿಲ್ಲ. ಅವರ ಕಸ ಅಲ್ಲಿ ಆದ್ರೂ ಹಾಕಿದ್ರೆ ಪಕ್ಕದ ಅಕ್ಕಪಕ್ಕದ ಮನೆಯವರು ನಾವು ಮಾಹಿತಿ ಕೊಡ್ತೇವೆ, ಇವರ ಕಸ ಇಲ್ಲಿ ಹಾಕಿದ್ದಾರೆ. ನೀವು ವ್ಯವಸ್ಥೆ ಮಾಡೋದಿದ್ರೆ ನಾವು ಅಲ್ಲಿ ಬಿಸಾಡಿದ್ದೇವೆ, ಇಲ್ಲಿ ಬಿಸಾಡಿದ್ದೇವೆ. ಇದು ಬೆಳಿಗ್ಗೆ ನಾವು ಹೋಗುವಾಗ ನಮ್ಮ ಕಾರಲ್ಲಿ 100 ರೂಪಾಯಿ ಬಿಸಾಡ್ಲಿಕ್ಕೆ ಮಾಡಿ ಊಟ ಕೊಡುದಿಲ್ಲ. ಅವ್ರು ಹೇಳ್ತಾರೆ ಪಂಚಾಯತಿ ಪರ್ಮಿಷನ್ ಉಂಟು ನಮಗೆ ಬಿಸಾಡ್ಲಿಕ್ಕೆ ಅಂತ. ಹೇಳಿದ್ರೆ ಪಂಚಾಯತ್ ಗಾಡಿ ಮಾಡ್ಲಿ ಕೊಡ್ಲಿ ಅವರು ಅಂತ. ಇದು ಇನ್ನೊಂದು ನಮ್ಮ ವಾರ್ಡ್ ಮೆಂಬರ್ಗೆ ಒಂದ್ಸಲ, ಏಕೆಂದ್ರೆ ನಮ್ಮಲ್ಲಿ ಅಲ್ಲಿ ಒಂದು ತೋಡಾಗ್ಬೇಕು. ತೋಡಿಗೆ ಒಂದು ಸಂಕ ಸಣ್ಣದು ಮಜಲಲ್ಲಿ. ಮತ್ತೊಂದು ನಮ್ಗೆ ಇನ್ನೊಂದು ಬೇಡಿಕೆ ಇದೆ, ಅದು ಬಹುಕಾಲದ ಒಂದು ಬೇಡಿಕೆ ನಮ್ದು. ಈ ರೋಡ್ ನಮ್ಮ ಮಸೀದಿ ಹತ್ತಿರ ರೋಡನ್ನು ನೀವು ಅದಕ್ಕೊಂದು ಕಂಟಿನ್ಯೂ ಮಾಡಿ ಕೊಡ್ಬೇಕು. ಅಲ್ಲಿ ಈಗ ಜಾಗ ಬಿಡ್ಲಿಕ್ಕೆಲ್ಲ ರೆಡಿ ಇದ್ದಾರೆ. ನೀವೆಲ್ಲ ಅರ್ಧ JCB ತಂದು ನೀವಿಲ್ಲಿ ನೋಡ್ಬೇಕು. ನಾವು ಮಾತನಾಡುದು ಅದನ್ನೆಲ್ಲ ಈಗ ತೆಗೆದಿಟ್ಟಿದ್ದಾರೆ. ನಾವು ನನ್ನ ವಾರ್ಡಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತ್ರ ಮಾತಾಡ್ತೇವೆ. ನೀವು ನನ್ನ ವಾರ್ಡಿಗೆ ಸಂಬಂಧಪಟ್ಟ ವಿಚಾರವನ್ನು ಹೇಳಿದ್ದೀರಿ. ಈ ರಸ್ತೆ ಬಹುಕಾಲದ ಬೇಡಿಕೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಇದು ಸತ್ಯ. ನಿಮ್ಮ ಖಾಸಗಿ ಜಾಗವನ್ನು ಬಿಡದೇ ಇದ್ದ ಕಾರಣ ನಾವು ಆ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ಬೇಕು. ಆಲ್ರೆಡಿ 25 ಲಕ್ಷ ರೂಪಾಯಿಯ ಕಾಲು ಸಂಘವನ್ನು ಕೂಡ ನಾನು ಮಾನ್ಯ ಶಾಸಕರ ಅನುದಾನದಲ್ಲಿ ಮಾಡಿದ್ದೇನೆ. ಬಾಕಿಮಾರ್ನಿಂದ ಬಾಕಿಮಾರ್ನಿಂದ ತೋಡು ಬೆಲ್ಮದೋಟ ತೋಡು ತನಕ ಈಗ ಆಲ್ರೆಡಿ ರಸ್ತೆ ಆಗಿದೆ. ಆ ರಸ್ತೆ ಮಸೀದಿ ಹತ್ರ ಹಾಕಿ ಬರುವವರಿಗೆ ಹೆಚ್ಚಾಗುವಂತ ರಸ್ತೆ ಮಾಡ್ಲಿಕ್ಕೆ ನನಗೂ ಕೂಡ ಆಸೆ ಇದೆ. ನೀವೆಲ್ಲ ಸೇರಿ ಅದಕ್ಕೆ ಜಾಗವನ್ನ ಗುರುತು ಮಾಡಿಕೊಡಿ, ನಾವು ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಮತ್ತೊಂದು ನಮ್ಮ ಮಜಲ್ ರಸ್ತೆಯಿಂದ ಸುಂದರೇಕರ ಮನೆ ತನಕ ಇರುವ ರಸ್ತೆ ಆಲ್ರೆಡಿ 4.5 ಲಕ್ಷ ರೂಪಾಯಿ ಅನುದಾನ ಇದೆ. ಅಲ್ಲಿ ಜಾಗದ ತೊಂದರೆ ಇದ್ದ ಕಾರಣ, ಜಾಗ ಬಿಡದೆ ಇದ್ದ ಕಾರಣ ಆ ರಸ್ತೆ ಬ್ಯಾಲೆನ್ಸ್ ಬಾಕಿ ಆಗಿದೆ ಹೊರತು ಬೇರೆ ಏನು ಪ್ರಾಬ್ಲಮ್ ಅಲ್ಲ. ಸುಂದರಕ್ಕೆ ಮುಂದೆ ಮಾಡ್ತಾರೆ. ಅದು ಮತ್ತೊಂದು ಮಾಡಿಕೊಟ್ರೆ ಆ ತೋಟದಿಂದ ಮಜಲಿಯಾಗಿ ನೀವು ಬರುವಕ್ಕೆ ಮಾಡಿಕೊಟ್ರೆ ನಿಮಗೆ ಮೊದಲು ಯಾರು ಇಲ್ಲಿ ಆಪೋಸಿಟ್ ಕ್ಯಾಂಡಿಡೇಟ್ ಇರೋದಿಲ್ಲ. ನೀವೇ ನಿಲ್ಲೋದು, ನೀವೇ ವಿನ್ ಆಗೋದು. ಅಷ್ಟೊಂದು ನಮ್ಮ ಮಾಡಿಕೊಡಿ ಸರ್. ಇನ್ನೊಂದು ಸರ್, ಮಸೀದಿ ಒಂದು ಉಂಟು ಅಧ್ಯಕ್ಷರು. ಕಲ್ಪಾದ ಮಸೀದಿ ನೀವು ಎಷ್ಟು ಸಾರಿ ಬಂದು ಹೋದ್ರು ಅಲ್ಲಿಗೆ ಮಲ್ಲಿಗೆ? ಒಂದು ತಡೆಗೋಡೆ ಮಾಡ್ಲಿಕ್ಕೆ ನೀವು ಎಷ್ಟು ಸಾರಿ ಹೋದ್ರು? ನಾವು ತಡೆಗೋಡೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಶಾಸಕರು ಕೂಡ ಅದಕ್ಕೆ ಅನುದಾನವನ್ನ ಶಾಸಕರ ಜೊತೆ ಮಾತಾಡಿದ್ದೀವಿ. ನಿಮ್ಮ ಮಸೀದಿಯವರು ಕೂಡ ಮೊನ್ನೆ ಕೂಡ ಶಾಸಕರ ಹತ್ರ ಮಾತಾಡಿದ್ದಾರೆ. ಅದು ನೋಡಪ್ಪ, ವಿಷಯ ಕೇಳು. ಶಾಸಕರದ್ದು 1 ಲಕ್ಷ 7 ಲಕ್ಷ ರೂಪಾಯಿಯಲ್ಲಿ ಆಗುವ ಕೆಲಸ ಅಲ್ಲ, ಗ್ರಾಮ ಪಂಚಾಯತ್ ಅಲ್ಲಿ ಆಗುವ ಕೆಲಸ ಅಲ್ಲ. ಅದು ಮಾನ್ಯ ಶಾಸಕರು ಅದಕ್ಕೆ ಅನುದಾನವನ್ನ ಇಡ್ತೇನೆ ಅಂತ ಹೇಳಿದ್ದಾರೆ.
ಅದು ಆ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗ್ತದೆ. ನೀವಲ್ಲ ಹೋಗುದು, ನಿಮ್ಮನ್ನು ನಾವು ಆರಿಸಿ ಕಲಿಸಲಿಲ್ವಾ? ಯಾಕೆ ಕಲಿಸಿದ್ದು? ನೀವು ನಮ್ಮ ಗ್ರಾಮಕ್ಕೆ ಒಂದು ಸವಲತ್ತು ಮಾಡ್ಲಿಕ್ಕೆಲ್ಲ ಕಲಿಸಿದ್ದು. ನೀವು ಅವರ ಹತ್ರ ಹೋಗಿ ಮಾತಾಡ್ಬೇಕಲ್ಲ. ನಮಗೆ ಹೋಗ್ಬೇಕಾ ಕಾದರ್ ಜೊತೆ? ನಾವು ಹೋಗ್ಬೇಕಾ ಕಾದರ್ ಜೊತೆ? ನಾವು ಹೋಗುದಾದ್ರೆ ಮತ್ತೆ ನಿಮ್ಮನ್ನು ಓಟ್ ಹಾಕಿ ಇದು ಮಾಡ್ದೆ ಯಾಕೆ? ನಮಗೆ ಹೋಗ್ಬೋದಲ್ಲ. ಎಷ್ಟು ದಿವಸದಲ್ಲಿ ನೀವು ಬಂದು ಹೋದ್ರು, ಮಾಡ್ತೇನೆ ಭರವಸೆ ಮಾಡಿ ಕೊಟ್ಟಿ ಇವಾಗ ಅಲ್ಲಿ ಹೋಗಿ ನೋಡಿದ್ರಾ? ಎಷ್ಟು ದಿನ? ಮಸೀದಿ ರಸ್ತೆ ನಾವು ಕೂಡ ನೋಡಿದ್ದೇವೆ, ನಾನು ಕೂಡ ಬಂದಿದ್ದೇನೆ. 2ನೇ ವಾರ್ಡ್ಗೆ ಸಂಬಂಧಪಟ್ಟ ರಸ್ತೆ ಅಲ್ವಾ, ಅದಕ್ಕೆ ಶಾಸಕರು ಕೂಡ ಬಂದಿದ್ದಾರೆ, ಅದಕ್ಕೆ ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಅನುದಾನವನ್ನು ಸೇರಿಸ್ತೇವೆ. ಮೆಂಬರ್ ಇವತ್ತು ಬರಲಿಲ್ಲ, ಯಾರು ಅವರೇ ಬರಲಿಲ್ಲ, ಮತ್ತೆ ಯಾರ ಹತ್ರ ನಾವು ವಿಷಯ ಹೇಳ್ಬೇಕು? ಈಗ ನೀವು ವಾರ್ಡ್ನ ಸದಸ್ಯರ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಹೇಳಿ ಪರಿಹಾರ ಮಾಡಿಕೊಡಿ. ಗ್ರಾಮದಲ್ಲಿ 3 ಶಾಲೆಗಳಿತ್ತು. ನೇರಳಕಟ್ಟೆ ಈ ಬೆಳ್ಮದೊಡ್ಡ ಈ ಸರ್ಕಾರಿ ಮತ್ತು ಅನುದಾನಿತ ಇಸ್ಲಾಮಿಯ ಶಾಲೆ. ಹಾಗೆ ಈ ವರ್ಷದ ಶಿಕ್ಷಣ ಇಲಾಖೆಯಲ್ಲಿ ಹೊಸ ಯೋಜನೆ ಯಾವುದು ಇರುವುದಿಲ್ಲ. ಅದು ಒಂದು ಹೊಸ ಯೋಜನೆ ಅಂತಂದ್ರೆ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನ ಸರ್ಕಾರದ ವತಿಯಿಂದ ಬರುವ ಮಾರ್ಚ್ 11ನೇ ತಾರೀಕಿನಿಂದ ನಡೆಸ್ತಾ ಇದ್ದೇವೆ. ಆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ಮತ್ತು ಆ ಪರೀಕ್ಷೆ ಕುರಿತಾಗಿ ಮಾಹಿತಿಯನ್ನ ನೀಡ್ತಿರ್ತಾರೆ. ಇದಿಷ್ಟು ಶಿಕ್ಷಣ ಇಲಾಖೆ. ಬೇರೆ ಅದ್ರದ್ದೊಂದು ಮಾಹಿತಿ ಬೇಕಿದೆ. SDM ಸ್ಕೂಲ್ ಸುಭಾಷ್ ಚಂದ್ರ ಬೋಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ. LKG ಇಂದ ಅಲ್ಲಿ 1ರಿಂದ 5ನೇ ತರಗತಿವರೆಗೆ 2023-24ರ ಸಾಲಿನಲ್ಲಿ 1ರಿಂದ 5ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮ ನಡೀತಾ ಇದೆ. ಅದು ಬೈಲಿಂಗ್ವಲ್ ಶಾಲೆ ಅಲ್ಲ, ಹೆಚ್ಚಾಗಿ ಇಂಗ್ಲಿಷ್ ಮೀಡಿಯಂನಲ್ಲೇ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಬರುವ ವರ್ಷ ಅಂದ್ರೆ 24-25 ಸಾಲಿಗೆ 6ನೇ ತರಗತಿ ಕೂಡ ಇಂಗ್ಲಿಷ್ ಮಾಧ್ಯಮ ಆಗ್ತದೆ. ಅದರಲ್ಲಿ ಎಲ್ಲಾ ಕಡೆಯಲ್ಲೂ 4,500, 5,000 ಇದೆ. ಅಲ್ಲಿ ದೇರ್ಲಗಟ್ಟೆಯಲ್ಲಿ 12,000 ಫೀಸ್ ಗೌರ್ಮೆಂಟ್ ಶಾಲೆಯಲ್ಲಿ ಅದೇ LKG UKG ಅದರಲ್ಲಿ 12,000 ಫೀಸ್ ಇದೆಯಲ್ಲ, ಅದು ಎಲ್ಲ ಕಡೆಯಲ್ಲಿ 5,000 ರೂಪಾಯಿ ನಡೀತಾ ಇದೆ. ಎಲ್ಲ ಕಡೆಯಲ್ಲಿ 5,000 ರೂಪಾಯಿ ನಡೀತದೆ. ನಮ್ಮ ದೇರ್ಲಗಟ್ಟೆಯಲ್ಲಿ ಅದು 12,000. ಒಂದು ಮಾಹಿತಿಯ ಕೊರತೆ ಇರುತ್ತೆ ನಮಗೆ. ಅದು LKG UKG ಒಂದು ಸಮಿತಿಯನ್ನು ನಾವು ರಚನೆ ಮಾಡ್ತಾರೆ. ಅಂಗನವಾಡಿ ಅಂದರೆ ಬಾಲ ವಿಕಾಸ ಸಮಿತಿ ಅಂತ ಇರ್ತದೆ. ಅದೇ ರೀತಿಯಲ್ಲಿ ಇದು SDMC ಅವರೇ ಏನಂದ್ರೆ LKG UKGಗೆ ಬೇರೆ ಯಾವುದೇ ಶಿಕ್ಷಕರಿಗೆ ನೇಮಕ ಮಾಡ್ತಾರೆ, ಅವರಿಗೆ ಯಾವುದೇ ಸಂಬಳವನ್ನ ಸರ್ಕಾರದ ವತಿಯಿಂದ ಕೊಡ್ತಾ ಇದೆ. ಅಲ್ಲಿ ಅನುಮತಿ LKG UKG ನಡೆಸಲಿಕ್ಕೆ ಪರ್ಮಿಷನ್ ಮಾತ್ರ ಕೊಡುವಂಥದ್ದು. ಉಳಿದ ಎಲ್ಲ ಇದನ್ನು ಪೋಷಕರ ಸಹಕಾರದೊಂದಿಗೆ SDMC ಮೂಲಕ ಮಾಡಬೇಕು ಅಂತ ಇರ್ತದೆ. ನೀವು ನಿಮಗೊಂದು ಮನವಿಯನ್ನು ಕೊಡಿ, ಅಂದ್ರೆ ಇಲ್ಲಿ ನಿಮ್ಗೆ ಏನಾದ್ರು ಇದಾಗ್ತದೆ ಅದನ್ನು ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಹಾಗೆ ನಾವು ಸರ್ಕಾರದಿಂದ ಫೀಸ್ ತಗೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಏನಂದ್ರೆ ಸರ್ಕಾರದ ಒಂದು ನಿಯಮ ಏನಂತಂದ್ರೆ ಪೋಷಕರ ಸಮಿತಿಯನ್ನ ಮಾಡಿಕೊಂಡು ಅದರ ಮೂಲಕ ಅವರು LKG UKG ನಡೆಸಬೇಕಂತ ಹೇಳಿ ನಾವು ಅನುಮತಿಯನ್ನ ಕೊಡುವಂಥದ್ದು. ಹಾಗಾಗಿ ಅವರು ಅದಕ್ಕೆ ಸ್ಥಳೀಯ ಸಂಪನ್ಮೂಲ ಅಂತ ಇದು ಮಾಡ್ತೀವಿ. ಅದೇನಂದ್ರೆ ಅದು ಬಡವರು ಕಲಿಬೇಕಂದು ಮಾಡಿದ್ದು ಯಾವುದು LKG ಮತ್ತು UKG. ಸರಿ, ಅದು ಉಂಟಲ್ಲ, ಅವರು ಟೀಚರ್ ಫೀಸು ಮತ್ತೆ ಅಲ್ಲಿ ಏನ್ ಬೇಕೋ ಅಷ್ಟೇ ತೆಗೆದು. ಇದು 12,000 ಅಂದ್ರೆ ಇದು ಪ್ರೈವೇಟ್ ಅಲ್ಲಿ ಮಾಡುವಷ್ಟು ಫೀಸ್ ಆಗಿದೆ, ತುಂಬಾ ಕಾಸ್ಟ್ ಆಗಿದೆ. ಬಡವರು ಮಕ್ಕಳು ಇಂಗ್ಲಿಷ್ ಮೀಡಿಯಂ ಕಲಿಬೇಕಾಗಿ ಮಾಡಿದ್ದೀವಿ. ನಿಮ್ಗೆ ಏನಾದ್ರು ಅದರಲ್ಲಿ ಇದ್ದಿದ್ರೆ ನಮ್ಮ ಕಟ್ಟಡಕ್ಕೆ ಬಾಡಿಗೆ ಕೊಡ್ಲಿಕ್ಕಿಲ್ಲ, ಇಲಾಖೆ ಒಂದು ಲಿಖಿತ ಮನವಿ ಕೊಡಿ ಈ ಕುರಿತಾಗಿ. ಆಗ ನಾವು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಅದು ಯಾಕೆಂದ್ರೆ ಸರ್ ಅದು 4,000, 3,000, 4,000 ಪರವಾಗಿಲ್ಲ. ಇದು 12,000 ಕಟ್ಟಬೇಕು ಅಂತ ಅವರು ಫೋರ್ಸ್ ಮಾಡ್ತಾರೆ. ಅದರಿಂದ ಯಾರು ವಂಚಿತರಾಗಿರುವುದು ಬಡತನದ ಮಕ್ಕಳು. ಅದರಿಂದ ಎಲ್ಲರೂ ಕಲಿಬೇಕೆಂಬ ಆಸೆ ಇದೆ. 1ರಿಂದ 5 ಈಗೇನು ಇಂಗ್ಲಿಷ್ ಮೀಡಿಯಂ ನಡೀತದೆ ಅದಕ್ಕೆ ಯಾವುದೇ ಫೀಸ್ ಇಲ್ಲ. 2,000 ಏನು ಕಟ್ಟಲಿಕ್ಕಿಲ್ಲ ಸರ್, 2,000 ಕಟ್ಟಲಿಕ್ಕಿದೆ. ಅವರು SDMC ಅವರ ಮೂಲಕ SDMC ಏನೋ ನಿರ್ಣಯ ಮಾಡಿದ್ರೆ ಅದಿರ್ತದೆ. ಅದು ನಾನು ಶಾಲಾ ಹಂತದಲ್ಲಿ ಇರ್ತದೆ, ಅದು ನಾನು ಕೇಳಿ ನಮಗೊಂದು ಲಿಖಿತವಾಗಿ ಕೊಡಿ.
ಕಚೇರಿಗೆ ಮಂಗಳೂರು ದಕ್ಷಿಣ ವಲಯ ಕೋಲಾರ ಮಂಗಳೂರು ದಕ್ಷಿಣ ವಲಯ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೋಲಾರ ಮಂಗಳೂರು ಅಂತ ಬರೆದ್ರೆ ಸಾಕು. ಅವರಿಗೆ ಒಂದು ಮನವಿ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡಿ ಈಗ ಆ ಮಾಹಿತಿ ನಮಗೆ ಮಕ್ಕಳಿಗೆ ಒಟ್ಟಾರೆಯಾಗಿ ಅದು ಕಮ್ಮಿ ಆಗಿದೆ ಇದು ಮಾಡಬೇಕು ಇಂಗ್ಲೀಷ್ ಅದೇ ಅದು ತುಂಬಾ ಅಲ್ಲಿ ಯಾಕಂದ್ರೆ ಒಂದೇನಂದ್ರೆ ಅಲ್ಲಿ ತಗೊಳ್ಳೇಬಾರ್ದು ಅಂತ ಅಲ್ಲ ಅದು ಟೀಚರ್ ಫೀಸ್ ಸಿಗಲಿ ಒಂದು 4,000 3,000 ಪರವಾಗಿಲ್ಲ. 12,000 ತುಂಬಾ ಕಾಸ್ಟ್ಲಿ. ಸರಿ, ಅದನ್ನ ನಾವು ನಾಳೆ ನಮ್ಮ ಸ್ಥಳೀಯ ಅಧಿಕಾರಿಗಳಿದ್ದಾರೆ ಅವರ ಮೂಲಕ ಕೇಳ್ತೇವೆ. ತದನಂತರದಲ್ಲಿ ನಾವು ನಿಮಗೆ ಮಾಹಿತಿ. ಧನ್ಯವಾದಗಳು. ಗ್ರಾಮ ಪಂಚಾಯತ್ನ ದ್ವಿತೀಯ ಸುತ್ತಿನ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಯಾಗಿದ್ದಂತಹ ಶಿಕ್ಷಣ ಇಲಾಖೆಯ ಶ್ರೀ ವಿಶ್ವನಾಥ್ ಅವರಿಗೂ ಗ್ರಾಮ ಪಂಚಾಯತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ